ಬೆಳಕಿನ ನಳಿಗೆಯಿಂದ ತೂರಿ ಬರುವಂತಹ ಗುಂಡಿಗೆಯನ್ನೇ ಗುರಿಯಾಗಿಸಿಕೊಂಡು ನಮ್ಮ ದೇಶದ ಸೈನಿಕ ಬಂದೂಕಿನ ನಳಿಗೆಯಿಂದ ತೂರಿ ಬರುವಂತಹ ಶತ್ರುವನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾಗಿ ಆಪರೇಷನ್ ನಮ್ಮ ದೇಶದ ಸೈನಿಕ ನಮ್ಮ ದೇಶದ ಪರ್ವತಗಳನ್ನೇರಿ ಶತ್ರುವನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾಗಿ ದೃಢಪಡಿಸಿದ ವಿಜಯ ಮೂಲಕ ನಮ್ಮ ದೇಶದ ನೀಡಿದಂತಹ ಸಾಮರ್ಥ್ಯವನ್ನು ಸಾರ್ವಭೌಮತ್ವವನ್ನು 1999 ದಿಟ್ಟವಾಗಿ ಉತ್ತರವನ್ನು ನೀಡಿದಂತಹ ಮೆಚ್ಚುಗೆಯ ದಿನ 4ನೇ ಬಾರಿಗೆ 1999 ಜುಲೈ 26 ಕಾರ್ಗಿಲ್ ವಿಜಯ ದಿವಸದ ಮದಿನ ಶುಭ ಸಂಭ್ರಮಾಚರಣೆಯ ಬಾರಿಗೆ ಪಾಲಿನ ಜುಲೈ 20 ನೆರೆದಿರುವಂತಹ ಸಮಸ್ತರಿಗೂ ಕೂಡ ಕಾರ್ಗಿಲ್ ವಿಜಯ ದಿವಸದ ಶುಭ ಸಂಭ್ರಮಾಚರಣೆ ನಮ್ಮ ಪಾಲಿನದ್ದು. ನೆರೆದಿರುವಂತಹ ಸಮಸ್ತರಿಗೂ ಕೂಡ ಕಾರ್ಗಿಲ್ ವಿಜಯ ದಿವಸದ ಶುಭ ಕಾಮನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳು ಜ್ಞಾನವನ್ನು, ಸಂಶೋಧನೆಯನ್ನು, ಮೌಲ್ಯಗಳನ್ನು ಇಲ್ಲಿ ಆಗಮಿಸುವಂತಹ ವಿದ್ಯಾರ್ಥಿಗಳಿಗೆ ಉಣಬಡಿಸುವಂತಹ ಸಂಶೋಧನೆಯನ್ನು, ಮೌಲ್ಯಗಳನ್ನು ಆದರಣೀಯವಾದ ಆಗಮಿಸುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಮೌಲ್ಯಗಳ ತಳಹದಿಯಲ್ಲಿ ಬದುಕನ್ನು ರೂಪಿಸುವಲ್ಲಿ ಎಂದೆಂದಿಗೂ ಆದರಣೀಯವಾದ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳು ಮೌಲ್ಯಗಳ ತಳಹದಿಯಲ್ಲಿ ಬದುಕನ್ನು ರೂಪಿಸುವಲ್ಲಿ ಎಂದೆಂದಿಗೂ ಆಶೋತ್ತರದಂತಿರುವಂತಹ ಸಮಾಜಗಳನ್ನು ಸುಧಾರಿಸಬೇಕು. ಸಮಾಜದಲ್ಲಿರುವಂತಹ ಅಂಕುಡೊಂಕುಗಳನ್ನು ತಿದ್ದಿಕೊಂಡು ಸದ್ವಿಚಾರಗಳನ್ನು ಶೋಭಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರೇರೇಪಿಸಬೇಕು. ಅವರವಾದ ಪರಿಕಲ್ಪನೆಯ ಕಾರ್ಯಕ್ರಮ ಸದ್ವಿಚಾರಗಳನ್ನು ತುಂಬಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಆರಂಭಗೊಂಡಂತಹ ಅದ್ಭುತವಾದ ಪರಿಕಲ್ಪನೆಯ ಕಾರ್ಯಕ್ರಮ ದಿವಸವನ್ನು ಆಚರಿಸುವಂತಹ ಈ ಶುಭ ಸಂದರ್ಭದಲ್ಲಿ ಮೌಲ್ಯಸುಧಾ ಎನ್ನುವಂತಹ ಮೌಲ್ಯಯುತವಾದ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರ ಮಾರ್ಗದರ್ಶನದಂತಹ ಈ ಶುಭ ಸಂದರ್ಭದಲ್ಲಿ ಮೌಲ್ಯಸುಧಾ ಎನ್ನುವಂತಹ ಮೌಲ್ಯಯುತವಾದ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ರೂಪುಗೊಳ್ಳುತ್ತಿರುವಂತಹ ಕೆರುವಾಶೆ ಎನ್ನುವಂತಹ ಹಳ್ಳಿಯಲ್ಲಿ ಹುಟ್ಟಿದಂತಹ ಬಾಲಿಗಳಲ್ಲಿ ತನ್ನ ಹೆಜ್ಜೆಯನ್ನು ಊರಿ ನಮ್ಮ ಕಾರ್ಕಳವನ್ನು ಕೆರುವಾಶೆ ಎನ್ನುವಂತಹ ಹಳ್ಳಿಯಲ್ಲಿ ಹುಟ್ಟಿಸಿದಂತಹ ಬಾಲಕನವರು ದೇಶದ ಬಾವುಟವನ್ನು ಅಲ್ಲಿಯೂ ನಮ್ಮ ಎತ್ತರವನ್ನು ಹಾರಾಡಿಸಿದಂತಹ ಓರ್ವ ಎದೆಯುಮ್ಮನಿಂತು ನಮ್ಮ ದೇಶದ ಬಾವುಟವನ್ನು ಅಲ್ಲಿಯೂ ವಿಚಾರ ಸರಣಿಯಾಡಿಸಿದಂತಹ ವಿಚಾರಧಾರೆಯನ್ನು ಮಂಡಿಸಲಿರುವಂತಹ ಇಂದಿನ ಮೌಲ್ಯಸುಧಾದ ವ್ಯಕ್ತಿತ್ವ ವಿಚಾರ ಸರಣಿಯಲ್ಲಿ ವ್ಯಕ್ತಿತ್ವವಲ್ಲ, ವಿಚಾರಧಾರೆಯನ್ನು ಮಂಡಿಸಲಿರುವಂತಹ ಧೃತಿಗೆಡದಂತಹ ನಮ್ಮೆಲ್ಲರನ್ನು ಜಗನದಿಂದ ಕಾಯುವಂತಹ ವ್ಯಕ್ತಿತ್ವವಲ್ಲ, ಎಂದಿಗೂ ಸೋಲದ ಎಂದಿಗೂ ಪ್ರೀತಿಗೆಡದಂತೆಯೊಂದಿಗೆ ನಮ್ಮೆಲ್ಲರನ್ನು ಜತನದಿಂದ ಕಾಯುವಂತಹ ಸೈನಿಕರಲ್ಲಿ ಓರ್ವ ಜ್ಞಾನಸುಧಾದ ತಮ್ಮ ಮೌಲ್ಯಸುಧಾದ ಚಪ್ಪಾಳೆಯೊಂದಿಗೆ 4ನೇ ಸರಣಿಯ ಇಂದಿನ ಅತಿಥಿಗಳಾಗಿ ಆಗಮಿಸಿರುವಂತಹ ಜ್ಞಾನಸುಧಾದ ಕರ್ನಾಟಕ ಮೌಲ್ಯಸುಧಾದ ವಿಧಾನ ಪರಿಷತ್ 4ನೇ ಸರಣಿಯ ಸದಸ್ಯರಾಗಿರುವಂತಹ ಅತಿಥಿಗಳಾಗಿ ಆಗಮಿಸಿರುವಂತಹ ಅತ್ಯಂತ ಆದರಪೂರ್ವಕವಾಗಿ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಮಾಜಿ ಸದಸ್ಯರಾಗಿರುವಂತಹ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರನ್ನು ಅತ್ಯಂತ ಆದರಪೂರ್ವಕವಾಗಿ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದೇಶವನ್ನು ಪ್ರೀತಿಸುವಂತಹ, ದೇಶವನ್ನು ಆರಾಧಿಸುವಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಭಾವಕೋಶಗಳ ದೇಶವನ್ನು ಎಂದೆಂದಿಗೂ ರೋಮಾಂಚನವನ್ನು ದೇಶವನ್ನು ಆರಾಧಿಸುವಂತಹ ಪ್ರತಿಯೊಬ್ಬರಿಗೂ ಕೂಡ ಸೈನಿಕರ ಭಾವಕೋಶಗಳಲ್ಲಿ ಎಂದೆಂದಿಗೂ ರೋಮಾಂಚನವನ್ನು ಉಂಟು ಮಾಡುವಂತಹದ್ದೇ ನಮ್ಮದೆಯಲ್ಲಿ ಏಕತೆಯನ್ನು ಸೈನಿಕರ ಕಾಲ ಮೆರೆಯುತ್ತಿರುವಂತಹ ನಮ್ಮ ದೇಶದ ಪರಿಕಲ್ಪನೆಯ ವಿಷಯವು ಸೇನೆಯಲ್ಲಿ ರಾಷ್ಟ್ರೀಯತೆಯಲ್ಲಿ ಏಕತೆಯನ್ನು ಸದಾಕಾಲ ಅದ್ಭುತವಾದ ವಿಚಾರದ ನಮ್ಮ ದೇಶದ ಪರಿಕಲ್ಪನೆಯಲ್ಲಿ ಸೇನೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೊರಗೆ ಹಚ್ಚಲಿರುವವರು ಅದ್ಭುತವಾದ ವಿಚಾರದ ಕಾರ್ಣಿಕ್ ಅವರು ಅವರ ವಿಚಾರಧಾರೆಗಳನ್ನು ಆಲಿಸುವ ಮುನ್ನ ಇಂದು ದೇಶದ ಹೊರಗೆ ಹಚ್ಚಲಿರುವವರು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ದೇಶಭಕ್ತಿ ಗೀತೆಯ ವಿಚಾರಧಾರೆಗಳನ್ನು ಆಲಿಸುವ ಮಾಲಿಕೆಯನ್ನು ಆರಂಭಿಸಲಿದ್ದಾರೆ ಎಂದು ಸಂಚಯಗೊಳಿಸುತ್ತಾ ಸಿರಿದೀಗ ದೇಶಭಕ್ತಿ ಗೀತೆಯೊಂದಿಗೆ ಇಂದಿನ ವಿಚಾರ ಮಾಲಿಕೆಯನ್ನು ಆರಂಭಿಸಲಿದ್ದಾರೆ ಸಿಂಚನ ಹಾಗೂ ಸಿರಿ HD ಇವರು. ಶಿರವನಿಡುವೆನು ಅಡಿಯಲಿ ಮಾತೆ
ಮೌಲ್ಯಸುಧ ಎನ್ನುವುದು ಜ್ಞಾನ ಸಂಶೋಧನೆಯಲ್ಲಿ ಅವಿರತವಾದ ಸಾಧನೆಯನ್ನು ಮಾಡುವಂತಹ ಮೌಲ್ಯಸುಧ ವಿದ್ಯಾರ್ಥಿಗಳು ಎನ್ನುವುದು ಮೌಲ್ಯಜ್ಞಾನ ಸಂಶೋಧನೆಯಲ್ಲಿ ಗಟ್ಟಿಗೊಳಿಸುವಂತಹ ಸಾಧನೆಯನ್ನು ಮಾಡುವಂತಹ ಕಾರ್ಯಕ್ರಮ. ವಿದ್ಯಾರ್ಥಿಗಳ ವರ್ಷದ ಜೂನ್ ತಿಂಗಳಲ್ಲಿ ತಾಯಿ ಮುನಿರಾಜ ರೆಂಜಾಳರ ಅಮೃತ ಹಸ್ತದೊಂದಿಗೆ ಅವರ ವಾರಿಯೊಂದಿಗೆ ಆರಂಭದ ವರ್ಷದ ಜೂನ್ ತಿಂಗಳಲ್ಲಿ ಸುಧಾ ಮುನಿರಾಜ ರೆಂಜಾಳರ ಅಮೃತ ಹಸ್ತದೊಂದಿಗೆ ಅತ್ಯುತ್ತಮವಾದ ಸಂದೇಶವನ್ನು ಸಮಾಜಕ್ಕೆ ಆರಂಭಗೊಂಡಂತಹ ಸಮಸ್ತರನ್ನು ತನ್ನೊಳಗೆ ಸೇರಿಸಿಕೊಳ್ಳುವ ಯಶಸ್ಸಿನ ನಿಜಕ್ಕೂ ಅತ್ಯುತ್ತಮವಾದ ಸಂದೇಶವನ್ನು ಸಮಾಜಗಳಲ್ಲಿ ವಿವಿಧ ಸಮಸ್ತರಗಳಲ್ಲಿ ವಿವಿಧ ರೀತಿಯಲ್ಲಿ ಸಾಧನೆಯನ್ನು ಮಾಡಿರುವಂತಹ ಸಾಧಕರನ್ನು ನೀಡುತ್ತಿದೆ. ವೇದಿಕೆ ವಿವಿಧ ಆಯಾಮಗಳಲ್ಲಿ ಅವರ ವಿವಿಧ ನುಡಿತೋರಣದಲ್ಲಿ ವಿವಿಧ ರೀತಿ ಹೇಳುವಂತಹ ಸಾಧನೆಯನ್ನು ಮಾಡಿರುವಂತಹ ಮೌಲ್ಯಸುಧಾದಿಂದ ನಮಗೊದಗಿ ಬಂದಿದೆ. ಇವರ ನುಡಿತೋರಣದಲ್ಲಿ ಹೇಳುವಂತಹ ದಿವಸದ ಶುಭ ಕ್ಷಣಗಳಲ್ಲಿ ಮೌಲ್ಯಸುಧಾದಿಂದ 14ನೆಯ ಮಾಲಿಕೆಯನ್ನು ನೋಡಿಸಿಕೊಂಡು ನಮ್ಮೊಂದಿಗೆ ವಿಜಯ ದಿವಸದ ಶುಭ ಅವಸರದಲ್ಲಿ ಎನ್ನುವಂತಹ ಮೌಲ್ಯಸುಧಾದ 14ನೆಯ ಮಾಲಿಕೆಯನ್ನು ಮಾತನಾಡಲಿರುವಂತಹ ನಮ್ಮೊಂದಿಗೆ ಗಣೇಶ್ ಸೇನೆಯನ್ನು ತಮಗೆಲ್ಲರಿಗೂ ಪರಿಚಯಿಸುವಂತಹ ಸಂತೋಷಧಾರಿಯ ಕುರಿತಾಗಿ ಮಾತನಾಡಲಿರುವಂತಹ ಉಡುಪಿ ಜಿಲ್ಲೆಯ ಕಾರ್ಮಿಕರನ್ನು ತಮಗೆಲ್ಲರಿಗೂ ಪರಿಚಯಿಸುವ ರಮಣೀಯವಾದಂತಹ ಸುಂದರವಾದಂತಹ ಪರಿಸರವಿರುವ ಉಡುಪಿ ಜಿಲ್ಲೆಯ ಕೃಷಿ ಕುಟುಂಬದಲ್ಲಿ ಜನಿಸಿದಂತಹ ರಮಣೀಯವಾದಂತಹ ಸುಂದರವಾದಂತಹ ಪರಿಸರವಿರುವ ಪ್ರಾಥಮಿಕ ಕೆರ್ವಾಶೆಯಲ್ಲಿ ಕೃಷಿ ಮತ್ತು ಕುಟುಂಬದಲ್ಲಿ ಶಿಕ್ಷಣವನ್ನು ಮುಗಿಸಿದವರು. ಗಣೇಶ್ ತರುವಾಯ ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಮಹಾವಿದ್ಯಾಲಯದ ಶಿಕ್ಷಣವನ್ನು ಪದವಿಯನ್ನು ಮುಗಿಸಿದವರು. ತರುವಾಯ ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಮಹಾವಿದ್ಯಾಲಯದಿಂದ ಪದವಿಯನ್ನು ಪಡೆದವರು. ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ನ ರಾಷ್ಟ್ರೀಯ ಲಿಖಿತ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿ ಯಶಸ್ಸನ್ನು ಗಳಿಸಿ ಭಾರತೀಯ ಭೂಸೇನೆಯಲ್ಲಿ ಅಧಿಕಾರಿಯಾಗಿ ಸೇರ್ಪಡೆಗೊಂಡು ದೇಶದ ಉತ್ತರ, ಪಶ್ಚಿಮ ಮತ್ತು ಪೂರ್ವದ ಗಡಿ ಪ್ರದೇಶದಲ್ಲಿ ಸೇವೆ ಸಲ್ಲಿಸಿ ಕ್ಯಾಪ್ಟನ್ ಹುದ್ದೆಯಲ್ಲಿ ಸ್ವಯಂ ನಿವೃತ್ತಿಯನ್ನು ಘೋಷಿಸಿಕೊಂಡವರು. ಸೈನಿಕ ಕ್ಷಾತ್ರ ತೇಜದೊಂದಿಗೆ ಕಾರ್ಯವನ್ನು ನಿರ್ವಹಿಸಿದಂತಹ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ರವರು 1989ರಿಂದ 1992ರವರೆಗೆ ಕರಾವಳಿ ಕರ್ನಾಟಕದ ಪ್ರತಿಷ್ಠಿತ ಕೈಗಾರಿಕಾ ಸಂಸ್ಥೆಯಾದ ಲೆಮಿನಾ ಸಸ್ಪೆನ್ಷನ್ ಪ್ರಾಡಕ್ಟ್ಸ್ ಲಿಮಿಟೆಡ್ ನಲ್ಲಿ ಸಹಾಯಕ ಮಹಾಪ್ರಬಂಧಕರಾಗಿ ಸೇವೆ ಸಲ್ಲಿಸಿರುವವರು. 1992ರಿಂದ ನಿಟ್ಟೆ ವಿದ್ಯಾಸಂಸ್ಥೆಯ ಶಾಲಾ ಕಾಲೇಜುಗಳಲ್ಲಿ ಶೈಕ್ಷಣಿಕ ಸೇವೆಯನ್ನು ಮುನ್ನಡೆಸುತ್ತಾ ಬಂದಿರುವವರು. ಪ್ರಸ್ತುತ
ಬಿಜೆಪಿ ಅನಿವಾಸಿ ಭಾರತೀಯ ಘಟಕ ಕರ್ನಾಟಕ ಇದರ ರಾಜ್ಯ ಸಂಚಾಲಕರಾಗಿ, ಬಿಜೆಪಿ ಕರ್ನಾಟಕದ ರಾಜ್ಯ ವಕ್ತಾರರಾಗಿ, ಸ್ವದೇಶಿ ವಿಜ್ಞಾನ ಆಂದೋಲನದ ಕರ್ನಾಟಕದ ರಾಜ್ಯ ಅಧ್ಯಕ್ಷರಾಗಿ, ಪ್ರಸ್ತುತ ಪುಣೆಯ ಎಂಐಟಿ ಸ್ಕೂಲ್ ಆಫ್ ಗವರ್ಮೆಂಟ್ ಸಂಸ್ಥೆಯ ಶೈಕ್ಷಣಿಕ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದು, ಇದರ ಜೊತೆಗೆ ಮಂಗಳೂರಿನ ಮಣಿ ಕೃಷ್ಣಸ್ವಾಮಿ ಅಕಾಡೆಮಿ ರಿಜಿಸ್ಟರ್ಡ್ ಇಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರಾಗಿಯೂ ಕರ್ತವ್ಯ ಪರತೆಯನ್ನು ಸಮರ್ಥವಾಗಿ ಪ್ರದರ್ಶಿಸ್ತಾ ಬಂದಿರುವವರು. ಈವರೆಗೆ ವಿವಿಧ ಕಾರ್ಯಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು 2006 ಜೂನ್ನಿಂದ 2018 ಜೂನ್ ತನಕ 2 ಅವಧಿಗಳ ಕಾಲ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯನಾಗಿ ಸೇವೆ ಸಲ್ಲಿಸಿರುವ ಅನುಭವವುಳ್ಳವರು. ಜುಲೈ 2014ರಿಂದ ಮೇ 2018 ತನಕ ಕರ್ನಾಟಕದ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿ ಕೂಡ ಸೇವೆ ಸಲ್ಲಿಸಿರುವವರು. ಆಗಸ್ಟ್ 2008ರಿಂದ ಡಿಸೆಂಬರ್ 2012ರವರೆಗೆ ಬಿಜೆಪಿ ಸರ್ಕಾರದಲ್ಲಿ ಸಂಪುಟ ದರ್ಜೆಯ ಸ್ಥಾನಮಾನದೊಂದಿಗೆ ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕ ರಾಜ್ಯ ಇದರ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವವರು. ಹೊರದೇಶದಲ್ಲಿರುವ ಭಾರತೀಯ ಜನತಾ ಪಾರ್ಟಿಯ ಸ್ನೇಹಿತರ ಘಟಕದ ಕರ್ನಾಟಕ ರಾಜ್ಯ ಸಂಚಾಲಕರಾಗಿಯೂ ಸೇವೆ ಸಲ್ಲಿಸಿರುವವರು. ಮಂಗಳೂರು ವಿಶ್ವವಿದ್ಯಾಲಯದ ಸೆನೆಟ್ ಸಿಂಡಿಕೇಟ್, ಆರ್ಥಿಕ ಸಮಿತಿ ಮತ್ತು ಶೈಕ್ಷಣಿಕ ಪರಿಷತ್ತಿನ ಸದಸ್ಯರಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿರುವವರು. ಹುಬ್ಬಳ್ಳಿಯ ಕರ್ನಾಟಕ ಕಾನೂನು ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಿರುವವರು. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಪರಿಷತ್ತಿನ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿರುವವರು. ಇಷ್ಟು ಮಾತ್ರವಲ್ಲದೆ ದೇಶ ಸುತ್ತು ಕೋಶ ಓದು ಎನ್ನುವ ಮಾತಿನಂತೆ ವಿವಿಧ ದೇಶಗಳಿಗೆ ಭೇಟಿ ಇತ್ತು ಅಲ್ಲಿನ ಜನ ಸಂಸ್ಕೃತಿಯನ್ನು, ಆಚಾರ ವಿಚಾರಗಳನ್ನು ಅರಿತುಕೊಂಡು ತನ್ನ ದೇಶದಲ್ಲಿ ಯಾವ ರೀತಿಯಲ್ಲಿ ಅಭ್ಯುದಯವನ್ನು ಕಾಣಬಹುದು ಎನ್ನುವ ರೀತಿಯಲ್ಲಿ ಮನನವನ್ನು, ಅಧ್ಯಯನವನ್ನು ಮಾಡಿರುವವರು. ಸಮಾಜ ಸೇವೆ, ಸೈನಿಕ ಕಲ್ಯಾಣ ಚಟುವಟಿಕೆಗಳು, ಬಹುವಿಧ ನ್ಯೂನತೆಯುಳ್ಳ ಮಕ್ಕಳ ಏಳಿಗೆಯ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದು, ಕೃಷಿ, ಅರ್ಥಶಾಸ್ತ್ರ, ಓದುವುದು, ಸಂಗೀತ, ಭಾರತೀಯ ತತ್ವಶಾಸ್ತ್ರ, ಟ್ರೆಕ್ಕಿಂಗ್ ಹೀಗೆ ಬಹು ವೈವಿಧ್ಯದ ಹವ್ಯಾಸಗಳನ್ನು ತನ್ನ ಜೀವನದ ಭಾಗವನ್ನಾಗಿಸಿಕೊಂಡಿರುವಂತಹ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರು ಜ್ಞಾನಸುಧ ಶಿಕ್ಷಣ ಸಂಸ್ಥೆಗಳು ಆರಂಭವಾದ ದಿನದಿಂದ ಅವಿನಾಭಾವ ಸಂಬಂಧವನ್ನು ಸಂಸ್ಥೆಯೊಂದಿಗೆ ಇರಿಸಿಕೊಂಡವರು. ವಿಶೇಷವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖಿಸಬೇಕಾಗಿರುವುದು, ನಮ್ಮ ಸಂಸ್ಥೆ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಎನ್ಸಿಸಿ ಘಟಕವನ್ನು ನಮ್ಮಲ್ಲಿ ಆರಂಭಿಸುವ ದಿನಗಳಲ್ಲಿ ಸುಮಿತ್ ಇ ಅವರೊಂದಿಗೆ ತಮ್ಮ ನಿರಂತರವಾದ ಸಂಪರ್ಕವನ್ನಿಟ್ಟುಕೊಂಡು ನಮ್ಮ ಸಂಸ್ಥೆಗೆ, ಅದು ಪದವಿ ಪೂರ್ವ ವಿಭಾಗಕ್ಕೆ ಎನ್ಸಿಸಿ ಘಟಕ ಆರಂಭಿಸುವಲ್ಲಿ ತಮ್ಮ ಸಹಾಯವನ್ನು ನೀಡಿರುವವರು. ಈ ದಿಸೆಯಲ್ಲಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ರವರ ಸಹಾಯವನ್ನು ನೆನೆದುಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ಇಂದು ನಮ್ಮನ್ನುದ್ದೇಶಿಸಿ ಮಾತನಾಡಿ ಸೇನೆಯ ಬಗ್ಗೆ ಇನ್ನಷ್ಟು ಅತ್ಯುತ್ತಮವಾದ ಭಾವನೆಗಳನ್ನು ಬೆಳೆಸಿಕೊಂಡು ನಾವು ಎತ್ತರಕ್ಕೆ ಬೆಳೆದು ಸತ್ಪ್ರಜೆಗಳಾಗಿ ರೂಪುಗೊಳ್ಳುವಲ್ಲಿ ನಮ್ಮನ್ನು ಪ್ರೇರೇಪಿಸಲಿರುವಂತಹ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಇವರಿಗೆ ಹೂಗುಚ್ಛವನ್ನಿತ್ತು ಸ್ವಾಗತಿಸಬೇಕಾಗಿ, ಈ ಎಲ್ಲ ಕನಸುಗಳ ಹಿಂದಿರುವಂತಹ ಸೂತ್ರಧಾರ, ನಮ್ಮೆಲ್ಲರ ಮಾರ್ಗದರ್ಶಕರು, ಅಜಕಾರು ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧಾಕರ್ ಶೆಟ್ಟಿಯವರು ವೇದಿಕೆಗೆ ಆಗಮಿಸಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ರನ್ನು ಸ್ವಾಗತಿಸಿ ಹೂಗುಚ್ಛವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಸಭಾಂಗಣದಲ್ಲಿ ಗಣಿತ ನಗರವೆನ್ನುವಂತಹ ಪರಿಧಿಯೊಳಗಿಂದಲೇ ಅಗಣಿತವಾದುದನ್ನು ಸಾಧಿಸುವಂತಹ ಪಣ ತೊಟ್ಟಿರುವಂತಹ ನಮ್ಮೆಲ್ಲರ ಚೇತನವಾಗಿರುವಂತಹ ಅಜಕಾರು ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ತಮಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನುವ ಮಾತಿಗೆ ಅನ್ವರ್ಥವೆನ್ನುವಂತೆ ಶಿಷ್ಯೋತ್ತಮರಾಗಿ ಗುರುಗಳ ಪಕ್ಕದಲ್ಲಿ ಆಸೀನರಾಗಿರುವಂತಹ ಅಜಕಾರು ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟಿನ ಟ್ರಸ್ಟಿಯಾಗಿರುವ ಶ್ರೀ ಅನಿಲ್ ಕುಮಾರ್ ಜೈನ್ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕಾರ್ಕಳ ಜ್ಞಾನಸುಧಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಶ್ರೀಯುತ ದಿನೇಶ್ ಎಂ ಕೊಡವೂರು ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಉಪಪ್ರಾಂಶುಪಾಲರಾಗಿರುವಂತಹ ಹಾಗೆ ಶ್ರೀ ಮಹಾಗಣಪತಿ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಶ್ರೀಯುತ ಸಾಹಿತ್ಯ, ಜ್ಞಾನಸುಧಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಉಪಪ್ರಾಂಶುಪಾಲೆಯಾಗಿರುವ ಶ್ರೀಮತಿ ವಾಣಿಕೆ, ಡೀನ್ ಅಕಾಡೆಮಿಕ್ಸ್ ಆಗಿರುವ ಶ್ರೀಯುತ ಡಾಕ್ಟರ್ ಮಿಥುನ್ ಯು, ಹಾಗೆಯೇ ವಿದ್ಯಾರ್ಥಿಗಳ ಮನಸ್ಸನ್ನು, ನಾಡಿ ಮಿಡಿತವನ್ನು ಅರಿತು ಆಪ್ತ ಸಮಾಲೋಚನೆಯ ಮೂಲಕ ಅವರ ಮನದ ಬೇಗುದಿಗೆ ಸಾಂತ್ವನವನ್ನು ನೀಡುವಂತಹ ಡಾಕ್ಟರ್ ಪ್ರಸನ್ನ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಉಪನ್ಯಾಸಕ, ಉಪನ್ಯಾಸಕೇತರ ಬಂಧುಗಳು, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಲಿರುವಂತಹ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ದೂರದಲ್ಲಿ ಇದ್ದುಕೊಂಡರೂ ಕೂಡ ನಮ್ಮ ಕಾರ್ಯಕ್ರಮವನ್ನು ತಮ್ಮ ಮನೆಯ ಕಾರ್ಯಕ್ರಮ ಎನ್ನುವಂತೆ ಆಸ್ವಾದಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿರುವಂತಹ ಎಲ್ಲ ಅಪಾರವಾದಂತಹ ಪ್ರೇಕ್ಷಕ ವರ್ಗಕ್ಕೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ಇಂದಿನ ಕಾರ್ಯಕ್ರಮವನ್ನು ಮನೆ ಮನೆಗೆ, ಮನಗಳಿಗೆ ತಲುಪಿಸುತ್ತಿರುವಂತಹ ನ್ಯೂಸ್ ಕಾರ್ಕಳದ ಶ್ರೀ ರಾಮಚಂದ್ರ ಬರೆಪಾಡಿ ಮತ್ತು ತಂಡದವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಬೇಲಿಯೊಳಗೆ ಬಂಧಿಯಾದಂತಹ ರಾಷ್ಟ್ರಗಳು ಬಡಿದಾಟಕ್ಕೆ ನಿಂತರೆ ಅಲ್ಲಿ ನೆಲೆಸುವುದು ಅಶಾಂತಿ, ಹರಿಯುವುದು ನೆತ್ತರ ಕೋಡಿ, ಹಾರುವುದು ಪ್ರಾಣ ಪಕ್ಷಿ. ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿಯೂ ಕೂಡ, ಯುದ್ಧದ ಕಾರ್ಮೋಡ ಹಬ್ಬಿರುವಾಗಲೂ ಕೂಡ ಒಂದಿಷ್ಟು ಅಳುಕದೆ, ಅಂಜದೆ ಮುಂದಡಿ ಇಟ್ಟು ಶತ್ರುವಿಗೆ ತನ್ನ ಗುರಿಯನ್ನಿಟ್ಟು ಕ್ಷಾತ್ರತ್ವವನ್ನು ಎಲ್ಲಿಗೂ ಬಿಟ್ಟುಕೊಡದೆ, ಎಲ್ಲಿಯೂ ರಾಜಿ ಮಾಡಿಕೊಳ್ಳದೆ ಮುಂದಡಿ ಇಡುವಂತಹ ಎಲ್ಲ ಸೈನಿಕರ ತ್ಯಾಗ ಬಲಿದಾನಗಳನ್ನು ಒಂದು ಕ್ಷಣ ಮನಸ್ಸಿಗೆ ತಂದುಕೊಂಡು ಈ ದೇಶ ತನ್ನ ಅಸ್ಮಿತೆಯನ್ನು ಉಳಿಸಿಕೊಂಡು ಬೆಳೆಯಬೇಕಾದರೆ ನಮ್ಮಲ್ಲಿ ಜಾಗೃತವಾಗಬೇಕಾದದ್ದು ರಾಷ್ಟ್ರ ಪ್ರೇಮ. ತಾಯಿ ಭಾರತಿಗೆ ನಾವು ಸಲ್ಲಿಸುವಂತಹ ಅತ್ಯುನ್ನತವಾದ ಗೌರವ, ನುಡಿ ನಮನ, ಜೊತೆಗೆ ತನ್ನ ಅನುಭವದ ಕಥನಗಳೊಂದಿಗೆ ಇದೀಗ ಮೌಲ್ಯಸುಧಾದ 14ನೆಯ ಮಾಲಿಕೆಯಲ್ಲಿ ಸೇನೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವ ವಿಚಾರದ ಕುರಿತು ತಮ್ಮ ವಿಚಾರಧಾರೆಗಳನ್ನು ಮಂಡಿಸಲಿದ್ದಾರೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಇವರು. ಈ ವೇದಿಕೆ ತಮಗಾಗಿ. Life is a beautiful journey, and it takes you to many beautiful destinations. And in my life, one such beautiful destination is this Jnanasudha in Ganit Nagar complex. At the outset, I would like to congratulate your chairman for having established such a beautiful educational edifice in this rural setting. May God be with you and best wishes. Is there anyone amongst you who don't understand Kannada at all? Elri Kannada bartada? Kannadadalli maatadla, Englishally maatadla? Kannada. ಮತ್ತು ಮಧ್ಯ ಸ್ವಲ್ಪ ಇಂಗ್ಲೀಷ್ ಬಂದರೆ, ನಿಮ್ಮ ಇಂಗ್ಲೀಷ್ ಟೀಚರ್ ಇಲ್ಲೇ ಇದ್ದಾರೆ. ನಾನು ಹೇಳಿದೆ ನಿಮ್ದು ಯಾವುದು ಕನ್ನಡ ಲ್ಯಾಂಗ್ವೇಜ್ ಇಲ್ಲ ಇಂಗ್ಲೀಷ್ ಅಂತ ಹೇಳಿದ್ರು. ಅದಕ್ಕೆ ಹೇಳಿದೆ ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ನಿಮ್ಮೆದುರಿಗೆ ತಪ್ಪು ಇಂಗ್ಲೀಷ್ ಮಾತಾಡಿದ್ರೆ ಕಷ್ಟ ಆಗುತ್ತೆ ಅಂತ. ಕನ್ನಡ ಈಸ್ ಓಕೆ. ಇನ್ ಬಿಟ್ವೀನ್ ಐ ವಿಲ್ ಸ್ವಿಚ್ ಓವರ್ ಟು ಓಕೆ. Madam said it is Kargil war, but as soldiers ನಾವು ಅದನ್ನು ಕಾರ್ಗಿಲ್ ವಾರ್ ಅಂತ ಹೇಳುವುದಿಲ್ಲ, ಕಾರ್ಗಿಲ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೇವೆ. ಯಾಕೆ ಅಂತ ಹೇಳಿದ್ರೆ ಎರಡೂ ದೇಶಕ್ಕೆ ಯುದ್ಧ ಆಗಿರಲಿಲ್ಲ. ಯಾರೋ
ಮೋಸ ಮಾಡಿ ಬೆನ್ನಿಗೆ ಚೂರಿ ಹಾಕಿ ನಮ್ಮ ಎರಡೂ ದೇಶದ ನಡುವೆ ಇರುವಂಥ ಒಡಂಬಡಿಕೆಯನ್ನು ಮುರಿದು ಕಳ್ಳತನದಿಂದ ನುಗ್ಗಿ ನಮ್ಮ ಬಂಕರ್ಗಳಲ್ಲಿ ಕೂತಿದ್ರು, ಅವಿಟ್ಕೊಂಡು ಕೂತ್ಕೊಂಡಿದ್ರು. ಕದ್ದು ಬಂದವರನ್ನ ಒದ್ದು ಹೊರಗೆ ಹಾಕಿದ್ದೀವಿ ಅಷ್ಟೇ. ಸರಿ ಇದೆಯಲ್ಲ? ಆದರೆ ಒದ್ದು ಹೊರಗೆ ಹಾಕಬೇಕಾದ್ರೆ 527 ಜನ ಸೈನಿಕರು ಪ್ರಾಣಾರ್ಪಣೆ ಮಾಡಬೇಕಾಯ್ತು ಬಂಧುಗಳೇ. ನಾನು ಅದರ ಕತೆ ಬಹಳ ಹೇಳಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಪ್ರತಿ ವರ್ಷ ಅದನ್ನು ಪುನರಾವರ್ತನೆ ಆಗುತ್ತೆ. 98ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಭಾರತ ದೇಶ ಅಣುಸ್ಫೋಟ ಮಾಡಿತು. ಗೊತ್ತಿದೆ ನಿಮಗೆ? ಬುದ್ಧ ಸ್ಮೈಲ್ಸ್ ಅಂತ ಹೇಳಿದ್ ನೆನಪಿದೆಯಾ? ವಾಜಪೇಯಿ ಪ್ರಧಾನಮಂತ್ರಿಗಳಾಗಿದ್ದರು. ಪ್ರಪಂಚದ ಒತ್ತಡ ನಮ್ಮ ದೇಶದ ಮೇಲಿತ್ತು. ಯಾರನ್ನು ಕೇಳಿ ನೀವು ಅಣುಸ್ಫೋಟ ಮಾಡಿದ್ರಿ? ಹಿಂದೆ ದೇಶವನ್ನು ಆಳಿದಂಥ ಕಾಂಗ್ರೆಸ್ ಪಕ್ಷ, ಕಮ್ಯುನಿಸ್ಟ್ ಪಕ್ಷದವರು ಕೂಡ ನಮ್ಮನ್ನು ಪ್ರಶ್ನೆ ಮಾಡಿದರು. ಆದರೆ ವಾಜಪೇಯಿ ಅವರು ಯಾವುದಕ್ಕೂ ಹೆದರಲಿಲ್ಲ. ಅಮೆರಿಕ ಆರ್ಥಿಕ ದಿಗ್ಬಂಧನ ಹಾಕಿದರೂ ಕೂಡ ನಾವು ನಮ್ಮ ಸ್ವಂತ ಸಾಮರ್ಥ್ಯದಿಂದ ಪರಂ ಹೇಳುವಂಥ ಸೂಪರ್ ಕಂಪ್ಯೂಟರ್ನು ನಮಗೆ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಯಿತು. ನಾವು ಮಾಡಿದ ಅಣುಸ್ಫೋಟದ ಪರಿಣಾಮವಾಗಿ ಕೆಲವೇ ತಿಂಗಳುಗಳಲ್ಲಿ ಪಾಕಿಸ್ತಾನ ಕೂಡ ಅಣುಸ್ಫೋಟ ಮಾಡಿತು. ಸ್ವಂತ ಸಾಮರ್ಥ್ಯದಿಂದ ಅಲ್ಲ, ಯಾರನ್ನು ಆಮದು ಮಾಡಿಕೊಂಡು ಒಂದು ತೋರಿಕೆಗಾಗಿ ಮಾಡಿದ್ರು. ಆದರೆ ಈ ಎರಡು ಅಣುಸ್ಫೋಟಗಳ ನಡುವೆ ಪಾಕಿಸ್ತಾನ ಒಂದು ಶಾಂತಿಯ ಮಾತುಕತೆಗೆ ಒಪ್ಪಿಕೊಳ್ತು. ತುಂಬ ಚೆನ್ನಾಗಿನಾಯ್ತು ಮಾತುಕತೆ. ಅಮೆರಿಕ ದೇಶದಲ್ಲಿ ಅಮೆರಿಕದ ಅಧ್ಯಕ್ಷರ ನಡುವೆ ನಮ್ಮ ಪ್ರಧಾನಿಗಳು, ಅಲ್ಲಿಯ ಪ್ರಧಾನಿಗಳು ಒಟ್ಟಿಗೆ ಮಾತುಕತೆ ಮಾಡಿದ್ರು. ಒಂದು ಅಕಾರ್ಡ್ ಒಂದನಂತರ ಸೈನ್ ಮಾಡಿದ್ರು. ದೆಹಲಿಯಲ್ಲಿ ಒಂದು ಹೈದರಾಬಾದ್ ಹೌಸ್ ಅಂತ ಒಂದು ಕಟ್ಟಡ ಇದೆ. ಆ ಕಟ್ಟಡದಲ್ಲಿ ಮತ್ತು ಮಾತುಕತೆ ಮುಂದುವರಿತು. ಅದಾದ್ಮೇಲೆ ಸಂಜೋತಾ ಎಕ್ಸ್ಪ್ರೆಸ್ ಅಂತ ಹೇಳಿಕೊಂಡು ಒಂದು ಬಸ್ ಹತ್ತಿಕೊಂಡು ಮಾನ್ಯ ಪ್ರಧಾನಮಂತ್ರಿಗಳು ವಾಜಪೇಯಿ ಅವರು ದೆಹಲಿಯಿಂದ ಲಾಹೋರಿಗೆ ಬಸ್ ಪ್ರಯಾಣ ಮಾಡಿದ್ರು. ಅದು ನಡೆದಿರುವಂಥದ್ದು ಫೆಬ್ರವರಿ 1999. ನಾವು ಅಂದ್ಕೊಂಡಿದ್ದು ಎಲ್ಲವೂ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿ. ಭಾರತ ದೇಶಕ್ಕೂ ಮತ್ತು ಪಾಕಿಸ್ತಾನಕ್ಕೂ 71ರ ಯುದ್ಧ ಆದ ಮೇಲೆ ಒಂದು ಒಪ್ಪಂದ, ಒಂದು ಸಂಧಿ ನಡೆದಿತ್ತು. ಅದೇನು ಅಂತ ಹೇಳಿದ್ರೆ, ತೀವ್ರ ಚಳಿಗಾಲದಲ್ಲಿ ಕಾರ್ಗಿಲ್ನ ಶಿಖರಗಳ ಮೇಲೆ ಮತ್ತು ನಾನು ಕೆಲಸ ಮಾಡಿದಂಥ ನಾರ್ತ್ ಈಸ್ಟ್ನ ಶಿಖರಗಳ ಮೇಲೆ ತುಂಬ ಹಿಮ ಬೀಳ್ತಾ ಇರೋದ್ರಿಂದ ನಾವಿಬ್ರು ಈ ಅವಧಿಯಲ್ಲಿ ಯುದ್ಧ ಮಾಡೋದು ಕಷ್ಟ ಸಾಧ್ಯ ಆಗಿರೋದು. ನಾವೆಲ್ಲ ವಾಪಸ್ ಹೋಗಬೇಕು, ಚಳಿಗಾಲ ಮುಗಿದ ಮೇಲೆ ಮತ್ತೆ ನಾವು ನಮ್ಮ ಬಂಕರಿಗೆ ಬರಬೇಕು ಅಂತ ಒಂದು ಒಪ್ಪಂದ ಆಗಿತ್ತು. ಭಾರತೀಯರು ಮಹಾಭಾರತದ ಕಾಲದಿಂದ ಧರ್ಮ ಯುದ್ಧವನ್ನು ಮಾಡುವವರು. ಪಾಕಿಸ್ತಾನದ ಮಾತನ್ನು ನಂಬಿಕೊಂಡು ಅವರು ತೋರಿಕೆಗೆ ಕೆಳಗಡೆ ಹೋದರು, ನಾವು ಕೆಳಗಡೆ ಬಂದು ನಾವು ಮತ್ತೆ ಕಾರ್ಗಿಲ್ ಕಾನ್ಫ್ಲಿಕ್ಟ್ ಅಂತ ಹೇಳಿದಲ್ಲ, ಪ್ರತ್ಯುತ್ತರ ಕೊಡ್ಲಿಕ್ಕೆ ಹೋಗೋರೆ ನಾವು ಮೇಲೆ ಹೋಗಲಿಲ್ಲ, ನಾವು ಹೊರಗಡೆ ಇದ್ದು, ಕೆಳಗಡೆನೇ ಇದ್ದು. ಆದರೆ ಅವರು ಒಂದು ಕಡೆಯಿಂದ ಶಾಂತಿ ಸೌಹಾರ್ದತೆಗೆ ಒಪ್ಪಂದಕ್ಕೆ ಸಹಿ ಹಾಕಿಬಿಟ್ಟು ಸಂಜೋತಾ ಎಕ್ಸ್ಪ್ರೆಸ್ನಲ್ಲಿ ಬಸ್ನಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡಿ ಇದೆಲ್ಲ ಆಗ್ತಿರ್ಬೇಕಾದ್ರೆ ಆಗ ಸೇನೆಯ ಮುಖ್ಯಸ್ಥ ಆಗಿದ್ದ ಮುಷರಫ್ ಅಲ್ಲಿಯ ಪ್ರಧಾನಮಂತ್ರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಅಂತ ಹೇಳ್ತಾರೆ ಅವರು, ನಾನು ನಂಬುವುದಿಲ್ಲ, ಗೊತ್ತಿಲ್ಲದ ರೀತಿಯಲ್ಲಿ ಚಳಿಗಾಲದಲ್ಲಿ ನಾವು ಹೋಗಿ ಯಾವ ಬಂಕರಲ್ಲಿ ನಮ್ಮ ಸೈನಿಕರನ್ನ ನೆಲೆನಿಲ್ಲಿಸಬೇಕಿತ್ತು ಆ ಬಂಕರ್ಗಳನ್ನು ಆಕ್ಯುಪೈ ಮಾಡಿಕೊಂಡ್ರು. ಮೇ ತಿಂಗಳಲ್ಲಿ, ಮೇ 1ನೇ ತಾರೀಕು 2ನೇ ತಾರೀಕು ಆ ಗುಡ್ಡಗಾಡಿನಲ್ಲಿ ಕುರಿಗಳನ್ನು ಮೇಯಿಸುವಂತ ಒಬ್ಬ ವ್ಯಕ್ತಿ, ತವಶಿ ನಂಗ್ಯಾಲ್ ಅಂತ ಹೇಳುವವನು, ಅವನು ಕುರಿಗಳನ್ನು ಮೇಯಿಸ್ಲಿಕ್ಕೆ ಹೋಗಬೇಕಾದ್ರೆ ನೋಡ್ತಾನೆ, ಯಾವ ಬಂಕರ್ಗಳಲ್ಲೂ ಯಾರೂ ಇರಬಾರ್ದು, ಖಾಲಿ ಇರಬೇಕಿತ್ತು, ಇಲ್ಲಿ ಯಾಕೆ ಸೈನಿಕರಿದ್ದಾರೆ ಅಂತ ಹೇಳಿ ಆ ಮಾಹಿತಿಯನ್ನು ಬಂದು ಸೇನೆಗೆ ಕೊಡ್ತಾನೆ. ನಾನು ಮೇ 2-3 ಅಂತ ಹೇಳಿದಲ್ಲ, ಮೇ 2-3 ಅಲ್ಲ, ಏಪ್ರಿಲ್ನ ಕೊನೆಯ ವಾರದ ಸಮಯದಲ್ಲಿ
ಆ ಸಂದರ್ಭದಲ್ಲಿ ಯಾರಿದ್ದಾರೆ ನೋಡುವ ಅಂಥೇಳಿ ಕ್ಯಾಪ್ಟನ್ ಸೌರಭ್ ಕಾಲಿಯಾ ಹೆಸರು ಕೇಳಿದ್ದೀರಾ? ಕ್ಯಾಪ್ಟನ್ ಸೌರಭ್ ಕಾಲಿಯಾ ಆಗ ಲೆಫ್ಟಿನೆಂಟ್ ಆಗಿದ್ರು. NDA ಟ್ರೈನಿಂಗ್ ಮುಗಿಸಿ ಹೋದದ್ದಷ್ಟೇ ಸೇನೆಯಲ್ಲಿ ಕೆಲಸ ಮಾಡಲಿಕ್ಕೆ. ನಾವು ಪೆಟ್ರೋಲ್ ಅಂತ ಹೇಳ್ತೀವಿ, ಬೈಕಿಗೆ ಹಾಕೋ ಪೆಟ್ರೋಲ್ ಅಲ್ಲ, PATROL. ಕಾಪ್ ಅಂತ ಕೇಳಿದ್ದೀರಾ? ಕಾಪ್, COP. ಏನು ಕಾಪ್ ಅಂದ್ರೆ? ಕಾಪ್ ಅಂದ್ರೆ ಏನು? ನಂಗೆ ಈ ಲೈಟ್ ಬೇಡ, ಅವರಿಗೆ ನಿಮಗೆ ಬೇಕಮ್ಮ. ಕಾಪ್ ಅಂದ್ರೆ ಗೊತ್ತಾ ಏನಂತ? ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಪ್? ಪೊಲೀಸ್ ಅಲ್ವಾ? ಅದು ಯಾಕೆ ಹೆಸರು ಬಂತು? ಅಮೆರಿಕ ದೇಶದಲ್ಲಿ ಕಾನ್ಸ್ಟೇಬಲ್ ಆನ್ ಪೆಟ್ರೋಲ್, COP, ಹಾಗೆ ಅದಕ್ಕೆ ಕಾಪ್ ಅಂತ ಹೇಳುದು. ಓಕೆ, ಸೊ ಪೆಟ್ರೋಲ್ ಮಾಡಲಿಕ್ಕೆ ಕಳಿಸಿದಾಗ ಒಂದು ಟೀಮನ್ನ, ಆ 6 ಜನ ಮತ್ತು ಸೌರಭ್ ಕಾಲಿಯಾ ವಾಪಸ್ ಬರುವುದಿಲ್ಲ. 22 ದಿನಗಳ ಮೇಲೆ ತುಂಡು ತುಂಡಾಗಿ ಅವರ ದೇಹದ ಭಾಗಗಳನ್ನು ಒಂದು ಗೋಣಿಚೀಲದಲ್ಲಿ ಹಾಕಿ ಬಿಸಾಡಿ ಹೋಗ್ತಾರೆ. ಸೊ ಇದು ಗೊತ್ತಾದ ತಕ್ಷಣ ನಾವು ಮೇ 3ನೇ ತಾರೀಕಿಗೆ ಯುದ್ಧ ಪ್ರಾರಂಭ ಮಾಡ್ತೇವೆ. ಭಾರತೀಯ ಭೂಸೇನೆ, ಭಾರತೀಯ ವಾಯುಸೇನೆ ಮತ್ತು ಭಾರತೀಯ ನೌಕಾಸೇನೆ. ಭಾರತೀಯ ನೌಕಾಸೇನೆ ಕಾರ್ಗಿಲಲ್ಲಿ ಏನು ಮಾಡ್ತು ಅಂತ ನೀವು ಕೇಳ್ಬೋದಲ್ವಾ? ಕೇಳ್ತೀರಾ? 71ರ ಯುದ್ಧದ ನಿರ್ಣಾಯಕ ಘಟ್ಟ ಯಾವುದು ಅಂತ ಕೇಳಿದರೆ, ಭಾರತೀಯ ನೌಕಾಸೇನೆ ಕರಾಚಿಗೆ ಬಾಂಬ್ ಹಾಕಿ ಕರಾಚಿಯನ್ನು ಸಂಪೂರ್ಣವಾಗಿ ದಿಗ್ಬಂಧನ ಮಾಡಿರುವಂಥದ್ದು. ಮತ್ತು ಕೆಲವು ದಿನಗಳ ನಂತರ ಚಿತ್ತಗಾಂಗಿಗೆ ಹೋಗಿಬಿಟ್ಟು ಬಾಂಗ್ಲಾದೇಶಕ್ಕೆ ಬೇರೆ ಎಲ್ಲಿಂದನೂ ಯಾವುದೇ ರೀತಿಯ ಸಹಾಯ ಬರೆದಿರುತ್ತಿಲ್ಲ, ಅದನ್ನು ಬ್ಲಾಕ್ ಮಾಡಿರುವಂಥದ್ದು. ಸೊ ನಮ್ಮ ಸೇನೆಯ ವೆಸ್ಟರ್ನ್ ಫ್ಲೀಟ್ ಮತ್ತು ಈಸ್ಟರ್ನ್ ಫ್ಲೀಟ್ ಸಂಪೂರ್ಣವಾಗಿ ಪಾಕಿಸ್ತಾನವನ್ನು ನೌಕಾ ನೆಲೆಯ ನೆಟ್ಟಿನಲ್ಲಿ ದಿಗ್ಬಂಧನ ಮಾಡಿದ್ದು. ಮತ್ತು ನಮ್ಮ ಭಾರತೀಯ ಸೇನೆಯ ಎಲ್ಲ ಯುದ್ಧ ವಿಮಾನಗಳು ಪಶ್ಚಿಮ ಗಡಿಯಲ್ಲಿ ಸನ್ನದ್ಧರಾಗಿರುವಂಥದ್ದು. ಜಗತ್ತಿನ ಇತಿಹಾಸದಲ್ಲಿ ಮೊದಲನೆಯ ಬಾರಿಗೆ ಯಾವ ಬೋಫೋರ್ಸ್ ಗನ್ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ, ಆ ಬೋಫೋರ್ಸ್ ಗನ್ಗಳನ್ನು ಮತ್ತು ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ಸ್, ಯುಕ್ರೇನ್ ಯುದ್ಧ ಆಗ್ತಾ ಇದೆಯಲ್ವಾ, ಒಂದು ಲಾರಿಯ ಬಾಡಿಯಿಂದ ಜುಯ್ 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 ಅಂತ ಬುಲೆಟ್ ಹೋಗೋದು ನೋಡಿದ್ರ, ಇದು ಶೆಲ್ ಹೋಗೋದು, ಅದಕ್ಕೆ MRBL ಅಂತ ಹೇಳ್ತಾರೆ. ನಾನು ಅದೇ ವಿಭಾಗದಲ್ಲಿ ಕೆಲಸ ಮಾಡಿದ್ದು ಸೇನೆಯಲ್ಲಿ ಇರಬೇಕಾದ್ರೆ. ಈ ಎಲ್ಲ ಸಂಗತಿಗಳನ್ನು ಸುಮಾರೊಂದು 200 ಕಿಲೋಮೀಟರ್, ಕಾರ್ಗಿಲ್ ಸೆಕ್ಟರ್ ಅಂತ ಹೇಳ್ತೀವಲ್ಲ, ಅದೊಂದು 200 ಕಿಲೋಮೀಟರ್ ವ್ಯಾಪ್ತಿ. ಅಂದ್ರೆ ಭಾರತೀಯ ಸೇನೆಯ ಎಲ್ಲ ಸಂಗತಿಗಳನ್ನು ಅಲ್ಲಿ ಹಾಕಿದಾಗ ತುಂಬ ಒತ್ತಡ ಬಂತು. ದಿಸ್ ವಿಲ್ ಎಸ್ಕಲೇಟ್ ಟು ಎ ಫುಲ್ ಸ್ಕೇಲ್ ವಾರ್. ಸೊ ಅದು ಇಂಗ್ಲೆಂಡ್ ಇರ್ಬೋದು, ಅಥವಾ ಅಮೆರಿಕ ಇರ್ಬೋದು, ಯುರೋಪಿಯನ್ ನೇಷನ್ಗಳಿರ್ಬೋದು, ಎಲ್ಲರೂ ಒತ್ತಡ ಹಾಕಿದ್ರು. ವಾಜಪೇಯಿ ಅವರು ಒಂದು ಕಂಡೀಷನ್ ಹಾಕಿದ್ರು, till I get back every inch of soil that has been illegally occupied by the Pakistani forces, I will not stop the war ಅಂತ. ಸೊ ಇದು ಒಟ್ಟು ನಡೆದಿರುವಂತಹ ಘಟನೆ. ಆದರೆ ಬೇರೆ ಯುದ್ಧಗಳಿಗಿಂತ ಹೆಚ್ಚು ಸಾವು ನೋವು ಅನುಭವಿಸಬೇಕಾಯ್ತು ನಮಗೆ. 527 ಜನ ಸೈನಿಕರ ಪ್ರಾಣಾರ್ಪಣೆ ಆಯಿತು. ಆ ಯುದ್ಧ ಎಷ್ಟು ಘೋರವಾಗಿತ್ತು ಅಂತ ಹೇಳಿದ್ರೆ, 4 ಪರಮವೀರ ಚಕ್ರ ಯುದ್ಧ ಅಲ್ಲ, ಒಂದು ಕಾನ್ಫ್ಲಿಕ್ಟ್ ಇದು. ಆದರೆ 4 ಪರಮವೀರ ಚಕ್ರ ಮನೋಜ್ ಪಾಂಡೆಗೆ, ಆಮೇಲೆ ಸುಬೇದಾರ್ ಮೇಜರ್, ಈಗ ಅವರು ಆನರರಿ ಕ್ಯಾಪ್ಟನ್ ರಾಮ್ಪಾಲ್ ಯಾದವ್ಗೆ, ರೈಫಲ್ ಮ್ಯಾನ್ ಸಂಜಯ್ ಸಿಂಗಿಗೆ, ಇನ್ನೊಂದು ಐ ರೋಟ್ ಡೌನ್ ಸಮ್ವೇರ್, ಇನ್ನೊಂದು ಆಫ್ ಕೋರ್ಸ್ ವೆರಿ ಫೇಮಸ್ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ದಿಲ್ ಮಾಂಗೆ ಮೋರ್ ಅಲ್ವಾ, ನೆನಪಿದೆಯಾ? ಇವತ್ತು ನಾನಿಲ್ಲಿ ಕಾರ್ಗಿಲ್ 24ನೇ ಕಾರ್ಗಿಲ್ ದಿನಾಚರಣೆಯ ಸಂದರ್ಭದಲ್ಲಿ ಆ 527 ಸೈನಿಕರಿಗೆ ಚರಮ ಶ್ರದ್ಧಾಂಜಲಿ ಸಮರ್ಪಣೆ ಮಾಡೋದ್ರ ಜೊತೆಗೆ ಸೇನೆಯ ಕಥೆ ಹೇಳಿದ್ಕೊಟ್ಟು ನೀವೆಲ್ಲ ಜೋರಾಗಿ ಕೈತಟ್ಟಿ ಚಪ್ಪಾಳೆ ಮಾಡಿದ್ರಲ್ಲ. What is that which inspires a soldier
to offer his life, to make that supreme sacrifice. ನಾನು ಹೋದ ವರ್ಷ ಇಲ್ಲಿ ಕಾರ್ಗಿಲ್ ದಿನಾಚರಣೆಯ ಸಂದರ್ಭದಲ್ಲಿ ಒಬ್ಬ ರಂಗಪ್ಪ ಹೇಳುವ ಸೋಲ್ಜರ್ನ ಕರ್ಕೊಂಡು ಬಂದಿದ್ದು ಅಲ್ವಾ, ಹೋದ ವರ್ಷ ಅಲ್ಲ, ಅದರ ಪ್ರೀವಿಯಸ್ ಇಯರ್. ಅವನು ಕಾರ್ಕಳದಲ್ಲಿ ಅವನಿಗೆ ಸನ್ಮಾನ ಮಾಡುವ ಸಂದರ್ಭದಲ್ಲಿ ಕಾರ್ಗಿಲ್ ದಶಮಾನೋತ್ಸವ ಸಂದರ್ಭ 24ನೇ ವರ್ಷ, 10 ವರ್ಷ ಆದ ಕೂಡಲೇ ಆ ಸೈನಿಕ ಒಂದು ಮಾತು ಹೇಳ್ತಾನೆ, ನನಗೆ ಭಾಷಣ ಮಾಡ್ಲಿಕ್ಕೆ ಬರುವುದಿಲ್ಲ, ನಾನು 2 ಕೈ ಕಳ್ಕೊಂಡಿದ್ದೇನೆ ಬಾಂಬ್ ಸ್ಫೋಟದಲ್ಲಿ, ಒಂದು ಕಾಲು ಹೋಗಿದೆ ನಂದು, ಈಗ ಮತ್ತೆ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ, ಮತ್ತೆ ಸೈನಿಕ ಆಗಿ ನಾನು ಯಾರು ತಗೊಳ್ಳೋದಿಲ್ಲ, ನಾನು ಮತ್ತೆ ಹುಟ್ಟಿ ಬರ್ತೇನೆ, ಮತ್ತೆ ಸೈನಿಕ ಆಗ್ತೇನೆ ಅಂತ ಆ ಸೈನಿಕ ಹೇಳಬೇಕಾದ್ರೆ ಅವನ ಹೃದಯದ ಒಳಗೆ ಯಾವ ಕಿಚ್ಚಿರಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಶಿಕ್ಷಣದ ಉದ್ದೇಶ ಏನು ಅಂತ ಕೇಳಿದ್ರೆ ಮ್ಯಾನ್ ಮೇಕಿಂಗ್ ಇನ್ ನೇಷನ್ ಬಿಲ್ಡಿಂಗ್, ವ್ಯಕ್ತಿತ್ವ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ಅಂತ ಹೇಳಿ. ಇವತ್ತೇನು ವಿಷಯ ಇಟ್ಟಿದ್ದೀವಿ ನಾವು, ನ್ಯಾಷನಲ್ ಇಂಟಿಗ್ರೇಷನ್, ರಾಷ್ಟ್ರೀಯ ಭಾವೈಕ್ಯತೆ. ಅದರ ಬೇಸಿಕ್ ಪರ್ಪಸ್ ಇರುವಂಥದ್ದು ನೇಷನ್ ಬಿಲ್ಡಿಂಗ್. ನಾನು ಮಾಡುವ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದೇನೆ ಹೇಳುವಂತ ಭಾವನೆ ಜಾಗೃತ ಆಗ್ಲಿಕ್ಕೆ ಸಾಧ್ಯ ಇದೆಯಾ ನನ್ನ ವ್ಯಕ್ತಿತ್ವದಲ್ಲಿ? ಜಾತಿ, ಮತ, ಭಾಷೆ, ಪ್ರಾಂತ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಮುಂದುಳಿದವರು ಹಿಂದುಳಿದವರು, ಬಡವರು ಶ್ರೀಮಂತರು, ಕಲ್ತವರು ಕಲಿದಿದ್ದವರು, ಗ್ರಾಮಾಂತರದವರು ನಗರದವರು, ಸಾಕ ಇನ್ನೂ ಹೇಳಬೇಕಾ? ಎಲ್ಲಿದ್ದಾನೆ ಭಾರತೀಯ? ಎಲ್ಲಿದ್ದಾನೆ? ಮಣಿಪುರ ಹತ್ತಿ ಉರಿತಾ ಇದೆ. ಕಾಶ್ಮೀರ 30-32 ವರ್ಷಗಳಾದರೂ ಕೂಡ ಇನ್ನೂ ಶಾಂತಿಯನ್ನ ಕಾಣ್ತಾ ಇಲ್ಲ. ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಕ್ಕಾಗಿ ಭಾಷೆ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಪ್ರಾಂತದ ಹೆಸರಿನಲ್ಲಿ ವೈದ್ಯಗಳಾಗೆ ಕಚ್ಚಾಡ್ತೇವೆ ನಾವು. ಎಲ್ಲೋ 75 ವರ್ಷಗಳ ಭಾರತವನ್ನು ಅವಲೋಕನ ಮಾಡಿದ್ರೆ ನಮ್ಮಲ್ಲಿ ಈ ರಾಷ್ಟ್ರೀಯ ಪ್ರಜ್ಞೆ ಜಾಗೃತ ಆಗಿಲ್ಲ. ಇದಕ್ಕೆ ವಿರುದ್ಧವಾಗಿ ಅದೇ ಗ್ರಾಮೀಣ ಪ್ರದೇಶ, ಅದೇ ಶಿಕ್ಷಣ ಪದ್ಧತಿ, ಅದೇ ಬಡತನ, ಅದೇ ಕೃಷಿ ಕುಟುಂಬದ ಬದುಕು, ಆ ಎಲ್ಲ ಕಷ್ಟಗಳ ನಡುವೆ ಆ ಹಳ್ಳಿಯಲ್ಲಿ ಹುಟ್ಟಿದ ಒಬ್ಬ ಹುಡುಗ, ರಂಗಪ್ಪನ ಹೆಸರು ಹೇಳ್ತೀನಿ ನಾನು, ಅದು ಹರಿಜನ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ. ತಂದೆ ಇಲ್ಲ, ತಾಯಿ ವಯಸ್ಸಾಗಿದೆ, ತಮ್ಮ ಹುಟ್ಟು ಕುರುಡ, ತಂಗಿಗೆ ಮದುವೆ ಆಗಿಲ್ಲ. ಆದ್ರೆ ಹೋಗ್ತಾನಲ್ಲ ಗಡಿ ಪ್ರದೇಶದಲ್ಲಿ ಯುದ್ಧ ಮಾಡಲಿಕ್ಕೆ. ಯಾಕೆ ಇದು ಸಾಧ್ಯ ಆಗತ್ತೆ ಹಾಗಾದ್ರೆ? ಆ 1 ವರ್ಷದ ತರಬೇತಿಯಲ್ಲಿ, ಸುಧಾಕರ್ ಶೀಟಲ್ಲಿ 2 ವರ್ಷ ಪಾಠ ಹೇಳ್ಕೊಡ್ತಿರಲ್ಲ PUC ಬಂದ್ರೆ, ಹೈಸ್ಕೂಲ್ ಅಂದ್ರೆ 3 ವರ್ಷ, ನಮ್ಗೆ ತರಬೇತಿ 1 ವರ್ಷ. ಆ 1 ವರ್ಷದ ತರಬೇತಿಯಲ್ಲಿ ಇದೇ ಸಾಮಾಜಿಕ ಪರಿಸ್ಥಿತಿಯಿಂದ ಮೇಲೆದ್ದು ಬಂದಂತ ಒಬ್ಬ ತರುಣನ ವ್ಯಕ್ತಿತ್ವದಲ್ಲಿ ದೇಶ ಮೊದಲು, ರಾಷ್ಟ್ರಕ್ಕಾಗಿ ಸದಾ ನಾನು ಎಲ್ಲದನ್ನು ಸಮರ್ಪಣೆ ಮಾಡಲಿಕ್ಕೆ ಸಿದ್ಧನಾಗಿರ್ತೇನೆ ಹೇಳುವಂತ ಭಾವ ಹೇಗೆ ಜಾಗೃತ ಆಗತ್ತೆ? ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ, ನಮ್ಮೆಲ್ಲರಲ್ಲೂ ಇದೆ. ಅದನ್ನು ಪ್ರಕಟಗೊಳಿಸ್ತೀವ ನಾವು? ಹೇಗೆ ಸೇನೆಯಲ್ಲಿ ಈ ರಾಷ್ಟ್ರೀಯ ಭಾವೈಕ್ಯತೆಯ ಭಾವವನ್ನು ಜಾಗೃತಗೊಳಿಸ್ತಾರೆ? ಸಂವಿಧಾನದ ಕರ್ತೃಗಳಿಗೆ ಉದ್ದಂಡ ನಮಸ್ಕಾರ ಮಾಡ್ತೀನಿ ನಾನು. ಇಡೀ ದೇಶವನ್ನ ಹರಿದು ಹಂಚಲಿಕ್ಕೆ ಎಲ್ಲದಕ್ಕೆ ಏನು ಅವಕಾಶ ಕೊಟ್ಟರು ಅದನ್ನು ಸೇನೆಯಲ್ಲಿ ಅವರು ಅಳವಡಿಸ್ಕೊಳ್ಳಿಲ್ಲ. ಸೇನೆಯಲ್ಲಿ ಮೊದಲನೇದಾಗಿ ಇವತ್ತಿಗೂ ಕೂಡ ಜಾತಿ ಆಧಾರಿತ ರಿಸರ್ವೇಶನ್ ಇಲ್ಲ. ಗೊತ್ತಿದೆ ನಿಮಗೆ? NCC ಮಕ್ಕಳಿಗೆ ಗೊತ್ತಿರ್ತದೆ. ಎರಡನೇದ್ದು, ನಾವು ಮೆರಿಟ್ ಅಂತ ಹೇಳುವಾಗ
ಇಡೀ ಸೇನೆಯ ಎಲ್ಲ ಕೋಟ ಏನಿದೆ ಅದನ್ನು ರಾಜ್ಯಗಳ ಜನಸಂಖ್ಯೆಗೆ ಅನುಗುಣವಾಗಿ ಇಡೀ ದೇಶದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಉತ್ತರ ಪ್ರದೇಶದಲ್ಲಿ 24 ಕೋಟಿ ಜನಸಂಖ್ಯೆ ಇದೆ. ಎಲ್ಲರೂ ಅಲ್ಲಿಂದನೇ ಹೋಗಿಬಿಟ್ರೆ, ಅಥವಾ ಕೇವಲ ಮೆರಿಟ್ ಅನ್ನುವ ಕಾರಣದಿಂದ ಮಾಡಿಕೊಂಡು ಹೋದ್ರೆ ಯಾವುದೋ ರಾಜ್ಯದ ಯಾವುದೋ ಒಂದು ಭಾಗದಿಂದ ಮಾತ್ರ ಹೋಗಿಬಿಟ್ರೆ ಸೇನೆಗೆ, ಇದಾಗಬಾರ್ದು. ದೇಶದ ಎಲ್ಲ ರಾಜ್ಯಗಳಿಂದ, ಎಲ್ಲ ಸಮುದಾಯಗಳಿಂದ, ಎಲ್ಲ ಪ್ರದೇಶಗಳಿಂದ, ಎಲ್ಲ ವೈವಿಧ್ಯ ಬ್ಯಾಕ್ಗ್ರೌಂಡ್ನಿಂದ ಸೈನಿಕರು ಸೇನೆಗೆ ಬರಬೇಕು ಅನ್ನುವ ಕಾರಣಕ್ಕಾಗಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಸೇನೆ ನಿರ್ಮಾಣ ಮಾಡಿಕೊಂಡಿದೆ. ಕರ್ನಾಟಕಕ್ಕೆ ನಮ್ಮ ಜನಸಂಖ್ಯೆ ಆಧಾರದಲ್ಲಿ ಇಷ್ಟು ಕೋಟ ಅಂತ ಬರ್ತದೆ. ಅದನ್ನು ಜಿಲ್ಲೆಗಳಿಗೆ ಹಂಚ್ತೇವೆ ನಾವು. ದುರಾದೃಷ್ಟ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನನಗೆ ತಿಳಿದ ಹಾಗೆ ಕಳೆದ 35 ವರ್ಷದಿಂದ ಏನು ಕೋಟ ನಮ್ಮ 2 ಜಿಲ್ಲೆಗೆ ಬರುತ್ತೆ ಅದು ಯಾವತ್ತೂ ಭರ್ತಿ ಆಗೋದಿಲ್ಲ. ಅದನ್ನು ಬೇರೆ ಜಿಲ್ಲೆಗೆ ಕೊಡ್ತೀವಿ ನಾವು. ನಾವೆಲ್ಲ ಡಾಕ್ಟ್ರು, ನಾವೆಲ್ಲ ಇಂಜಿನಿಯರು, ನಾವೆಲ್ಲ ಏನೇನೋ ಆಗ್ಲಿಕ್ಕೆ ಕನಸು ಕಾಣ್ತೇವೆ. ಎಲ್ಲೋ ಅಪ್ಪಿತಪ್ಪಿ ಕೆಲವರು ಮಾತ್ರ ಸೇನೆಗೆ ಬರ್ತಾರೆ. ಐ ಥಿಂಕ್ ಯು ವಿಲ್ ಚೇಂಜ್ ದಟ್ ಕಾನ್ಸೆಪ್ಟ್. ಹಾಗಾಗಿ ಈ ಜಾತಿ ಮತ ಭಾಷೆಗಳ ಸಂಕುಚಿತ ಮನೋಭಾವದಿಂದ ಸೈನಿಕರನ್ನು ಹೊರಗೆ ತರಬೇಕು ಅಂತ ಹೇಳಿದರೆ ಮೊದಲನೇ ಹೆಜ್ಜೆ ಇಡುವಂಥದ್ದು ನಾವು ಆ ರಿಕ್ರೂಟ್ಮೆಂಟ್ ಪಾಲಿಸಿಯಲ್ಲಿ ಈ ಸಂಗತಿಯನ್ನು ಉಲ್ಲೇಖ ಮಾಡಲಿಕ್ಕೆ ಇಲ್ಲ. NCC ಮಕ್ಕಳಿಗೆ ಗೊತ್ತಿದೆ. ನೀವು ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತ ಹೇಳ್ತೀರಾ, ಜೈ ಹಿಂದ್ ಸರ್ ಅಂತ ಹೇಳ್ತೀರಾ ಇಲ್ವೋ? ಹೇಳ್ತೀರಾ ಇಲ್ವೋ? ಹೇಳಿ, ಹೇಗೆ ಸಾಧ್ಯ ಆಯ್ತದು? ನೀವು ಭಾರತೀಯ ಭೂಸೇನೆ ಯಾವುದಾದ್ರೂ ಒಂದು ಎಕ್ಸ್ಚೇಂಜಿಗೆ ಫೋನ್ ಮಾಡಿ ಈಗ, ರೈಟ್ ನಾವು. ಅಲ್ಲಿರುವಂಥ ಟೆಲಿಫೋನ್ ಆಪರೇಟರ್ ಫೋನ್ ರಿಸೀವ್ ಮಾಡಿದ ಕೂಡಲೇ ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್ ಏನು ಹೇಳೋದಿಲ್ಲ, ರಾಮ್ ರಾಮ್ ಸಾಹಬ್ ಅಂತ ಹೇಳ್ತಾನೆ. ಅವನು ಯಾವುದೇ ಮತದ ಅನುಯಾಯಿ ಆಗಿರ್ಬೋದು, ಅವನು ಯಾವುದೇ ಪ್ರಾಂತದವರಾಗಿರ್ಬೋದು, ಅವನು ಕರೆಕ್ಟ್ ಅಲ್ಲ? ಏನು ಹೇಳ್ತಾನೆ? ರಾಮ್ ರಾಮ್ ಸಾಹಬ್ ಅಂತ ಹೇಳ್ತಾನೆ. NCC ಮಕ್ಕಳನ್ನ ಕೇಳಿ, ಕ್ವಾರ್ಟರ್ ಗಾರ್ಡಲ್ಲಿ ಡ್ಯೂಟಿ ಹಾಕಿ ಮಾಡಿದ್ದೀರಾ? ಕ್ವಾರ್ಟರ್ ಗಾರ್ಡಲ್ಲಿ ಕ್ಯಾಂಪಲ್ಲಿ ಕ್ಯಾಂಪ್ ಆಗಲಿಲ್ಲ ನಿಮಗೆ? ಕ್ವಾರ್ಟರ್ ಗಾರ್ಡಿಗೆ ಹಾಕಿಲ್ಲ, ಒಂದು ಕ್ವಾರ್ಟರ್ ಗಾರ್ಡ್ ಅಂತ ಮಾಡ್ತಾರೆ. ಅಷ್ಟು ದೂರದಲ್ಲಿ ಒಬ್ಬ ಆಫೀಸರ್ ಹೋಗ್ತಾ ಇದ್ರೆ ಅವನು ದೂರದಿಂದ ರಾಮ್ ರಾಮ್ ಸಾಹಬ್ ಅಂತ ಹೇಳ್ತಾನೆ. ಚೀಫ್ ಆಫ್ ಆರ್ಮಿ ಸ್ಟಾಫ್ ಆದರೂ ಕೂಡ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳುವುದಿಲ್ಲ, ರಾಮ್ ರಾಮ್ ಅಂತಾನೆ ಹೇಳ್ತಾರೆ. ಮತ್ತೆ ಪುನಃ ಜೈನ್ ಸಾಹಬ್ ಅಂತ ಹೇಳ್ತಾನೆ, ಕರೆಕ್ಟ್ ಅಲ್ಲ? ಮತ್ತೆ ಜೈನ್ ಅಂತಾನೆ ಹೇಳ್ತಾರೆ. ಆರ್ಮಿಯಲ್ಲಿ ಸಾಧ್ಯ ಇದೆ ಹೇಳಿದ್ರೆ ಯಾಕೆ ಸಿವಿಲ್ ಲೈಫಲ್ಲಿ ಸಾಧ್ಯ ಇಲ್ಲ? ಎಲ್ಲಿಯಾದ್ರೂ ನಾಳೆ ಸುಧಾಕರ್ ಶೆಟ್ಟರು ಈ ಶಾಲೆಯಲ್ಲಿ ಎಲ್ಲರೂ ಕೂಡ ಬೆಳಿಗ್ಗೆ ಬಂದ ಕೂಡಲೇ ರಾಮ್ ರಾಮ್ ಹೇಳಬೇಕು ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಅಲ್ಲಿಗೆ ಯಾರೋ ಬರ್ತಾರೆ. ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳಿದ್ರೆ, ಸಂಸ್ಕೃತ ಟೀಚರ್ ಇದ್ದೀರಾ? ಸಂಸ್ಕೃತ ಅಲ್ಲ, ಹೆಸರು ಉಂಟಾ ಯಾರಾದ್ರೂ ಸಂಸ್ಕೃತ ಅಂತ ಇಲ್ಲಲ್ವಾ? ಓ ಸುಮಿತ್, ಎಲ್ಲಿ ಕಾಣ್ತಾ ಇಲ್ಲ? ನಾನು ಫೈನ್ ಫೈನ್. ಅದು ಶ್ಲೋಕದ ಪೂರ ಅರ್ಥನ ಆಮೇಲೆ ಹೇಳಿ. ಸಂಗಚ್ಛದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತಾಂ ಹೇಳುವಂತ ಒಂದು ಶ್ಲೋಕದ ಒಂದು ವಾಕ್ಯ ಇದು. ಸ್ವಲ್ಪ ಗೊತ್ತಾಗುವುದಾದ್ರೆ, ನಮ್ಮ ನ್ಯಾಷನಲ್ ಇಂಟಿಗ್ರೇಷನ್ ಏನು ಅಂತ ಹೇಳಿದ್ರೆ, ನಮ್ಮ ಪುರಾಣಗಳಲ್ಲಿ ಬರುವಂತ ಈ ಒಂದು ಮಾತಿನ ಅರ್ಥವನ್ನ ಪ್ರಾಕ್ಟಿಕಲ್ ಆಗಿ ಅಳವಡಿಸಿಕೊಳ್ಳುವಂಥದ್ದು. ಏನದು? ದೇವಸ್ಥಾನದಲ್ಲಿ ರಥೋತ್ಸವಕ್ಕೆಲ್ಲ ಹೋಗಿದ್ದೀರಾ? ನೀವು ಹೋಗಿದ್ದೀರಾ? ರಥದ ಹಗ್ಗಕ್ಕೆ ಕೈ ಕೊಟ್ಟಿದ್ದೀರಾ? ಕೊಡ್ದಿದ್ದವ್ರು ನೆಕ್ಸ್ಟ್ ಟೈಮ್ ಕೈ ಕೊಡಿ. ರಥ ಎಳೆದಿದ್ದೀರಾ? ಫುಲ್ ಶ್ರಮ ಹಾಕಿ ಅಯಸ್ಸ ಅಂತ ಎಳೆದಿದ್ದೀರಾ ರಥವನ್ನ? ಪೂರ್ಣ ಶಕ್ತಿ ಹಾಕಿ ಎಳೆದಿದ್ದೀರಾ? ಚಿಕ್ಕ ವಯಸ್ಸಿನ ಹಗ್ಗ ಹಿಡಿಲಿಕ್ಕೆ ಬಿಡುವುದಿಲ್ಲ. ಸ್ವಲ್ಪ ಲೈಟ್ ಜಾಸ್ತಿ ಇದೆ. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತ ಹೇಳ್ತಾರೆ. ಸೊ ಹಾಗೆ ಸುಧಾಕರ್ ಶೆಟ್ಟರು ಸ್ವಲ್ಪ ಬೆಳಗ್ಲಿ ಅಂತೇಳಿ ಹಾಕಿದ್ದೇನು. ದಿಸ್ ಇಸ್ ಮಚ್ ಬೆಟರ್. ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ದಿಕ್ಕಿನೆಡೆಗೆ ಹೆಜ್ಜೆ ಹಾಕಿದ್ರೆ, ರಥದ ಹಗ್ಗ ಹಿಡಿದುಕೊಂಡು ಪೂರ್ಣ ಪ್ರಮಾಣದಲ್ಲಿ ಶ್ರಮ ಹಾಕಿ ರಥವನ್ನು ಎಳಿಬೇಕಂತಿಲ್ಲ.
ಹೌದಾ ಅಲ್ವಾ? ನಮ್ಮ ರಾಮಚಂದ್ರ ಅವರು ಹಾಗೆ, ಇಲ್ಲ ದಿನೇಶ್ ಅವ್ರು ಹಾಗೆ ಸ್ವಲ್ಪ ಗಟ್ಟಿಯಾಗಿರೋರು 4 ಜನ ಬಡಿಗೆ ತಗೊಂಡಿರ್ತಾರೆ, ರಥ ಫಾಸ್ಟ್ ಆಗಿ ಹೋಗಬಾರ್ದು. ನೋಡಿದಿರೇ ಇಲ್ವಾ? ಚಕ್ರಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಏನೋ ಇಲ್ವಾ? ಮಾಡ್ತಾರಲ್ಲ. ಈ ರಾಷ್ಟ್ರರಥವನ್ನ, ರಾಷ್ಟ್ರರಥ ಅಂತ ಹೇಳ್ಬೋದು ಅಲ್ವಾ? ರಾಷ್ಟ್ರರಥವನ್ನ ನಾವು ಮುಂತರಬೇಕಾದ್ರೆ ಇಡೀ ಸಮಾಜ ಒಂದಾಗಿ ಆಲೋಚನೆ ಮಾಡಬೇಕಾ ಬೇಡವಾ? ಒಂದೇ ದಿಕ್ಕಿನಡೆಗೆ ಹೆಜ್ಜೆ ಹಾಕಬೇಕೋ ಬೇಡವಾ? ಭಾರತೀಯ ಸೇನೆ ಸಂಗಚ್ಛದ್ವಂ ಸಂವದದ್ವಂ ಸಮೋ ಮನಾಂಸಿ ಜಾನತಾಂ ಹೇಳುವಂತ ಏನು ನಮ್ಮ ಧ್ಯೇಯ ವಾಕ್ಯ ಇದೆ, ಅದಕ್ಕೆ ಅನುಗುಣವಾಗಿ 3 ಸಂಗತಿಗಳನ್ನು ಪ್ರಾರಂಭದಲ್ಲಿ ನಾಮ್, ನಮಕ್ ಅವ್ರ ನಿಶಾನ್ ಕೇಳಿದ್ದೀರಾ? NCC ಅವರು ಕೇಳಿದ್ದೀರಾ? ಈ ದೇಶದ ಹೆಸರಿಗಾಗಿ ನನ್ನ ಮೇಲೆ ಈ ದೇಶದ ಋಣ ಇದೆ, ನನ್ನ ಬದುಕಿಗೆ ಇದು ಆಧಾರ. ನಾನು ಪ್ರಾರಂಭದಲ್ಲಿ ಹೇಳಿದೆ ಅಲ್ವಾ, ಲೈಫ್ ಇಸ್ ಎ ಬ್ಯೂಟಿಫುಲ್ ಜರ್ನಿ, ಇಟ್ ಟೇಕ್ಸ್ ಯು ಟು ಬ್ಯೂಟಿಫುಲ್ ಡೆಸ್ಟಿನೇಷನ್ಸ್ ಪ್ರೊವೈಡೆಡ್ ಯು ವಾಂಟ್ ಟು ಸಿ. ಸೊ ನಾಮ್, ನಮಕ್ ಮತ್ತು ನಿಶಾ, ನಮಗೊಂದು ಧ್ವಜ ಇದೆ. ಈ 3 ಸಂಗತಿಗಳಿಗೆ ನಾವು ನಮ್ಮ ಜೀವನವನ್ನೇ ಅರ್ಪಣೆ ಮಾಡಬೇಕು. ಈ ದೇಶ ಅಭಿವೃದ್ಧಿ ಆದ್ರೆ ನಾನು ಅಭಿವೃದ್ಧಿ ಆಗ್ತೀನಿ, ಈ ದೇಶಕ್ಕೆ ಗೌರವದ ಸ್ಥಾನ ಸಿಕ್ಕಿದ್ರೆ ನನಗೆ ಗೌರವದ ಸ್ಥಾನ ಸಿಗತ್ತೆ, ಸರಿ ಅಲ್ವಾ? ಸೊ ಈ ಭಾವನೆಯನ್ನ ನಮ್ಮ ಎಲ್ಲ ಸೈನಿಕರ ಮನಸ್ಸಿನಲ್ಲಿ ನಾವು ಬೆಳೆಸುವಂತ ಪ್ರಯತ್ನ ಮಾಡ್ತೀವಿ ಪ್ರಾಮಾಣಿಕವಾಗಿ. ನಮ್ಮ ಸೇನೆಯ ಯೂನಿಟ್ಗಳಲ್ಲಿ ಗಣಿತ ನಗರದಲ್ಲಿ ಗಣಪತಿಯ ದೇವಸ್ಥಾನ ಮಾಡಿದ ಹಾಗೆಯೇ ನಮ್ಮ ಎಲ್ಲ ಯೂನಿಟ್ಗಳಲ್ಲಿ ಒಂದು ದೇವಸ್ಥಾನ ಇರುತ್ತೆ. ದೇವಸ್ಥಾನ ಅಂತ ಹೇಳೋದಿಲ್ಲ, ಯಾಕೆಂದ್ರೆ ಆ ಯೂನಿಟ್ ಅಲ್ಲಿ ಯಾರು ಯಾವ ಸಮುದಾಯದವರು ಜಾಸ್ತಿ ಇರ್ತಾರೆ ಅದಕ್ಕೆ ಅನುಗುಣವಾಗಿರುತ್ತೆ. ಒಂದು ದೇವಸ್ಥಾನ, ಒಂದು ಗುರುದ್ವಾರ, ಇಲ್ಲ ಚರ್ಚ್, ಇಲ್ಲ ಮಸೀದಿ. ನಾನು ಇದ್ದ ಯೂನಿಟ್ನಲ್ಲಿ ಒಂದು ಬ್ಯಾಟ್ರಿ, ಆರ್ಟಿಲರಿ ರೆಜಿಮೆಂಟ್ ಅಲ್ಲಿ ಬ್ಯಾಟ್ರಿ ಅಂತ ಹೇಳ್ತೇವೆ, ಇನ್ಫೆಂಟ್ರಿಲಿ ಕಂಪನಿ ಅಂತ ಹೇಳ್ತಾರೆ. ಒಂದು ಬ್ಯಾಟ್ರಿ ಸಂಪೂರ್ಣವಾಗಿ ಪಂಜಾಬಿನ ಸರ್ದಾರ್ಜಿಗಳ ಬ್ಯಾಟ್ರಿ ಇತ್ತು. ಹಾಗಾಗಿ ನಮ್ಮ ಯೂನಿಟ್ನಲ್ಲಿ ಒಂದು ದೇವಸ್ಥಾನವೂ ಇತ್ತು, ಒಂದು ಗುರುದ್ವಾರ ಕೂಡ ಇತ್ತು. ಆಫೀಸರ್ ಆಗಿ ನಮ್ಮ ಯೂನಿಟ್ ಅಲ್ಲಿ ಒಬ್ಬರು ಕ್ರಿಶ್ಚಿಯನ್ ಅಧಿಕಾರಿ ಬಂದಿದ್ರು ಹೊಸದಾಗಿ ಬಂದಾಗ ಇನ್ನು ಈ ಕ್ಲಾರಿಟಿ ಬಂದಿರೋದಿಲ್ಲ, ಇಷ್ಟು ಮೆಚುರಿಟಿ ಬಂದಿರೋದಿಲ್ಲ. ಅವರು ಮಂದಿರ್ ಪರೇಡ್, ನಾವು ದೇವಸ್ಥಾನಕ್ಕೆ ಹೋಗೋದನ್ನ ಸುಮ್ಮನೆ ಹೀಗೆ ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳೋದಿಲ್ಲ, ಅದನ್ನ ಮಂದಿರ್ ಪರೇಡ್ ಅಂತ ಹೇಳ್ತೇವೆ. ಪ್ರತಿ ಆದಿತ್ಯವಾರ ಬೆಳಿಗ್ಗೆ 7 ಗಂಟೆಗೆ ನೀವು ಹೋಗಬೇಕು, ನಿಮ್ಗೆ ಇಷ್ಟೇ ಇರಲಿ ಇಲ್ಲದೇ ಇರಲಿ ಹೋಗಬೇಕು. ಈ ಅಧಿಕಾರಿ ಬರಲಿಲ್ಲ ಹೇಳಿದ ಕೂಡಲೇ ಮರುದಿನ ಆಸ್ ಅನ್ ಅಡ್ಜುಟೆಂಟ್ ಐ ಹ್ಯಾಡ್ ಟು ಇನ್ಫಾರ್ಮ್ ದ ಇನ್ಫಾರ್ಮೇಶನ್ ಟು ದ ಕಮಾಂಡಿಂಗ್ ಆಫೀಸರ್. ಮಾರ್ಚಿಂಗ್ ಅಪ್ ಅಂತ ಹೇಳಿದ್ರು. ಮಾರ್ಚಿಂಗ್ ಅಂತ ಗೊತ್ತಾ? ಮಾರ್ಚಿಂಗ್ ಅಪ್ ಅಂದ್ರೆ ಅರ್ಥ ಆಗುತ್ತೆ NCC ಕೆಡೆಟ್ಸ್ಗೆ. ಮರುದಿನ ಬೆಳಗ್ಗೆ ಕಮಾಂಡಿಂಗ್ ಆಫೀಸರ್ ಕೊಠಡಿಗೆ ಹೋದ್ರು. ನಿನ್ನೆ ಯಾಕೆ ಬರಲಿಲ್ಲ ಅಂತ ಕೇಳಿದ್ರು. He said, sir, I cannot pray in a temple, I cannot pray in a gurudwara, and what will I do there ಅಂತ ಹೇಳಿ ಕೇಳ್ತೇವಲ್ಲ ಸಿವಿಲಲ್ಲಿ. ನಾನು ಕ್ರಿಶ್ಚಿಯನ್, ನಾನು ಹೋಗಿ ಹೇಗೆ ಒಂದು ಮಂದಿರದಲ್ಲಿ ಪ್ರಾರ್ಥನೆ ಮಾಡಲಿ, ನಾನು ಹೇಗೆ ಒಂದು ಗುರುದ್ವಾರದಲ್ಲಿ ಪ್ರಾರ್ಥನೆ ಮಾಡಲಿ, ನನಗೆ ಚರ್ಚ್ ಬೇಕು ಅಂತ. ಸ್ವಲ್ಪ ನಮ್ಮ ಲ್ಯಾಂಗ್ವೇಜ್ ಹಾರ್ಶ್ ಇರುತ್ತೆ, ದಯವಿಟ್ಟು ತಪ್ಪು ತಿಳಿಬಾರ್ದು. ಯು ಬ್ಲಡಿ ಚಾಪ್, I don't care what is your faith. Don't complain. As far as I am concerned, ನಾನು ಕಿವಿಯಿಂದ ಕೇಳಿದ ಮಾತು, as far as I am concerned, my Jawan's faith is my faith. From next Sunday, you bloody well attend the Mandir parade and the Gurudwara parade. And within this month end, you should be singing Aarti. ಉತ್ತರ ಭಾರತದಲ್ಲಿ ದೇವಸ್ಥಾನದಲ್ಲಿ ಒಂದೇ ಆರತಿ ಮಾಡ್ತಾರೆ, ನಮ್ಮಲ್ಲಿ ಒಂದು 8 ಆರತಿ ಮಾಡ್ತಾರಲ್ಲ, ಅಲ್ಲಿ ಒಂದೇ ಆರತಿ ಇರುತ್ತೆ. ಓಂ ಜಯ ಜಗದೀಶ್ ಹರೇ, ನಂಗೆ ಇವತ್ತಿಗೂ ಹಾಡು ಪ್ರಾರ್ಥನೆ ಬರುತ್ತೆ. ಎಲ್ಲರೂ ಒಟ್ಟಾಗಿ ಆ ಆರತಿ ಮಂತ್ರವನ್ನು ಹೇಳಲೇಬೇಕು. ಆ್ಯಂಡ್ ದಿಸ್ ಹ್ಯಾಪನ್. ದಿಸ್ ಈಸ್ ಹೌ ಆರ್ಮಿ ಟ್ರೈನ್ಸ್ ಯುವರ್ ಮೈಂಡ್
to integrate with the faith of everybody. ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅಲ್ಲಿ ನನ್ನ ಒಟ್ಟಿಗೆ ಪಾಸ್ ಆದಂತ ಒಬ್ಬ ಹುಡುಗ, ಜೂಡ್ ರಾಕ್ ಅಂತ ಅವನ ಹೆಸರು, ತಮಿಳುನಾಡಿನವನು. ಅವನು ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ಗೆ ಆಫೀಸರ್ ಆಗಿ ಹೋದ. ಅವನು ಕ್ರಿಶ್ಚಿಯನ್, ಹೋಗಿರೋದು ಒಂದು ಮುಸ್ಲಿಂ ಯೂನಿಟಿಗೆ, ಅಲ್ಲಿರೋದು ಮಸೀದಿ. ಅವನಿಗೆ ಗೊಂದಲ ಇತ್ತು. ಅವನಿಗೆ ಈಗ ರಿಟೈರ್ ಆಗಿದ್ದಾನೆ, ರಿಟೈರ್ಡ್ ಆಸ್ ಎ ಬ್ರಿಗೇಡಿಯರ್. ಅವನು ಹೇಳ್ತಾನೆ ಈ ಮಾತನ್ನ, ಐ ಹ್ಯಾಡ್ ಲಾಟ್ ಆಫ್ ಕನ್ಫ್ಯೂಷನ್ ವಿತ್ ಇನ್ ಮೀ ಬಿಕಾಸ್ ಐ ನೆವರ್ ಪ್ರೇಡ್ ಇನ್ ಎ ಪ್ಲೇಸ್ ಅದರ್ ದನ್ ಮೈ ಚರ್ಚ್. ಸೊ ದಿಸ್ ಇಸ್ ಹೌ ಯು ಮೇಕ್ ಸೋಲ್ಜರ್ಸ್ ಆಕ್ಸೆಪ್ಟ್ ದ ಹೋಲ್ ನೇಷನ್ ಆಸ್ ಒನ್ ಯೂನಿಟ್. ಇದು ನಮ್ಮಲ್ಲಿ ಸಾಧ್ಯ ಇಲ್ವೋ? ಹೊರಗಡೆ ಸಾಧ್ಯ ಇದೆಯೋ ಇಲ್ವೋ? ಸಾಧ್ಯ ಇದೆಯೋ ಇಲ್ವೋ ಹೇಳಿ? ನಮ್ಗಿದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಮೂರನೆಯ ಸಂಗತಿ, ಯಾಕೆ ನಮ್ಮಲ್ಲಿ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಇರಬೇಕು? 3 ಶಬ್ದ ಇದೆ ಅದರಲ್ಲಿ. ರಾಷ್ಟ್ರೀಯ, ನೇಷನ್ ಫಸ್ಟ್, ಕರೆಕ್ಟ್ ಅಲ್ವಾ? ಎರಡನೇದು ಭಾವ. ಭಾವನೆ ಇಲ್ಲದೆ ಬದುಕಿಲ್ಲ. ನಾನು ತುಂಬ ದೇಶ ತಿರುಗಿದ್ದೇನೆ ಅಂತ ಹೇಳಿದ್ರಲ್ಲ, ನನಗೊಬ್ಬ ಜರ್ಮನಿಯ ಸ್ನೇಹಿತ ಸಿಕ್ಕಿದ, ಎಲ್ಮಾರ್ ಜೋಸೆಫ್ ಅಂತ ಅವನ ಹೆಸರು. ಅವನು ಭಾರತ ದೇಶದಲ್ಲಿ ಪ್ರಾಕೃತ ಭಾಷೆ ಅಭ್ಯಾಸ ಮಾಡಲಿಕ್ಕೆ ಬಂದಂತ ಹುಡುಗ. ಕರ್ನಾಟಕಕ್ಕೂ ಬಂದಿದ್ದ ಬೇರೆ ಕಾರಣಕ್ಕಾಗಿ. ಸೊ ನಾನು ಅವನ ಸೂಕ್ಷ್ಮದಲ್ಲಿ ಕೇಳಿದೆ, ನೀನು ಮೊದಲನೇ ಸಲ ಭಾರತ ದೇಶಕ್ಕೆ ಬಂದಾಗ ನಿಂಗೆ ಹೇಗೆ ಅನ್ನಿಸ್ತು ಅಂತ. ಯಾಕಂದ್ರೆ ಅವನನ್ನು ನಾನು ಜರ್ಮನಿಯ ಮ್ಯೂನಿಕ್ ಅಲ್ಲಿ ಭೇಟಿ ಮಾಡಿದ್ದೆ, ಅವನು ಕಲಿತಿರುವಂಥ ಕಾಲೇಜಲ್ಲಿ, ಮ್ಯೂನಿಕ್ ಯೂನಿವರ್ಸಿಟಿಯಲ್ಲಿ. ಅಲ್ಲಿಯ ವ್ಯವಸ್ಥೆಗಳು, ಅಲ್ಲಿಯ ಸೌಕರ್ಯ, ಮ್ಯೂನಿಕ್ ಯೂನಿವರ್ಸಿಟಿಯ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ನ ಕೆಳಗೆ ಮೆಟ್ರೋ ಸ್ಟೇಷನ್ ಇದೆ. ಮತ್ತು ಮ್ಯೂನಿಕ್ ನಗರ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಸಂಪೂರ್ಣ ಬಾಂಬ್ ದಾಳಿ ಬಿದ್ದು ನಾಶ ಆದಂಥ ಒಂದು ನಗರ. ಆ ಕಾಲೇಜಲ್ಲಿ ಅಥವಾ ಯೂನಿವರ್ಸಿಟಿ ಓದುವಂಥ ವಿದ್ಯಾರ್ಥಿಗಳು ಮೆಟ್ರೋದಲ್ಲಿ ಕೆಳಗಿಂದ ಬಂದು ಸೈಕಲಲ್ಲಿ ಬಂದು ಸೈಕಲ್ ಹತ್ಕೊಂಡು ಯೂನಿವರ್ಸಿಟಿ ಕ್ಯಾಂಪಸ್ ತಿರುಗಾಡ್ತಾರೆ. ಆ ರೀತಿಯ ವ್ಯವಸ್ಥೆ ಇರುವಂಥ ನಗರ. ನಾನು ಕೇಳಿದೆ, ನೀನು ನಮ್ಮ ದೇಶಕ್ಕೆ ಬಂದಾಗ ನಿಂಗೆ ಹೇಗೆ ಅನಿಸಿರ್ಬೋದು ಅಂತ ಹೇಳಿ. ಏನು ಅನಿಸಿದೆ ಅಂತ ಅವನು ಹೇಳಿದ ಮಾತು ಕೇಳಿ, ಸರ್, ಫಸ್ಟ್ ಟೈಮ್ when I landed in Delhi, and from Delhi I went to Delhi railway station, from airport railway station to catch my train to Patna. I was absolutely confused. ಯಾಕೆ ಅಂತ ಕೇಳಿದೆ. ಅವನು ನಮ್ಮ ಊರಿಗೆ ಕರ್ಕೊಂಡು ಬಂದಿದ್ದೆ, ಕೆಲವು ವರ್ಷಕ್ಕೆ ಬಂದಿದ್ದ ಹುಡುಗ. ನಮ್ಮ ದೇವಸ್ಥಾನದ ಜಾತ್ರೆ ಸಮಯದಲ್ಲಿ ಪಂಚಾಯತ್ ಜುಬ್ಬ ಹಾಕೊಂಡು ನನ್ನೊಟ್ಟಿಗೆ ಒಂದು ವಾರ ಇದ್ದ. ಅವನು ಹೇಳ್ತಾನೆ, ರಸ್ತೆಯಲ್ಲಿ ನಮ್ಮ ದೇಶದಲ್ಲಿ ವಾಹನಗಳು ಹೋಗ್ತದೆ, ನಿಮ್ಮ ದೇಶದ ರಸ್ತೆಯಲ್ಲಿ ಒಂದೇ ಸತಿ ನೋಡಿದಾಗ ಪ್ರಾಣಿಗಳಿದ್ದಾವೆ, ನಾಯಿಗಳಿದ್ದಾವೆ, ಸೈಕಲ್ ಇದೆ, ಕಾರ್ಟ್ ಪುಲ್ ಮಾಡುವವರಿದ್ದಾರೆ, ಎತ್ತಿನ ಗಾಡಿ ಇದೆ, ಕಾರ್ ಇದೆ, ಲಾರಿ ಇದೆ, ಬಸ್ ಇದೆ, ಮತ್ತು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಐ ವಾಸ್ ಅಬ್ಸಲ್ಯೂಟ್ಲಿ ಕನ್ಫ್ಯೂಸ್ಡ್. ಸೊ ಎಲ್ಲಿಗೆ ಬಂದೆಪ್ಪ ಅಂತ ಅನ್ನಿಸ್ತು ನನಗೆ. ಆಮೇಲೆ ಏನಾಯ್ತು ಅಂತ ಕೇಳಿದೆ. ಒಂದು ವಾರ 15 ದಿನ ಪಾಟ್ನಾ, ಬಿಹಾರ ಎಲ್ಲ ನೋಡಿದ ಮೇಲೆ ಐ ಗಾಟ್ ಯೂಸ್ ಟು ಇಟ್. ಮತ್ತೇನು ಭಾವನೆ ಬಂತು ಕೇಳಿ, ಭಾವ ಹೇಳಿದ, ಅದಕ್ಕೆ ಇದು ನನ್ನ ಕಥೆ ಹೇಳ್ತಾ ಇರೋದು. ಆಗ ಹೇಳಿದ ಅವನು, ನಮ್ಮ ದೇಶದಲ್ಲಿ ಈ ಫಿಸಿಕಲ್ ಕಂಫರ್ಟ್ ಕೊಡುವಂಥ ಎಲ್ಲ ಫೆಸಿಲಿಟೀಸ್ ಇದೆಯಲ್ಲ, ಎಲ್ಲವೂ ತುಂಬ ಅಚ್ಚುಕಟ್ಟಾಗಿದೆ ಸರ್, ಎಲ್ಲವೂ ಚೆನ್ನಾಗಿದೆ, ಯಾವುದಕ್ಕಾಗೂ ಪರದಾಡಬೇಕಂತಿಲ್ಲ, ಎಲ್ಲವೂ ವ್ಯವಸ್ಥಿತವಾಗಿದೆ. ಆದರೆ ಭಾರತ ದೇಶದಲ್ಲಿ, ನಮ್ಮ ದೇಶದಲ್ಲಿ ಇಲ್ಲದೇ ಇರುವಂಥ ಒಂದು ಅದ್ಭುತವಾದ ಸಂಗತಿ ಇದೆ. ಏನು ಅಂತ ಕೇಳಿದೆ. ನಮ್ಮ ದೇಶದಲ್ಲಿ ಅದೆಲ್ಲ ಇದ್ರೂ ಕೂಡ ಜನರ ವ್ಯಕ್ತಿತ್ವದಲ್ಲಿ ಭಾವನೆಗಳೇ ಇಲ್ಲ. ನಿಮ್ಮ ದೇಶದಲ್ಲಿ ಎಲ್ಲ ಕೊರತೆ ಇದ್ರೂ ಕೂಡ ನಾನು ಎಲ್ಲಿಯವನೋ, ನಿಮ್ಮ ಊರಿನವನಲ್ಲ, ನಮ್ಮ ಪರಿಚಯ ಇಲ್ಲ, ಆದರೆ ಆ ಪ್ರೀತಿಯ ಭಾವನೆ ಏನಿದೆ ನನ್ನಲ್ಲೂ ಕೂಡ ಒಂದು ಜೀವಂತ ಇದೆ ಹೇಳುವಂಥ ಭಾವನೆ ಏನಿದೆ, ಆ ಭಾವನೆಗಳು ನಿಮ್ಮ ದೇಶದಲ್ಲಿ ಜೀವಂತವಾಗಿದೆ ಅಂತ ಹೇಳ್ದ. ತುಂಬ ಖುಷಿ ಆಯ್ತು ನನಗೆ. ಜೋರಾಗಿ ಚಪ್ಪಾಳೆ ಹೊಡೆದ್ರು. ಆ 4 ಸಂಗತಿ ಹೇಳ್ಬೋದು ಅವರಿಗೆ, ಅಲ್ಲಿ ಮಾತಾಡಿದ್ವಲ್ಲ. ಹೇಳಬೇಡ ಈಗ, ಇನ್ನೊಂದ್ಸಲ ಯಾವಾಗ ಹೇಳ್ತೇನೆ. ಹೇಳ್ಬೇಕಾ?
ಯಾವ ಥರ ವ್ಯಕ್ತಿತ್ವ ಬದಲಾಗ್ತಾ ಇದೆ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಇಲ್ಲಿ ಹ್ಯಾಂಡ್ ಮೈಕ್ ಇದೆಯಾ? ಇದು ಸ್ವಲ್ಪ ನನಗೆ ಕಷ್ಟ ಆಗ್ತಾ ಇದೆ, ಇದ್ರೆ ಇನ್ನೊಂದ್ಸಲ ಇದು ಮುಗಿಸುವಾಗ ಹೇಳ್ತೇನೆ. ಸೊ ನಮ್ಮೆಲ್ಲರಲ್ಲಿಯೂ ಕೂಡ ಭಾವನೆಗಳಿದೆ, ಹೌದೋ ಅಲ್ವಾ? ಆ ಭಾವನೆಗಳು ಜೀವಂತವಾಗಿರ್ಬೇಕಾ ಬೇಡ? ಇದು ನಿಮ್ದು ಸಮಸ್ಯೆ ಆಯ್ತಾ? ಇಸ್ ಇಟ್ ಓಕೆ? ಆ ಭಾವನೆಗಳು ಜೀವಂತವಾಗಿರ್ಬೇಕಲ್ಲ. ಆ ಭಾವನೆಗಳು ಜೀವಂತವಾಗಿರ್ಬೇಕಾದ್ರೆ ಆ ಭಾವನೆಗಳೊಂದಿಗೆ ಜೀವಿಸುವುದನ್ನು ನಾವು ಕಲಿಬೇಕು. ನಾವು ಇಡೀ ದೇಶದ ನಮ್ಮೆಲ್ಲರ ವ್ಯಕ್ತಿತ್ವದಲ್ಲಿ ದೇಶ ಮೊದಲು, ನೇಷನ್ ಫಸ್ಟ್ ಹೇಳುವ ಭಾವನೆ ಜೀವಂತ ಆದರೆ ನಾನು ಮಾಡುವ ಎಲ್ಲ ಕೆಲಸದಲ್ಲಿ ರಾಷ್ಟ್ರ ನನ್ನ ಕಣ್ಣ ಮುಂದೆ ಅಂತ ಹೇಳಿದರೆ ನಾನೊಬ್ಬ ಒಳ್ಳೆ ವಿದ್ಯಾರ್ಥಿ ಆಗೋದಿಲ್ವಾ? ಆಗ್ತೇನಾ ಇಲ್ವಾ? ಈಗ ನಾನು ವಿದ್ಯಾರ್ಥಿ, ನನ್ನ ಕರ್ತವ್ಯ ಏನು? ದೇಶಕ್ಕಾಗಿ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಆಗೋದು. ನಾನೀಗ ಶಿಕ್ಷಕ, ನನ್ನ ಕರ್ತವ್ಯ ಏನು? ನಾನೊಬ್ಬ ಒಳ್ಳೆಯ ಶಿಕ್ಷಕ ಆಗುವಂಥದ್ದು. ನನ್ನ ತರಗತಿಗೆ ಬರುವಂಥ 50, 60, 70 ವಿದ್ಯಾರ್ಥಿಗಳಲ್ಲಿ ನನ್ನ ಮಗುವನ್ನು ಕಾಣುವಂಥದ್ದು. ಒಂದು ಸಲ ನಾನು ನನ್ನ ಶಿಕ್ಷಕನಲ್ಲಿ ನನ್ನ ತಂದೆಯನ್ನು ಕಂಡ್ರೆ, ನನ್ನ ಗುರುವನ್ನು ಕಂಡ್ರೆ, ನನ್ನ ವಿದ್ಯಾರ್ಥಿಯಲ್ಲಿ ನನ್ನ ಮಗುವನ್ನು ಕಂಡ್ರೆ, ಶಿಕ್ಷಣ, ತರಗತಿಯ ಶಿಕ್ಷಣ ಒಂದು ಬ್ಯೂಟಿಫುಲ್ ಎಂಜಾಯಬಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ವಾ? ಆಗ್ತದ ಇಲ್ವಾ? ಐ ಆಮ್ ಹಿಯರ್ ಇನ್ ದಿಸ್ ಇನ್ಸ್ಟಿಟ್ಯೂಷನ್ ಟು ಟೀಚ್. ಐ ಹ್ಯಾವ್ ಕಮ್ ಹಿಯರ್ ಟು ಲರ್ನ್. So how do I make it a beautifully enjoyable learning experience? Because my focus is my nation. ನಾನಿವತ್ತು ಏನು ಇಲ್ಲಿ ಮಾಡ್ತೇನೆ ಅದರಲ್ಲಿ ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ನನ್ನ ಭಾಗ ಇದೆ, ನನ್ನ ಜವಾಬ್ದಾರಿ ಇದೆ. ಒಂದು ಸಲ ಈ ಭಾವನೆ ಜಾಗೃತ ಆದರೆ ಆ ಕಡೆಯಿಂದ ಗುಂಡು ಬಂದರೂ ಎದುರಿಸ್ತೀವೋ ಇಲ್ವೋ ಹೇಳಿ? ಎದುರಿಸ್ತೀವೋ ಇಲ್ವೋ? ನನ್ನ ಮೇಲೆ ವಿಶ್ವಾಸದಿಂದ ಈ ದೇಶದಲ್ಲಿ 140 ಕೋಟಿ ಜನ ಇವತ್ತು ತಮ್ಮ ತಮ್ಮ ಕರ್ತವ್ಯ ಮಾಡ್ತಾ ಇದ್ದಾರೆ. ಯಾಕೆ? ನನ್ನ ಮೇಲಿನ ವಿಶ್ವಾಸದಿಂದ. ನಾನು ಗಡಿ ರಕ್ಷಣೆ ಮಾಡ್ತೇನೆ ಹೇಳುವ ವಿಶ್ವಾಸದಿಂದ ನನ್ನ ಜವಾಬ್ದಾರಿ ಜಾಸ್ತಿ ಆಗತ್ತಾ ಇಲ್ವಾ? ನಾನು ಚೆನ್ನಾಗಿರ್ಬೇಕು, ನನ್ನ ಕರ್ತವ್ಯಕ್ಕೆ ಯಾವುದೇ ಅಡ್ಡಿ ಬರಬಾರದು, ನನ್ನ ಜೀವನ ಚೆನ್ನಾಗಿರ್ಬೇಕು ಹೇಳುವ ಕಾರಣಕ್ಕಾಗಿ ಆ ಗಡಿ ಪ್ರದೇಶದಲ್ಲಿ ನನ್ನ ಹಾಗೆ ಇರುವಂತ ಇನ್ನೊಬ್ಬ ಯುವಕ 24 ಗಂಟೆ ಪಹರೆ ಕೊಡ್ತಾ ಇದ್ದಾನೆ ಹೇಳಿದ್ರೆ ನನ್ನ ಜವಾಬ್ದಾರಿ ಜಾಗೃತ ಆಗತ್ತಾ ಇಲ್ವಾ? This is national integration. Looking beyond the narrow partisan divisive attitudes that we have. ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಇಲ್ವಾ? ನಮಗೆ ಆಫೀಸರ್ಗಳಿಗೆ ತರಬೇತಿ ಮುಗಿಸಿ ನಾವು ಪಾಸಿಂಗ್ ಔಟ್ ಅಂತ ಮಾಡ್ತೇವೆ, ಪಾಸಿಂಗ್ ಔಟ್ ಪರೇಡ್ ಅಂತ. ಇಂಡಿಯನ್ ಮಿಲಿಟರಿ ಅಕಾಡೆಮಿಯ ಒಂದು ಕಟ್ಟಡವನ್ನು ಚೆಟ್ವುಡ್ ಬಿಲ್ಡಿಂಗ್ ಅಂತ ಕರೀತಾರೆ. ಚೆಟ್ವುಡ್ ಅಂತ ಹೇಳುವವರು ಫೀಲ್ಡ್ ಮಾರ್ಷಲ್ ಆಗಿ ನಿವೃತ್ತಿ ಆದಂಥ ಒಬ್ಬ ಯುರೋಪಿಯನ್ ಅಥವಾ ಇಂಗ್ಲೆಂಡ್ನ ಸೇನೆಯ ಮುಖ್ಯಸ್ಥ. ನಮ್ಮ ದೇಶದಲ್ಲಿ ಬಹಳ ವರ್ಷಗಳ ಕಾಲ ಬ್ರಿಟಿಷ್ ಸೇನೆ ಇರುವಾಗ ಕೆಲಸ ಮಾಡಿದಂಥವರು. ಅವರು ಸೈನಿಕರಿಗೆ, ಅದರಲ್ಲೂ ವಿಶೇಷವಾಗಿ ಅಧಿಕಾರಿಗಳಿಗೆ, ಅವರ 1932ರಲ್ಲಿ ಸೇನೆಯ ಜವಾಬ್ದಾರಿ ಮುಗಿಸಿ ವಾಪಸ್ ಹೋಗ್ಲಿಕ್ಕಿಂತ ಮುಂಚೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಯ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ, ಆಗ ಇನ್ನು ಬ್ರಿಟಿಷ್ ಕೈಲಿತ್ತದು, ಆವಾಗಲೂ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತಲೇ ಕರೀತಾ ಇದ್ರು. ಅವ್ರು ಹೇಳಿದಂಥ ಒಂದು ಮಾತು, ಅದನ್ನು ಮೇಲ್ಗಡೆ ಬರೆದಿದ್ದಾರೆ, ಚೆಟ್ವುಡ್ ಮೋಟೋ ಅಂತ ಹೇಳಿ. ಅದೇನು ಹೇಳುತ್ತೆ? ನೀವೆಲ್ಲಾರು ಪೆನ್ ಬರೆದಿಲ್ಲ, ತಂದಿಲ್ಲ ಅಂತ ಕಾಣ್ತದಲ್ವಾ? ದ ಸೇಫ್ಟಿ, ಆನರ್ and welfare of my country come first, always and every time. You know, the safety, honor and welfare of my country comes first, always and every time. The ease, the comfort and welfare of my men come next.
The ease, comfort, and safety of self comes last always and every time ಅಂತ ನೀವು ಆಲೋಚನೆ ಮಾಡಿ. ನಮ್ಮೆಲ್ಲರ ವ್ಯಕ್ತಿತ್ವದಲ್ಲಿ ನಾವೇನು ಆಲೋಚನೆ ಮಾಡ್ತೀವಿ? ಇದಕ್ಕೆ ರಿವರ್ಸ್ ಅಲ್ವಾ? ಇದಕ್ಕೆ ರಿವರ್ಸ್ ಆಗಿ ಆಲೋಚನೆ ಮಾಡ್ತೀವೋ ಇಲ್ವೋ? ಕರೆಕ್ಟ್ ನಾನು ಹೇಳೋದು. ಇದಕ್ಕೆ ವಿರುದ್ಧವಾಗಿ ಒಬ್ಬ ಸೈನಿಕನ ವ್ಯಕ್ತಿತ್ವದಲ್ಲಿ ಯಾವುದು ನಿನ್ನ ಪ್ರಯಾರಿಟಿ ಆಗಬೇಕು ಅಂತ ಆಲೋಚನೆ ಮಾಡುವ ಭಾವವನ್ನು ಜಾಗೃತಗೊಳಿಸ್ತೇವಲ್ಲ. ಹೇಗೆ ಜಾಗೃತಗೊಳಿಸ್ತೇವೆ? ಕಸಂ ಪರೇಡ್ ಅಂತ ಮಾಡ್ತೀವಿ. ಕಸಂ ಪರೇಡ್ ಅಂತ ಹೇಳಿದರೆ, ನಮ್ಮ ತರಬೇತಿಯನ್ನು ಯಶಸ್ವಿಯಾಗಿ ಮುಗಿಸಿದ ಬಳಿಕ ನಾವೆಲ್ಲರೂ ಕೂಡ ಆ ಲಾಸ್ಟ್ ಪಾಸಿಂಗ್ ಔಟ್ ಪರೇಡ್ ಆದ ಮೇಲೆ ನಾವು ನಂಬಿರುವಂಥ ನಮ್ಮ ಧರ್ಮಗ್ರಂಥಗಳ ಮೇಲೆ ಕೈ ಇಟ್ಟುಕೊಂಡು ಒಂದು ಶಪಥ ಸ್ವೀಕಾರ ಮಾಡಲಿಕ್ಕೆ ಉಂಟು. ಕಸಂ ಪರೇಡ್ ಅಂತ ಸೈನಿಕರು ಅದನ್ನು ಕಸಂ ಪರೇಡ್ ಅಂತ ಹೇಳ್ತೀವಿ ನಾವು. ಎಲ್ಲರನ್ನು ಉದ್ದಕ್ಕೆ ನಿಲ್ಲಿಸ್ತಾರೆ, ಅವರವರ ಧರ್ಮಗ್ರಂಥ ಕೈಯಲ್ಲಿ ಕೊಡ್ತಾರೆ, ಹಿಡ್ಕೊಳ್ತಾರೆ. ಈಗ ನಾನು ಶಾಸಕನಾಗಿ 2 ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ. ಕಾರ್ಕಳದ ಪೆರ್ವಾಜೆ ಶಾಲೆಯಲ್ಲಿ ಸ್ಕೂಲ್ ಪೀಪಲ್ ಲೀಡರ್ ಆಗಿದ್ದೆ, ಅಲ್ಲಿ ಒಂದೇನೋ ಪ್ರಮಾಣ ವಚನ ಹೇಳಿದರು. ಧಾರವಾಡದ ಕೃಷಿ ಕಾಲೇಜಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ, ಅಲ್ಲಿ ಸಹ ಒಂದು ನೀವು ಮಾಡ್ತೀರಲ್ಲ ನಿಮ್ಮ ಮಕ್ಕಳಿಗೆಲ್ಲ ಪ್ರಮಾಣ ವಚನ. ಸೇನೆಯಲ್ಲಿ ಹೇಳಿದ ಪ್ರಮಾಣ ವಚನದಲ್ಲಿರುವಂಥ ಒಂದು ವಾಕ್ಯ ಇಲ್ಲೆಲ್ಲೂ ನಾನು ಕಾಣಲಿಲ್ಲ, ಓದಲಿಲ್ಲ, ಕೇಳಲಿಲ್ಲ. ಏನದು? ಏನು ಹೇಳ್ತಾರೆ? ಇದರಲ್ಲಿ ನೀವು ಉಳಿದೆಲ್ಲ ಹೇಳ್ತಾರೆ. ಎಲ್ಲವನ್ನು ಹೇಳಿದ ಮೇಲೆ ದೇಶ ರಕ್ಷಣೆಯ ಪ್ರಶ್ನೆ ಕಣ್ಣ ಮುಂದೆ ಬಂದಾಗ, ಗಡಿ ರಕ್ಷಣೆಯ ಪ್ರಶ್ನೆ ಕಣ್ಣ ಮುಂದೆ ಬಂದಾಗ ನಾನು ಸದಾ ಸರ್ವೋಚ್ಚ ಬಲಿದಾನಕ್ಕೆ ಸಿದ್ಧನಾಗಿರ್ತೇನೆ. ಏನು? ದೇಶ ರಕ್ಷಣೆಯ ಗಡಿ ರಕ್ಷಣೆಯ ಪ್ರಶ್ನೆ ಕಣ್ಣ ಮುಂದೆ ಬಂದಾಗ ನಾನು ಸದಾ ಸರ್ವೋಚ್ಚ ಬಲಿದಾನಕ್ಕೆ ಸಿದ್ಧನಾಗಿರ್ತೇನೆ. ನಾನೀಗ ಇಲ್ಲಿ ಹೆಸರು ಓದಬೇಕಾದ್ರೆ ಏ ದಿಲ್ ಮಾಂಗೆ ಮೋರ್, ಯಾರು? 20, 22, 23 ವರ್ಷದ ಯುವಕ, ಕನಸುಗಳನ್ನು ಕಾಣುವಂಥ ವಯಸ್ಸು, ಸೇನೆಯಲ್ಲಿ ಅಧಿಕಾರಿಯಾಗಿ ಬಂದಿದೆ ಹೇಳುವಂಥ ಒಂದು ಈಗೋ ಇರ್ತದಲ್ಲ, ನಾನು ಈಗ ಯಂಗ್ ಕ್ಯಾಪ್ಟನ್ ಅಂತೇಳಿ. ಆ ವಯಸ್ಸಿನಲ್ಲಿ ಸೇನೆ ಅವನನ್ನು ತೊಲ್ಲಂಗ್ ಶಿಖರಕ್ಕೆ ಕಳಿಸ್ತಾರೆ. ಅವನು ಕಾಗದಲ್ಲಿ ಬರೆದಿರ್ತಾನಲ್ಲ, ದಿಲ್ ಮಾಂಗೆ ಮೂರು, ತಾಯಿ ಕಾಗದ ಬರೆದಿರ್ತಾನೆ. ಒಂದು ತೊರಲಿಂಗ್ ಶಿಖರದ ಮೇಲೆ ಧ್ವಜ ಹಾರಿಸಿ ಬರ್ತೇನೆ, ಇಲ್ಲ ಹೇಳಿದ್ರೆ ಧ್ವಜ ಹೊದ್ದುಕೊಂಡು ಬರ್ತೇನೆ ಅಂತ ಹೇಳಿ. ನಾವು ಸೈನಿಕರು ತುಂಬ ಭಾವುಕರು. ಇಲ್ಲಿ ಹಾಕಿದಲ್ಲ, ನೆನ್ಸ್ಕೊಂಡಾಗ ಮೈ ಜುಮ್ ಆಗತ್ತೆ, ಕಣ್ಣಂಚು ಒದ್ದೆ ಆಗತ್ತೆ ಮಕ್ಕಳೇ. ಅವನ ಸೇನೆಯ ಅವನ ಸೆಕೆಂಡ್ ಇನ್ ಕಮಾಂಡ್, ಅವನಿಗಿಂತ ಚಿಕ್ಕ ಜವಾಬ್ದಾರಿ ಇರುವವರು, ಅವ್ರು ಹೇಳ್ತಾರೆ ನಾವು ಹೋಗ್ತೇವೆ ಅಂತ ಹೇಳಿ. ಅವನು ಹೇಳ್ತಾನೆ ನೋ, ನಾನು ಕ್ಯಾಪ್ಟನ್, ನಾನು ಈ ತುಕಡಿದ್ದು. ಅವನಿಗೆ ಗೊತ್ತಿರುತ್ತೆ ಹಿಂದೆ ಬರೋದಿಲ್ಲ ಅಂತ ಹೇಳಿ. ಯಾಕಂದರೆ ಹೀಗಿರುತ್ತೆ, 80% ಗ್ರೇಡಿಯಂಟ್ ಅಲ್ಲಿ ಹೋಗ್ಬೇಕು ಅವರು. ಅವ್ರ ಮೇಲ್ಗಡೆ ಕಲ್ಲೆಸ್ತರು ಕೂಡ ಸಾಕು. ತೆವಳುಕೊಂಡು ಹೋಗಿ ಆ ಬಂಕರ್ನ ಒಳಗೆ ಗ್ರೆನೇಡ್ ಹಾಕ್ತಾನೆ. ಕೇಳಿದ್ರೆ ಕತೆ ಕೇಳಿರ್ಬೇಕು ನೀವೆಲ್ಲ. ಆ್ಯಂಡ್ ಹಿ ನೆವರ್ ಕಮ್ಸ್ ಬ್ಯಾಕ್. ಆ್ಯಂಡ್ ಹಿ ನ್ಯೂ. ಜಸ್ಟ್ ಇಮ್ಯಾಜಿನ್, ಎಟ್ ದ ಏಜ್ ಆಫ್ 22, 23, ಡೆತ್ ಈಸ್ ಕನ್ಫರ್ಮ್ಡ್. ಒಂದು ಸಣ್ಣದಲ್ಲಿ ಪೊಲೀಸಿದ್ದು ಸೆಕ್ಷನ್ 144 ಆಗಿ ಲಾಠಿ ಚಾರ್ಜ್ ಆದರೆ ಓಡಿ ಹೋಗ್ತೇವೆ ನಾವು ಅಲ್ವಾ? ಅಲ್ಲಿ ಯಾರು ಹತ್ರ ಹೋಗೋದಿಲ್ಲ. ವಾಟ್ ಕೈಂಡ್ ಆಫ್ ಸ್ಟೀಲ್ ಆಫ್ ನರ್ವ್ಸ್ ದ ಸೋಲ್ಜರ್ ಶುಡ್ ಹ್ಯಾವ್, ಜಸ್ಟ್ ಇಮ್ಯಾಜಿನ್. ನಮ್ಮ ಮೇಡಮ್ ಹೇಳಿದ್ರು, ಕೊನೆಯ ಕಾಡತೂಸು ಇರುವವರೆಗೆ ಅಂತ ಹೇಳಿದ್ರಲ್ಲ, ಕೊನೆಯ ಕಾಡತೂಸು ಇರುವವರೆಗಲ್ಲ. ನಮ್ಮ ರೈಫಲಿಗೆ ಬೈನಟ್ ಕೊಟ್ಟಿರ್ತಾರೆ. ಕಾಡತೂಸು ಮುಗಿದ ಮೇಲೆ ಕೊನೆಯ ಔನ್ಸ್ ಆಫ್ ಲೈಫ್ ಇರುವವರೆಗೆ, ಈವನ್ ವಿತ್ ದಟ್ ಕುಕಿ ವಿಲ್ ಫೈಟ್. ದಟ್ ಇಸ್ ದ ಕೈಂಡ್ ಆಫ್ ಸ್ಪಿರಿಟ್ ಅ ಸೋಲ್ಜರ್ ಕ್ಯಾರೀಸ್, ಮೈ ಫ್ರೆಂಡ್ಸ್. Why Kargil Divas?
Can we all inspire ourselves with this kind of a commitment for our nation? 141 ಕೋಟಿ ಜನ ಹೋಗಿ ಸೇನೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ಇಷ್ಟೊಂದು ಹೆಮ್ಮೆಯಿಂದ NCC ಕೆಡೆಟ್ಸ್ ಇಲ್ಲಿ ಕುತ್ಕೊಂಡಿದ್ದೀರಿ, ಲೈಕ್ ಯಂಗ್ ಸೋಲ್ಜರ್ಸ್ ಯು ಆರ್ ಇನ್ವಾಲ್ವ್. ಬಟ್ can I guarantee you that all of you can get into armed forces tomorrow? No. Very few get a chance. ಹಾಗಾದ್ರೆ ದೇಶ ರಕ್ಷಣೆ ಕೆಲಸ, ರಾಷ್ಟ್ರೀಯ ಭಾವೈಕ್ಯತೆ, ರಾಷ್ಟ್ರ ಮೊದಲು ಹೇಳುವ ಭಾವನೆ, ನೇಷನ್ ಫಸ್ಟ್ ಹೇಳುವಂತ ಇದು, ಅದು ಕೇವಲ ಸೈನಿಕರಿಗೆ ಮಾತ್ರವಾ? ನಮ್ಮಲ್ಲಿ ಯಾಕೆ ಜಾಗೃತ ಆಗ್ತಾ ಇಲ್ಲ? In less than 75 years, as one of the world's largest democracies, functioning democracies, and if we look back, as we look ahead for the Amrit Kal, if we look back these 75 years, what is the feeling that you get about our country? In less than 75 years, we have become a loud talking. I may sound little negative, I may sound little pessimistic, but please bear with me. To drive home a point, I'm saying this. In less than 75 years, we have become a loud talking, impractical, dishonest, corrupt, lazy, indisciplined, you can add so many things, and an intolerant nation. Why Manipur is burning? Why? Because a particular community has become intolerant to the decision taken by the judicial authorities. Why Kashmir is burning? The separatists feel that we should not become part of India. This, damn it, this democracy, a model of governance, is meant for a very enlightened citizenry. Right? Yes or no? When there is enlightened citizenry, there is enlightened leadership. When there is enlightened leadership, there is accountability, there is responsibility, there is answerability, which will bring absolute professionalism. ಅರವತ್ತೆಂಟು ವರ್ಷ ಆದಮೇಲೆ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳು ದೆಹಲಿಯ ಕೆಂಪುಕೋಟೆಯಿಂದ ಸ್ವಚ್ಛ ಭಾರತ ಕರೆ ನೀಡಬೇಕು. Is it not shameful? ಮಕ್ಕಳಿಗೆ ಒಂದು ರೌಂಡ್ ಕರ್ಕೊಂಡೋಗಿ ತೋರಿಸಿ ಬನ್ನಿ ನಮ್ಮ ರಸ್ತೆ ಇಕ್ಕೆಲೆಗಳಲ್ಲಿ ಹೇಗಿದೆ ಅಂತ ಹೇಳಿ. ಜಂಬೂರಿ ಆದಾಗ ಈ ಮಕ್ಕಳು ಹೋಗಿದ್ರಾ? ಡಿಡ್ ದೇ ಪಾರ್ಟಿಸಿಪೇಟ್? ನೋ. ಅಲ್ಲ, ಸ್ವಚ್ಛ ಭಾರತ್ ಏನೋ ಮಾಡಿದ್ರಲ್ಲ, ಹೋಗಿದ್ರಾ? ವಾಟ್ ಯು ಸಿ ಆನ್ ಇದರ್ ಸೈಡ್ ಆಫ್ ದ ರೋಡ್? ವಾಟ್ ಯು ಸಿ? ಯಾರ್ದಾದ್ರು ಮದುವೆಗೆ ಹೋಗಿದ್ದೀರಾ? ಊರಲ್ಲಿ ಮದುವೆ ಮನೆಯಲ್ಲಿ ಊಟ ಇತ್ತಾ? ನೀವೆಲ್ಲ ಊಟ ಮುಗಿಸಿ ಹೊರಗೆ ಬಂದ ಮೇಲೆ ಆ ಡೈನಿಂಗ್ ಹಾಲಿಗೆ ಕಾಲು ಹಾಕ್ಲಿಕ್ಕೆ ಆಗ್ತದಾ? ಹ್ಯಾವ್ ಯು ಸೀನ್ ದಿಸ್ ಆರ್ ನಾಟ್? ಹ್ಯಾವ್ ಯು ಸೀನ್ ದಿಸ್ ಆರ್ ನಾಟ್? ತಿಮಿಂಗಿಲದ ಹೊಟ್ಟೆ ಒಳಗಿಂದ ಟನ್ ಗಟ್ಟಲೆ ಪ್ಲಾಸ್ಟಿಕ್ ಓದಿದಿರ? ವಾಟ್ಸಪ್ ಅಲ್ಲಿ ಮೆಸೇಜ್ ಅಲ್ಲಿ ನೋಡಿದಿರ ಇಲ್ವಾ? ಹೂ ಇಸ್ ರೆಸ್ಪಾನ್ಸಿಬಲ್? ಅದಕ್ಕೆ ಅವರು ಹೇಳ್ತಾರೆ ಪ್ರಧಾನಮಂತ್ರಿಗಳು, 140 ಕೋಟಿ ಜನ ಒಂದು ಹೆಜ್ಜೆ ಮುಂದಿಟ್ರೆ ದೇಶ 140 ಕೋಟಿ ಹೆಜ್ಜೆ ಮುಂದೆ ಬರುತ್ತೆ ಅಂತ ಹೇಳಿ. ದ್ಯಾಟ್ ಇಸ್ ನ್ಯಾಷನಲ್ ಇಂಟಿಗ್ರೇಷನ್. 50 ಲಕ್ಷ 1 ಕೋಟಿ ರೂಪಾಯಿ ಕಾರ್ ತಗೊಂಡು ಆ ಕಾರೊಳಗೆ ಕೂತ್ಕೊಂಡು ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿದು ಬಾಳೆಹಣ್ಣು ತಿಂದು ನೆಲಕಡಲೆ ತಿಂದು ಅದ್ರ ಸಿಪ್ಪೆ, ಬಾಳೆಹಣ್ಣು ಸಿಪ್ಪೆ, ಪ್ಲಾಸ್ಟಿಕ್ ಬಾಟಲ್ ಗ್ಲಾಸ್ ಡೌನ್ ಮಾಡಿ ರಸ್ತೆ ಬದಲು ಎಸ್ದು ಹೋಗೋದು ನ್ಯಾಷನಲ್ ಇಂಟಿಗ್ರೇಷನ್ ಅಲ್ಲ. ಮಾಡ್ತೀವಿ ನಾವು. ಶೇಮ್ಲೆಸ್ಲಿ ವಿ ಡೂ ಇಟ್. ಸರ್ಕಾರ ಕೆಲಸ ಕೊಡುತ್ತೆ,
ಜನಪರವಾಗಿ ನೀನು ಅಧಿಕಾರಿಯಾಗಿ ಕೆಲಸ ಮಾಡು ಅಂತೇಳಿ ನಾಚಿಕೆ ಇಲ್ಲದೆ ಟೇಬಲ್ನ ಕೆಳಗೆ ಚಾಚ್ತೀವಿ ನಾವು. ಮನೆ ಆಸ್ತಿ ಪಾಸ್ತಿ ಮಾರಿ ಲಂಚ ಕೊಟ್ಟು ಸರ್ಕಾರಿ ಕೆಲಸ ತಗೊಂಡು ಬರ್ತೀವಿ. ಮಾಡ್ತೀವೋ ಇಲ್ವೋ ಹೇಳಿ? ದಟ್ ಇಸ್ ನಾಟ್ ನ್ಯಾಷನಲ್ ಇಂಟಿಗ್ರೇಷನ್. ಆ ಗಡಿಯಲ್ಲಿ ಕೆಲಸ ಮಾಡುವ ಆ ಸೈನಿಕನು 500 ರೂಪಾಯಿ 1,000 ರೂಪಾಯಿ ತಗೊಂಡು ಆ ಕಡೆ ನುಸುಳುಕೋರರಿಗೆ ಅವಕಾಶ ಮಾಡಿಕೊಟ್ರೆ ಏನಾಗ್ಬೋದು? ದೇಶದ ಗತಿ ಏನಾಗ್ಬೋದು? As it is, we have a lot of problems. More than 5 crore people have, migrated illegally into our country, and they are into, different places in this country. That's happening already. Why national integration? For national security. Why integration? That is for national development. ಈಗ ಇತ್ತೀಚೆಗೆ ಸ್ವಲ್ಪ ಹೊರಗಡೆ ಹೋದರೆ ನಮ್ಮ ದೇಶದ ಪಾಸ್ಪೋರ್ಟಿಗೆ ಸ್ವಲ್ಪ ಗೌರವ ಜಾಸ್ತಿ ಆಗಿದೆ ಅಂತ ಹೇಳ್ತಾರಲ್ವಾ? ಮುಂದೆ ಸ್ವಲ್ಪ ವರ್ಷಗಳ ಹಿಂದೆ ಏನಿತ್ತು? ವಿ ಯೂಸ್ ಟು ಫೀಲ್ ಐ ಆಮ್ ಸಾರಿ, ಐ ಆಮ್ ಅನ್ ಇಂಡಿಯನ್ ಅಂತ. ಅಂದ್ರೆ ಗೌರವ ಸಿಗ್ತಿರ್ಲಿಲ್ಲ ಹೊರಗಡೆ ಹೋದಾಗ. ಯಾಕೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿ. ಸೊ ನ್ಯಾಷನಲ್ ಇಂಟಿಗ್ರೇಷನ್, ಭಾವೈಕ್ಯತೆ ಅಂತ ಹೇಳಿದ್ರೆ ಇಡೀ ದೇಶದ 140 ಕೋಟಿ ಜನ ಒಂದಾಗಿ ಆಲೋಚನೆ ಮಾಡುವಂಥದ್ದು. ಇದು ಮಾಡಲಿಕ್ಕೆ ಸಾಧ್ಯ ಇಲ್ವಾ? ನೋಡಿ, ಭಾರತ ದೇಶದ ಸೇನೆಯಲ್ಲಿ ಜಾತಿ ಆಧಾರಿತ ಯೂನಿಟ್ಗಳಿದ್ದಾವೆ, ಪ್ರದೇಶ ಆಧಾರಿತ ಯೂನಿಟ್ಗಳಿದ್ದಾವೆ. ಉದಾಹರಣೆಗೆ ಮೆಡ್ರಾಸ್ ರೆಜಿಮೆಂಟ್ ಅಂತ ಇದೆ, ಇದೆಯೋ ಇಲ್ವಾ? ಏನು ಮೆಡ್ರಾಸ್ ರೆಜಿಮೆಂಟ್ ಹೇಳಿದ್ರೆ? ಪೀಪಲ್ ಕಮಿಂಗ್ ಫ್ರಮ್ ಸೌತ್ ಇಂಡಿಯಾ. ಮರಾಠ ಲೈಟ್ ಇನ್ಫೆಂಟ್ರಿ ಅಂತ ಇದೆ, ಇದೆಯೋ ಇಲ್ವಾ? ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅಂತ ಇದೆ, ಒಂದು ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಪಂಜಾಬ್ ರೆಜಿಮೆಂಟ್ ಅಂತ ಇದೆ, ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಪಂಜಾಬಿನ ಸೋ ಕಾಲ್ಡ್ ದಲಿತರು, SC-ಗಳಂತ ಹೇಳ್ತೀವಲ್ಲ, ಪಂಜಾಬ್ನಲ್ಲಿ ಕೂಡ ದಲಿತರಿದ್ದಾರೆ. ಕೇವಲ ಅವರನ್ನು ತೆಗೆದುಕೊಳ್ಳುವಂತ ಸಿಖ್ ಲೈಟ್ ಇನ್ಫೆಂಟ್ರಿ ಇದೆ. ಸಿಖ್ ರೆಜಿಮೆಂಟ್ ಇದೆ, ಪಂಜಾಬ್ ರೆಜಿಮೆಂಟ್ ಇದೆ, ಸಿಖ್ ಲೈಟ್ ಇನ್ಫೆಂಟ್ರಿ ಇದೆ. ಇನ್ನು ಗೋರ್ಖಾ ರೆಜಿಮೆಂಟ್ ಇದೆ, ಒಂದು ಸಮುದಾಯ. ಡೋಗ್ರಾ ರೆಜಿಮೆಂಟ್ ಇದೆ, ಗ್ರೆನೇಡಿಯರ್ಸ್ ಹೇಳುವಂಥದ್ದು ಅಗೇನ್ ಹಿಲ್ ಟ್ರೈಬ್ಸ್ಗೆ ಸಂಬಂಧಪಟ್ಟಂಥದ್ದು. ಇದೆಯೋ ಇಲ್ವಾ? ಬಿಹಾರ್ ರೆಜಿಮೆಂಟ್ ಅಂತ ಇದೆ, ನಾಗಾ ರೆಜಿಮೆಂಟ್ ಅಂತ ಇದೆ, ಅಸ್ಸಾಂ ರೈಫಲ್ಸ್ ಅಂತ ಇದೆ. ನಾವಾಗದು ಜಗಳ ಮಾಡಬೇಕಿತ್ತಲ್ಲ, ಈ ರಾಜ್ಯಗಳ ನಡುವೆ ಜಗಳ ಆದ ಹಾಗೆ, ಜಾತಿಗಳ ನಡುವೆ ಜಗಳ ಆದ ಹಾಗೆ. ಸೇನೆಯಲ್ಲಿ ಯಾಕಾಗೋದಿಲ್ಲ? ರಾಜಪುತಾನ ರೈಫಲ್ಸ್ ಇದೆ, ರಾಜ್ರಿಫ್ ಅಂತ ಹೇಳ್ತೀವಿ. ಎಲ್ಲ ಹೆಸರು ಎಷ್ಟು ಬೇಕಾದ್ರೂ ಹೇಳ್ಬೋದು ನಾನು. ಯಾಕೆ ಜಗಳ ಆಗುದಿಲ್ಲ? ಯಾಕೆ ನಮ್ಮಲ್ಲಿ ಹೆಲ್ದಿ ಕಾಂಪಿಟಿಷನ್ ಇದೆ? ಕಾರ್ಗಿಲ್ ಘಟನೆ ನಡೆದಾಗ ಮಹಾ ರೆಜಿಮೆಂಟ್, SC/STಗಳು ಇರುವಂತಹ ರೆಜಿಮೆಂಟ್ ಅದು. ಬಿಹಾರ್ ರೆಜಿಮೆಂಟ್, ಗೋರ್ಖಾಸ್, ರಾಜ್ ರೈಫಲ್ಸ್ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಪ್ಯಾರಾ ರೆಜಿಮೆಂಟ್, ನಾನು ಮಾಡೋದಿಲ್ಲ, ಬಿಹಾರ್ ರೆಜಿಮೆಂಟಿಗೂ ಕಾರ್ಗಿಲ್ಗೆ ಏನು ಸಂಬಂಧ, ನಮಗೆ ಅದು ಬಾರ್ಡರ್ಗೆ ಬರುವುದಿಲ್ಲ ಅಂತ ಯಾರು ಹೇಳಿದ್ರ? ರಾಷ್ಟ್ರೀಯ ಭಾವೈಕ್ಯತೆ ಹೇಳಿದ್ರೆ, ಗುರಿಯ ಸ್ಪಷ್ಟತೆ ಇದ್ದಾಗ ನಾವು ದಾರಿಯಲ್ಲಿ ಎದುರಿಸುವಂಥ ಎಲ್ಲ ಅಡೆತಡೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡುವಂಥದ್ದು. ಬಾಲಾಕೋಟ್, ಪುಲ್ವಾಮಾ ನೆನಪಿದೆಯಾ? ಗುಸ್ಕೆ ಮಾರಂಗೆ ಅಂತ ಹೇಳಿದ್ದು ಕೇಳಿದ್ದೀರಾ? ಗುಸ್ಕೆ ಮಾರ್ಕೆ ವಾಪಸ್ ಆಗೆ ಖುಷಿ ಆಯ್ತಾ ಇಲ್ವಾ? ಖುಷಿ ಆಯ್ತಾ ಇಲ್ವಾ? ಯಾಕೆ ಖುಷಿ ಆಯ್ತು? ಸ್ವಲ್ಪ ಸ್ಕ್ರಾಚ್ ಮಾಡಿದ್ರೆ ನನ್ನೊಳಗೆ, ನಮ್ಮೆಲ್ಲರೊಳಗೆ, ಇಡೀ ದೇಶವನ್ನು ಪ್ರೀತಿ ಮಾಡುವ ಎಲ್ಲ ಜನ ಒಳಗೆ ರಾಷ್ಟ್ರದ ಬಗ್ಗೆ ಪ್ರೀತಿ ಇದೆ, ರಾಷ್ಟ್ರದ ಬಗ್ಗೆ ಪ್ರೇಮ ಇದೆ, ರಾಷ್ಟ್ರದ ಬಗ್ಗೆ ಗೌರವ ಇದೆ. ಇದೆಯೋ ಇಲ್ವೋ? ಅದನ್ನು ಸ್ವಲ್ಪ ಮ್ಯಾನಿಫೆಸ್ಟ್ ಮಾಡಬೇಕಾಗಿದೆ ಅಷ್ಟೇ. ಒಂದು ಸ್ವಲ್ಪ ನಮ್ಮನ್ನೇ ನಾವು ಜಾಗೃತಗೊಳಿಸಬೇಕು. ವೆಸ್ಟ್ ಇಂಡೀಸ್ನೊಟ್ಟಿಗೆ 2ನೇ ಮ್ಯಾಚ್ ಆಗ್ಬೇಕಾದ್ರೆ ಕೊನೆ ದಿನ ವಾಶ್ಔಟ್ ಆಯಿತು ಮಳೆಯಿಂದಾಗಿ. ಎಲ್ಲ ಕಾದು ನೋಡ್ತಾ ಇದ್ರ ಅಲ್ವಾ, ವೆಸ್ಟ್ ಇಂಡೀಸನ್ನ ಮತ್ತೆ ಸೋಲಿಸ್ತೇವೆ ನಾವಂತೇಳಿ. ಕಾಯ್ತಿದ್ರೆ ಇಲ್ವಾ? ಅಯ್ಯೋ ದೇವರೇ ಮಳೆ ಬಂತಲ್ಲ ಅಂತ ಅನಿಸ್ತೋ ಇಲ್ವೋ ನಿಮಗೆ? ಯಾಕೆ?
ಇವತ್ತ ಒನ್ ಡೇ ಮ್ಯಾಚ್ ನಾಳೆಯ? ಯಾವಾಗ? ನಾಳೆಯ? ಕಾದು ನೋಡ್ತಾ ಇದ್ದೀವೋ ಇಲ್ವಾ? ಯಾಕೆ ಹೇಳಿದ್ರೆ ಒಬ್ಬ ಸೈನಿಕನ ವ್ಯಕ್ತಿತ್ವದಲ್ಲಿ ಜೀವಂತವಾಗಿರುವಂತ ಆ ರಾಷ್ಟ್ರೀಯ ಪ್ರಜ್ಞೆ, ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಜ್ಞೆ ನಮ್ಮೆಲ್ಲರ ಮನಸ್ಸಲ್ಲಿದೆ. ನಾವೆಲ್ಲ ಅದನ್ನು ಇಷ್ಟಪಡ್ತೇವೆ. ಮೇಡಮ್, ನಂಗೆ ನಿಮ್ಮ ಹೆಸರು ಮಾಡ್ತೋಯ್ತು, ಸಂಗೀತ. ದಟ್ಸ್ ವೈ ಯುವರ್ ಎಂಟೈರ್ ಸ್ಪೀಚ್ ವಾಸ್ ಮ್ಯೂಸಿಕಲ್. ಅವ್ರ ಹೆಸರು ಸಂಗೀತ ಹೇಳಿದ್ರು, ಸಂಗೀತದ ಹಾಗೆ ಇತ್ತು. ಅವರು ಕಾರ್ಗಿಲ್ ಯುದ್ಧದ ಘಟನೆ ಹೇಳಿದಾಗ ನೀವು ಸುಮ್ಮನೆ ಚಪ್ಪಾಳೆ ಹೊಡೆಯಲಿಕ್ಕೆ ಶುರು ಮಾಡಿದ್ರಿ. ಯಾಕೆ ಹೇಳಿ? ನಿಮ್ಮ ಸುಖದ ನಿದ್ದೆಗಳಿಗಾಗಿ 527 ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ. ಅವರಿಗೆ ನಾವು ಏನೋ ಮಾಡ್ಲಿಕ್ಕಾಗದ್ರೆ ಒಂದು ಚಪ್ಪಾಳೆ ಹೊಡಿಬೇಕು ಅಂತೇಳಿ. ನಾನು ಹೇಳಿಲ್ಲ ನಿಮಗೆ ಇವಾಗ, ಬಟ್ ಯು ಫೀಲ್ ಸೋ. ನನ್ನ ವಿನಂತಿ ಇದೆ, ಕಾರ್ಗಿಲ್ ಅಂಡ್ ಕಾರ್ಗಿಲ್ ವಾರಿಯರ್ಸ್, they have left such footprints. For generations we can recollect their sacrifices. Generations can get inspired. ಗಣೇಶ್ ಕಾರ್ಣಿಕ್ ಯಾವನು ಬಂದು ಹೋದ ಯಾರು ಮಾತಾಡೋದಿಲ್ಲ. ಬಟ್ ವಿಲ್ ಟಾಕ್ ಆಫ್ ಸೌರಭ್ ಖಾಲಿಯಾ, ವಿಲ್ ಟಾಕ್ ಆಫ್ ಮನೋಜ್ ಪಾಂಡೆ, we will talk of Dil Mange More. Yes or no? Why? ರಸ್ತೆಯಲ್ಲಿ ದಿನ ಆಕ್ಸಿಡೆಂಟ್ ಆಗತ್ತೆ, ನಾಯಿ ನರಿಗಳು ಹಾಗೆ ಬಿದ್ದು ಸಾಯ್ತಾರೆ. ನಾನು ಹೇಗೆ ಜೀವನ ಮಾಡಬೇಕು? ದಟ್ ಈಸ್ ವೈ ಐ ಸೆಡ್ ಲೈಫ್ ಇಸ್ ಅ ಬ್ಯೂಟಿಫುಲ್ ಜರ್ನಿ. ಇಟ್ ವಿಲ್ ಟೇಕ್ ಯು ಟು ಬ್ಯೂಟಿಫುಲ್ ಡೆಸ್ಟಿನೇಷನ್ಸ್, ಬಟ್ ಯು ಮಸ್ಟ್ ಮೇಕ್ ಅಪ್ ಯುವರ್ ಮೈಂಡ್. ಒಂದು ಸಲ ಒಂದು ದೊಡ್ಡ ಗುರಿಯೊಂದಿಗೆ ನಿಮ್ಮನ್ನು ಗುರುತಿಸ್ಕೊಳ್ಳಿ. ಯಾವ ಸಂಗತಿಗಳು ನಿಮ್ಮನ್ನು ವಿಚಲಿತರನ್ನಾಗಿ ಮಾಡೋದಿಲ್ಲ, ಯಾವ ಸಂಗತಿಗಳು ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡೋದಿಲ್ಲ. ಗುರಿಯ ಸ್ಪಷ್ಟತೆ ಇದ್ದಾಗ ಕಳೆದು ಹೋಗ್ತೀವಿ ನಾವು. ಗುರಿಯ ಸ್ಪಷ್ಟತೆ ಇಲ್ಲದಿದ್ದಾಗ ಕಳೆದು ಹೋಗ್ತೀವಿ. ಸಣ್ಣ ವಯಸ್ಸಿನಲ್ಲಿ ಅಮ್ಮ ನಿಮ್ಮ ಕೈ ಹಿಡ್ಕೊಂಡು ಊರಿನ ಜಾತ್ರೆ ಕರ್ಕೊಂಡು ಹೋದ್ ನೆನಪಿದೆಯಾ? ಹೋಗಿದ್ದೀರಾ? ದೇವಸ್ಥಾನದ ಜಾತ್ರೆ ಅಥವಾ ಊರಿನ ಜಾತ್ರೆಗೆ ಹೋಗುವಾಗ ಅಮ್ಮನ ಕೈನಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಒಂದು ಹಣ್ಕಾಯಿ ತಟ್ಟೆ ತಗೊಂಡು ಹೋಗ್ತಾರೆ, ಇನ್ನೊಂದು ಕೈಲಿ ಮಗು ಇರುತ್ತೆ ಅಲ್ವಾ? ನಮ್ಮ ಗ್ರಾಚಾರಕ್ಕೆ ದೇವಸ್ಥಾನದ ಜಾತ್ರೆಗೆ ಹೋಗ್ಬೇಕಾದ್ರೆ ಸುಧಾಕರ್ ಶೆಟ್ರೆ, ದೇವಸ್ಥಾನಕ್ಕಿಂತ ಮುಂಚೆ ಆ ಕಡೆ ಈ ಕಡೆ ಎಲ್ಲಾ ತರದ ಅಂಗಡಿಗಳು, ಸಿಹಿ ತಿಂಡಿ ಅಂಗಡಿ, ಆಟ ಸಾಮಾನ ಅಂಗಡಿ, ಆ ಚಕ್ರ ತಿರುಗ್ತದಲ್ಲ ಕುರ್ಚಿ ಅದರ ಅಂಗಡಿ, ಬಲೂನ್ನ ಅಂಗಡಿ, ಐಸ್ ಕ್ರೀಮ್ನ ಅಂಗಡಿ ಇದೆಯೋ ಇಲ್ವೋ? ಮಗು ಅಮ್ಮನಿಗೆ ಹೇಳುತ್ತೆ, ಅಮ್ಮ ಐಸ್ ಕ್ರೀಮ್ ಬೇಕು. ಅಮ್ಮ ಹೇಳ್ತಾರೆ, ತಡಿ ದೇವಸ್ಥಾನಕ್ಕೆ ಹೋಗಿ ಹಿರ್ಗೆ ಬೆಲ್ಲ ಕೊಡಿಸ್ತೀನಿ. ಸ್ವೀಟ್ ಬಂತು, ನನಗೆ ಬತ್ತಾಸ್ ಕೊಡಿಸು, ಸ್ವೀಟ್ ಕೊಡಿಸು ಅಂತ ಕೇಳುತ್ತೆ ಅಮ್ಮ ಮಗು ಅಮ್ಮನ ಹತ್ರ. ಕೊಡ್ತಾರಮ್ಮ? ಕೊಡಿಸ್ತಾರ ಇಲ್ವಾ? ಆಗ್ಲೇ ಕೊಡಿಸೋದಿಲ್ಲ, ಆಮೇಲೆ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಮ್ಮನಿಗೆ ಗುರಿಯ ಸ್ಪಷ್ಟತೆ ಇದೆ, ಮಗುವಿಗೆ ಗೊತ್ತಿಲ್ಲ. ಸಂತೆಯಲ್ಲಿ ಕಳೆದು ಹೋಗುತ್ತೆ ಮಗು. ನಾವೀಗ ನಮ್ಮ ಜೀವನದ ಅಮ್ಮ ಆಗಬೇಕಾ ಅಥವಾ ನಮ್ಮ ಜೀವನದಲ್ಲಿ ನಾವು ಮಗು ಆಗಬೇಕಾ? ಎಷ್ಟು ಒಳ್ಳೆಯ ಉದಾಹರಣೆ ಅಲ್ವಾ? ಸೇನೆಯಲ್ಲಿ ಸೈನಿಕರಿಗೆ ಇದನ್ನು ಹೇಳಿಕೊಡ್ತೇವೆ. ಸೇನೆಯಲ್ಲಿ ಸೈನಿಕನಿಗೆ ನಿನ್ನ ಸ್ಪಷ್ಟ ಗುರಿ ಏನು ಅಂತ ಹೇಳಿಕೊಡ್ತೀವಿ. ಬರೀ ಹೇಳಿಕೊಡೋದಿಲ್ಲ, ವಿ ಲೀವ್ ದ್ಯಾಟ್. ಅದಕ್ಕೆ ಯಾರು ಎಕ್ಸಾಂಪಲ್? ಎ ದಿಲ್ ಮಾಂಗೆ ಮೋರ್. ಅವನು ಆರಾಮದಲ್ಲಿ ಹೇಳ್ಬೋಯ್ತು, ಹೋಗಿ ನೀನು ಅಂತೇಳಿ ಅಟ್ಯಾಕ್ ಮಾಡ್ಲಿಕ್ಕೆ. ಅವನು ಹೇಳಿದ್ನ ಹಾಗೆ, ಯಾರು ಹೊರಟಿದ್ದ ಅವನು ನಿಲ್ಲಿಸ್ಬಿಟ್ಟು ನಾನು ಮುಂದೆ ಹೋಗ್ತೀನಿ ಅಂತ ಹೇಳ್ದ. ಅಂಡ್ ದ್ಯಾಟ್ ಇಸ್ ಲೀಡರ್ಶಿಪ್. ನ್ಯಾಷನಲ್ ಇಂಟಿಗ್ರೇಷನ್ ಇಸ್ ಟೇಕಿಂಗ್ ಲೀಡರ್ಶಿಪ್ ಆಫ್ ಯುವರ್ ಲೈಫ್. You should lead your life. You should become the leader, isn't it? And in army we also teach them what is your strength and what is your weakness. Only then you can succeed, isn't it? I don't know whether I referred this example last time when I came here. I know you don't use your mobile in the school. You're not permitted, isn't it? But you all use smartphones. All of you use how to use, isn't it? Okay, who is smart amongst you? Let me see who is going to be smart. Why is it called as a smartphone?
look smart? Huh? Somebody can look smart from outside, externally, and somebody can be equally smart inside. So a smartphone is smart because it looks smart, or it is doing some smart operations within. How do they make a mobile do smart operations? What is there inside? Inbuilt applications. Yes? Yes or no? When you buy a phone, configuration ಏನು ಅಂತೆಲ್ಲ ಕೇಳ್ತಿರೋ ಇಲ್ವಾ? ಏನೆಲ್ಲ ಇನ್ಬಿಲ್ಟ್ ಅಪ್ಲಿಕೇಶನ್ ಅಂತ ಕೇಳ್ತಿರೋ ಇಲ್ವಾ? ನಿನ್ನ ಹೆಸರೇನು? What is your name? Nesar. Good. I asked Nesar his name so that I can quote one name at least. I can't quote all the names. So Nesar also went and bought a nice phone. Some 20,000 rupees, 25,000 rupees. A smartphone, how much does it cost now? Around 20-25. And Nesar is a very smart boy. Yes or no? You all have doubts? Yes or no? So since he's a smart boy, he was not happy with the smartness, with the inbuilt applications as he bought the phone. So he went to Play Store and he downloaded what? Other applications. Yes or no? WhatsApp was not inbuilt. Telegram was not inbuilt. Instagram was not inbuilt. What else is there? Tell me, I don't know. I'll ask you a simple question now. The phones that you all have used, smartphones, they have some inbuilt applications. And smart Nesar also, and like him, all of you have downloaded many other applications from Play Store. Yes? Now please raise your hand if you can answer this question. Whatever is my telephone, whichever is my telephone, all the inbuilt applications that phone is provided with and the inbuilt applications I have downloaded, I know 100% of those applications. Those of you who know 100%, please raise your hand. Not one? Sir, you said you're all very smart boys you have here. No. Now think about it. Why did I ask this question? All those smartphones ranging from 15,000 to 1.5 lakh rupees is made by this smartphone. Yes or no? And do you think this smartphone has come onto this earth empty? There are some inbuilt applications. Yes or no? And some applications you download from Jnanasudha. Correct? National integration, if you focus on a particular objective, you will try to understand what are the inbuilt applications I have in my personality. Should we know about it or not? Don't you think we should know about ourselves? In a philosophical term, in India, we called it as Atma Sakshatkara, to know thyself. And when you know yourself, when you know your strength, when you know your weakness, when you know what are the opportunities available for me and what are the challenges, will you not make your journey beautiful? And when you know your inbuilt applications and understand all these things, don't you think this journey will take you to beautiful destinations? And when it takes you to beautiful destinations, don't you think your life becomes more eventful, more meaningful, more purposeful? Damn it, God has blessed us with such a wonderful opportunity called life. And He has sent us with unique, specific, capacities, potentialities, talents and whatnot.
like a small child which is not focused, we tend to get lost in the cacophony of the world. We don't even try to understand what should be an attraction and what is a distraction. So I get lost. So national integration, once you are focused, it will take you to beautiful destinations along the journey. You will meet wonderful people, you will meet wonderful institutions, you will meet wonderful destinations, and life becomes meaningful. And when life becomes meaningful, purposeful, and eventful, you are remembered for one line, "A dil mange more." You will be remembered for that one sentence. Either I'll hoist the flag and come back, or I'll come back draped in the national flag. Will it not inspire you? Live for a purpose which is beyond your reach today. Think big, aim high. Think higher and think nobler. Even sky is not the limit. This is what Prime Minister said the other day. When we had Chandrayaan 3, this is what Prime Minister said. Who said sky is the limit? Even sky is not the limit. It will go beyond the sky. And that is what Jnanasudha tries, attempts. Maulya Sudha, Maulya Sudha. What are the values we should instill in our personality which can continuously inspire you throughout your life? ನಿಮ್ಮ ಪ್ರಿನ್ಸಿಪಲ್ಗೆ ಒಂದು ಪ್ರಶ್ನೆ ಕೇಳಿದೆ ನಾನು ಆಫೀಸಲ್ಲಿ ಕೂತ್ಕೊಂಡಾಗ. ಎಷ್ಟು ವಿದ್ಯಾರ್ಥಿಗಳು ಈ ಸಂಸ್ಥೆಗೆ ಸ್ಟಡಿ ಮಾಡಲಿಕ್ಕೆ ಬಂದಿದ್ದಾರೆ, ಎಷ್ಟು ವಿದ್ಯಾರ್ಥಿಗಳು ಲರ್ನ್ ಮಾಡಲಿಕ್ಕೆ ಬಂದಿದ್ದಾರೆ ಅಂತ. ಸ್ಟಡಿಂಗ್ ಆ್ಯಂಡ್ ಲರ್ನಿಂಗ್ ವ್ಯತ್ಯಾಸ ಉಂಟಾ ಇಲ್ವಾ? ಯು ಆರ್ ಆಲ್ ಹಿಯರ್ ಟು ಸ್ಟಡಿ ಆರ್ ಯು ಆರ್ ಹಿಯರ್ ಟು ಲರ್ನ್? ಪಕ್ಕಾ? ಗುಡ್. I think it's almost 1 hour. Is it enough? Class ಎಲ್ಲ ಒಂದು 45 minutes ಇರೋದು ಅಲ್ವಾ? 45 minutes ಕ್ಲಾಸ್, ಆಮೇಲೆ ಡನ್ ಅಂತ ಬೆನ್ನು ಹೊಡಿತಾರೆ. ಬೋರ್ ಆಗೋದಿಲ್ವಾ? Damn it, I am tired. No, I'm just joked. Would you like to listen to something about armed forces in general? How many of you will consider taking army as a career option? Oh, bada janake hedarike ide alva? Good. Shall I make a small request? One small request. I don't promise you all of you can, supposing you all decide I want to join army, all of you, I will never promise you that all of you can get into army. But my request is, today you decide, tomorrow at certain stage when I want to take up my career, army is my first option. Now you ask these NCC cadets, when they decided to join NCC and become an NCC cadet, don't you think a lot of things have changed in your life? You look different, you walk different, you talk different. Yes or no? You ask them to say yes sir, they will say in a different way. Yes sir, they will say. Academy, if you go, first 1 week they are only taught how to say yes. Even that we don't know. Correct? Will you do it? I bet, I promise you, if you are sincerely taking a decision today that at certain point of my life when I want to take up my career, my first option is armed forces. That will give you a very positive frame of mind. Will you do it? You will see how things will change from that moment. Right? Now, you may get doubts. I am planning to become a doctor. I am planning to become an electronics engineer. I want to become a, what is that? Artificial Intelligence and Machine Learning. New course. I never heard of it. I want to become a robotics engineer. I want to get into nanotechnology. A lot of things are happening. But whatever is happening in civil life outside, similar things are happening
at a much faster rate in armed forces. All this you're talking of is everything available in the army. ISRO and DRDO, who are doing wonderful research at par with the best in the world, and they're doing it for the armed forces. How many of you have thought of, I'm going to become a DRDO engineer? When you saw Chandrayaan 3, how many of you got inspired? I wish I was there in that room as an engineer. Good. Only girls. Good. Boys are all joining, I think, armed forces. When you see a young woman pilot, did you see that day in France? What's her name? Sindhu. Did you see her? A pilot who flies Rafale. Do you know why India bought Rafale? Huh? Do you know why we bought Rafale? Okay, a common sense question I'll ask you. ಇದು ಎಲ್ಲ ಲೈವ್ ಟೆಲಿಕಾಸ್ಟ್ ಆಗ್ತಿದೆಯಾ? ಓಕೆ. ನಾಳೆ ಭಾರತಕ್ಕೂ ಚೀನಾಕ್ಕೂ ಯುದ್ಧ ಆದರೆ ಚೀನಾ ದೇಶದವರಿಗೆ ಭಾರತದ ರಾಜಧಾನಿ ದೆಹಲಿಗೆ ಬಾಂಬ್ ಹಾಕೋದು ಸುಲಭವ ಅಥವಾ ಭಾರತ ದೇಶಕ್ಕೆ ಚೀನಾದ ರಾಜಧಾನಿ ಯಾವುದು? ಬೀಜಿಂಗಿಗೆ ಬಾಂಬ್ ಹಾಕೋದು ಸುಲಭವ? ಯಾವ ಸುಲಭ? ಬಾಂಬ್ ಹಾಕ್ಲಿಕ್ಕೆ ಹೋದ ವಿಮಾನ ವಾಪಸ್ ಬರಬೇಕೋ ಬೇಡವಾ? ಎಷ್ಟು ದೂರ ಇದೆ ಭಾರತದ ಗಡಿಯಿಂದ ಬೀಜಿಂಗ್? ಎಷ್ಟು ದೂರ ಇದೆ ಗೊತ್ತಿಲ್ಲ. ಅರೌಂಡ್ 3,750 kilometers. Till Rafale came, did we have any plane or warplane in India which could take off from Indian I don't use the word airport, from Indian border, go, bomb, and come back and safe land in India? Basic common sense alva? Howda alva? Why didn't we buy? Or did we have an aeroplane which could be refueled in sky? Did we have a landing strip anywhere along the border where, fighter aircrafts could land and take off? ಯುದ್ಧ ಮಾಡುವಾಗ ಏನು ಮಾಡ್ತೀವಿ ಗೊತ್ತಾ ನಾವು? ಮೊದಲನೇದು, it is always air shelling. Important installations in the enemy land identified and marked. And first thing we do is go and bombard. ಎಲ್ಲೆಲ್ಲಿ ವಿಮಾನ ನಿಲ್ದಾಣ ಇದೆ ಆ ಲ್ಯಾಂಡಿಂಗ್ ಸ್ಟ್ರಿಪ್ ಅನ್ನು ಡಿಸ್ಟ್ರಾಯ್ ಮಾಡಿಬಿಡು. ಲ್ಯಾಂಡಿಂಗ್ ಸ್ಟ್ರಿಪ್ ಇದ್ರೆ ತಾನೆ ಫ್ಲೈಟ್ಸ್ ವಿಲ್ ಟೇಕ್ ಆಫ್. So don't you think we should have prepared our highways in such a way that along the borders your fighter aircrafts take off and land? Did we do it? Why? Because we had a mindset. ನಾನೆಲ್ಲಾದರೂ ಚೀನಾದ ಗಡಿಯಲ್ಲಿ ಇರುವಂಥ ನಮ್ಮ ಹೈವೇಗಳನ್ನು ಈ ಥರ ಮಾಡಿದರೆ ಚೀನಾಕ್ಕೆ ಬೇಸರ ಆದರೆ, ಪಾಕಿಸ್ತಾನಕ್ಕೆ ಬೇಸರ ಆದರೆ, ನಾನೆಲ್ಲಾದರೂ ಅತ್ಯಂತ ಸಮರ್ಥಶಾಲಿ ವಿಮಾನವನ್ನು ಖರೀದಿ ಮಾಡಿದರೆ ಇನ್ಯಾರಿಗೂ ಕಣ್ಣು ಕೆಂಪಾದರೆ, ನಾನು ಅಣು ಬಾಂಬ್ ಸ್ಫೋಟ ಮಾಡಿದರೆ ಇನ್ಯಾರೋ ನಮ್ಮ ಮೇಲೆ ದಿಗ್ಬಂಧನ ಹಾಕಿದರೆ, ನಮಗೆ ವೆಪನ್ ಟ್ರೈನಿಂಗ್ ಅಂತ ಒಂದು ಕ್ಲಾಸ್ ಇರುತ್ತೆ ಟ್ರೈನಿಂಗ್ ಆಗಬೇಕಾದ್ರೆ, ಹೌದಾ? ವೆಪನ್ ಟ್ರೈನಿಂಗ್ ಕ್ಲಾಸಲ್ಲಿ ಫಸ್ಟ್ ಏನು ಹೇಳ್ಕೊಡ್ತಾರ ನಮಗೆ ಅವರು? ಸರ್ ಅದೇನು ಹೇಳ್ಕೊಡ್ತಾರೆ ಗೊತ್ತಾ? ಆಸ್ ಎ ಸೋಲ್ಜರ್ ಟ್ರೈ ಟು ಲರ್ನ್ ಟು ಫೈರ್ ಫ್ರಮ್ ಯುವರ್ ಶೋಲ್ಡರ್ ಅಂತ. ನೀವ್ಯಾರು 303 ಫೈರ್ ಮಾಡಿಲ್ಲಲ್ಲ? ಈಗ ಯಾವುದು .22? ನೋ ಮಜಾ ನೀ ಉಸ್ಮೆ. Toy gun it is. Actually, I fired 303 as an NCC cadet. But of course, by the time I went to army, it was either Sten carbine or a LMG or a MMG or a SLR. And I have done a platoon weapons course. Okay. So, ಆ 303 ನಲ್ಲಿ
ಆ ರಿಕಾಯಿಲ್ ಇದೆಯಲ್ಲ, ಇಲ್ಲಿ ಬಟ್ ಇಡಬೇಕಲ್ಲ, ಇಲ್ಲೊಂದು ಪರ್ಟಿಕ್ಯುಲರ್ ಸ್ಪಾಟ್ ಇದೆ, ಅಲ್ಲಿ ಬಟ್ಟಿಟ್ಟು ಫೈರ್ ಮಾಡಿದಾಗ ದರ್ ಇಸ್ ಅ ರಿಕಾಯಿಲ್. ಎಲ್ಲಿಯಾದರೂ ಅಪ್ಪಿತಪ್ಪಿ ಆ ಬಟ್ಟನ್ನು ನೀವು ಕಾಲರ್ ಬೋನ್ ಮೇಲೆ ಇಟ್ಟರೆ ಏನಾಗ್ತಿತ್ತು? ಕಾಲರ್ ಬೋನ್ ಫ್ರಾಕ್ಚರ್ ಆಗ್ತಿತ್ತು. ಅದಕ್ಕೆ ಹೇಳ್ತಾ ಇದ್ರು, ಅಗರ್ झटका सही जगह पे नहीं लगा तो ये टूट जाएगा. तो झटका कैसे लगेगा वो पता होना है, तो आपके कंधे के ऊपर राइफल रख के मारो गोली. 303 was a wonderful weapon, very accurate, very nice, but it was not automatic. Every time you had to cock and then fire, cock and fire. So when do we learn to fire from our own shoulder? As an individual, as a community, as a nation. ಒಂದು 4 ಸೆನ್ಸ್ 5 ಸೆನ್ಸ್ ಜಾಗ ತಗೊಂಡ್ರೆ ಫಸ್ಟ್ ಕಂಪೌಂಡ್ ಹಾಕ್ತೀವಲ್ವಾ? ಹಾಕ್ತೀವೋ ಇಲ್ವಾ? ಬೇಲಿ ಆದರೂ ಹಾಕ್ತೀವಿ ಈ ಕಡೆಗೆ. ದೇಶದ ಅವಸ್ಥೆ ಏನು? Do you know there are more than 5 crore Rohingyas in the entire country? And people don't want us to have these infrared fencing. Have you heard of it? They don't want us to build fences. If ರಾಷ್ಟ್ರೀಯ ಭಾವೈಕ್ಯತೆ ನಮ್ಮ ಮನಸ್ಸಲ್ಲಿದ್ದರೆ, ನೇಷನ್ ಫಸ್ಟ್ ನಮ್ಮ ಮನಸ್ಸಲ್ಲಿದ್ದರೆ ಆಬ್ಜೆಕ್ಟ್ ಮಾಡ್ತಾರೆ ಯಾರಾದರೂ? I'll tell you, India is poised for a paradigm shift from our approaches. That is why the big brother America gives such wonderful reception to our honorable Prime Minister. That is why France goes all out to please our Prime Minister. He goes anywhere in the world. The world has understood the importance of our country for their well-being. But some of us within the country were not happy. Some of us within the country are very divisive. Some of us within the country are trying to pull down ourselves. ಅದು ಯಾವಾಗ ಸಾಧ್ಯ ಆಗುತ್ತೆ ಹೇಳಿ? ದೇಶದ ಗಡಿ ರಕ್ಷಣೆ ಮಾಡುವ ಸೈನಿಕ ಯಾವ ರಾಷ್ಟ್ರೀಯ ಪ್ರಜ್ಞೆಯಿಂದ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ, ಪ್ರತಿ ಕ್ಷಣ ಸುಪ್ರೀಂ ಸ್ಯಾಕ್ರಿಫೈಸ್ಗೆ ರೆಡಿ ಆಗಿರ್ತಾನೆ, ಅದೇ ಭಾವನೆಯೊಂದಿಗೆ, ಅದೇ ಬದ್ಧತೆಯೊಂದಿಗೆ, ಅದೇ ಸಮರ್ಪಣಾ ಮನೋಭಾವದೊಂದಿಗೆ ನಾನು ನನಗೆ ಸಿಕ್ಕಿರುವಂಥ ಜವಾಬ್ದಾರಿಯ ಸ್ಥಾನದಲ್ಲಿ ನನ್ನನ್ನು ಅಪ್ಲೈ ಮಾಡ್ತೀನಿ, ನನ್ನನ್ನು ತೊಡಗಿಸ್ಕೊಳ್ತೀನ. ಎ ವಂಡರ್ಫುಲ್ ಎಕ್ಸಾಂಪಲ್ is none other than Dr. APJ Abdul Kalam, a true son of this soil. See, ನಾನೇನು ಹೇಳಲಿಲ್ಲ, ಒಂದು ಹೆಸರು ಇಲ್ಲಿ ಕೂತ ಒಂದು 700 ಜನ ಮಕ್ಕಳಿಗೆ it inspires, because for him nation was first. That is national integration. ನಮ್ಮ ಜಾತಿ, ಮತ, ನಂಬಿಕೆ, ಧರ್ಮ, ಭಾಷೆ ಅದು ಯಾವುದು ಇದರ ಮುಂದೆ ಇರಬಾರ್ದು. ನಿಮ್ಮ ಜಾತಿ ಮನೇಲಿ ಮಾಡ್ಕೊಳ್ಳಿ, ಹೊರಗಡೆ ಮಾತಾಡಬಾರ್ದು ಅದ್ರ ಬಗ್ಗೆ. ಬಟ್ ನಮ್ಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ವೆನ್ ಯು ಐಡೆಂಟಿಫೈ ಯುವರ್ ಸೆಲ್ಫ್ ವಿತ್ ಎ ಲೆಸರ್ ಐಡಿಯಲ್, ಲೆಸರ್ ಪರ್ಪಸ್, ಎ ಸ್ಮಾಲರ್ ಏಮ್, ಯುವರ್ ಲೈಫ್ ಬಿಕಮ್ಸ್ ವೆರಿ ಟ್ರಂಕೇಟೆಡ್. ಉದಾರ ಚರಿತಾನಾಂತು ವಸುಧಾ ಏವ ಕುಟುಂಬಕಂ. ಸುಮಿತೆಯಲ್ಲಿ ಅಯಂ ನಿಜಃ ಪರೋವೇತ್ತಿ ಗಣನಾಂ ಲಘು ಚೇತಸಾಂ. ನಾನು ಮಿಲಿಟರಿ ಬಿಟ್ಟ ಮೇಲೆ ಕಲೆಕ್ಷನ್ ಮಾಡಿ ಸಂಸ್ಕೃತ. ಉದಾರ ಚರಿತಾನಾಂತು ವಸುಧಾ ಏವ ಕುಟುಂಬಕಂ. ಎಲ್ಲರಿಗೆ ವಸುಧಾ ಏವ ಕುಟುಂಬಕಂ ಅಂತ ಗೊತ್ತಿದೆ, ಏನು ಗೊತ್ತಿಲ್ಲ ಉಳಿದ ಶ್ಲೋಕ. ಬಿಡಿ ಬಿಡಿಯಾಗಿ ಆಲೋಚನೆ ಮಾಡ್ತೀವಿ. ಅಯಂ ನಿಜ ಪರೋವೇತಿ ಅಂತ ಹೇಳಿದ್ರೆ ನಾನು, ನಂದು ಒಂದು, ಅವನು ಬೇರೆ, ಈ ಥರ ಬಿಡಿ ಬಿಡಿಯಾಗಿ ಆಲೋಚನೆ ಮಾಡ್ತಾರಲ್ಲ, ಅವರ ಜೀವನ ಬಹಳ ಸಂಕುಚಿತವಾದದ್ದು. ಉದಾರ ಚರಿತಾಂ, ಯಾರ ಚಾರಿತ್ರ್ಯ ಉದಾತ್ತವಾಗಿದೆ, ಮನಸ್ಸು ವಿಶಾಲವಾಗಿದೆ, ಅವರ ಇಡೀ ಜಗತ್ತೇ ಒಂದು ಫ್ಯಾಮಿಲಿ. ಅಂಡ್ G20 ಅಧ್ಯೇಯ ವಾಕ್ಯವೇ ವಸುಧೈವ ಕುಟುಂಬಕಂ. ಹೋಲ್ ವರ್ಲ್ಡ್ ಇಸ್ ಅ ಫ್ಯಾಮಿಲಿ ಅಂತೇಳಿ.
ಸ್ವಾಮಿ ವಿವೇಕಾನಂದರಿಗೆ ಪ್ರೇರಣೆ ಕೊಟ್ಟಂತ ಇನ್ನೊಂದು ವಾಕ್ಯ ಏನದು? ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯ ಚ, ಆತ್ಮೋನ್ನತಿಯ ಮೂಲಕ ಜಗದ ಕಲ್ಯಾಣ. ಆತ್ಮೋನ್ನತಿ ಹೇಳಿದ್ರೆ ನನ್ನ ಒಳಗೆ ಇಲ್ಲಿಗೆ ಬರಬೇಕಾದ್ರೆ ಭಗವಂತ ಪ್ರೀ ಲೋಡ್ ಮಾಡಿ ಯಾವ ಯಾವ ಇನ್ಬಿಲ್ಟ್ ಅಪ್ಲಿಕೇಶನ್ ಹಾಕಿ ಕಳಿಸಿದ್ದಾನೆ, ಅದು ಅರ್ಥ ಮಾಡೋದು. ಕರೆಕ್ಟ್? ಆತ್ಮೋನ್ನತಿ, ಆತ್ಮ ಸಾಕ್ಷಾತ್ಕಾರ ಹೇಳಿದ್ರೆ ಸತ್ತ ಮೇಲೆ ಮೋಕ್ಷಕ್ಕೆ ಹೋಗುವುದಲ್ಲ, ಹಾಗೆ ಅಂದ್ಕೊಳ್ತೀವಿ ನಾವು. ಆತ್ಮೋನ್ನತಿ ಅಂತ ಹೇಳಿದ್ರೆ ನನ್ನ ಸಂಪೂರ್ಣ ಸಾಮರ್ಥ್ಯವನ್ನ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಂಗ್ಲೆ, ನನ್ನ ಕಾರು, ನನ್ನ ಬ್ಯಾಂಕ್ ಬ್ಯಾಲೆನ್ಸಿಗಲ್ಲ, ಅದಾಗಬೇಕು. ಯಾತಕ್ಕಾಗಿ? ಅದು ಜಗದ ಕಲ್ಯಾಣಕ್ಕಾಗಿ. ಆ ಸೈನಿಕ ಹೋಗಿ ಪ್ರಾಣಾರ್ಪಣೆ ಮಾಡೋದು ಅವನ ಹೆಂಡತಿ ಮಕ್ಕಳಿಗೆ ಸುಖ ಸಿಕ್ಲಿ ಅಂತನಾ? ಮಾಡ್ತಾನ? ಹಾಗಿದ್ರೆ ಅವನಿಗೆ ಜಗದ ಕಲ್ಯಾಣದ ಕಾನ್ಸೆಪ್ಟ್ ಇರುವುದರಿಂದ ತನ್ನೊಳಗೆ ಏನು ಸಾಮರ್ಥ್ಯ ಇದೆ ಅದನ್ನು ಸಂಪೂರ್ಣ ಹೊರಗೆ ತಂದು ದೇಶಕ್ಕಾಗಿ ಬಲಿದಾನ ಮಾಡ್ತಾನೆ ಅವನು. ಅರ್ಥ ಆಗ್ತದ? ಆತ್ಮೋನ್ನತಿ ಹೇಳಿದ್ರೆ ಏನು? ಸ್ವಂತ ಸ್ವಾರ್ಥದ ಬದುಕಲ್ಲ, ಜಗತ್ತಿಗಾಗಿ ಬದುಕುವಂಥದ್ದು. ಅಬ್ದುಲ್ ಕಲಾಂ ರಾಷ್ಟ್ರಪತಿಯಾಗಿ ಮನೆಯಿಂದ ಹೊರಟಾಗ 2 ಸೂಟ್ ಕೇಸ್ ಮಾತ್ರ ಇತ್ತು ಅವ್ರ ಹತ್ರ. ಕೇಳಿದ್ರ ಕತೆ? 2 ಸೂಟ್ ಕೇಸ್. ಬಿಲಿಯನ್ಸ್ ಆಫ್ ಡಾಲರ್ಸ್ ಆಫ್ ದುಡ್ಡಿರುವಂಥವ್ರದ್ದು ಯಾರಾದ್ರೂ ಮಾತಾಡ್ತಾರ? ಏನೂ ಇಲ್ಲದ ಒಬ್ಬ ಸಂತ ಫಕೀರ 2 ಬ್ಯಾಗ್ಸಲ್ಲಿ ಬಟ್ಟೆ, ಸ್ವಂತ ಪುಸ್ತಕ ತಗೊಂಡು ಹೊರಟವ್ರನ್ನ ಹೆಸರು ಹೇಳಿ ನಾನು ಚಪ್ಪಾಳೆ ಹೊಡಿ ಹೇಳಬೇಕಂತಿಲ್ಲ. ಚಪ್ಪಾಳೆ ಹೊಡಿತೀವೋ ಇಲ್ವೋ ನಾವು? ಯಾರ ಬದುಕು ಶ್ರೇಷ್ಠ ಹಾಗಾದ್ರೆ? ಯಾತಕ್ಕಾಗಿ ಬದುಕಬೇಕು? ಸೊ ದ್ಯಾಟ್ ಈಸ್ ಇಂಟಿಗ್ರೇಟಿಂಗ್ ಮೈ ಓನ್ ಕೆಪಾಸಿಟೀಸ್ ವಿತ್ ದ ನೇಷನ್ ಫಸ್ಟ್. ಮಾಡ್ತೀರಾ? ಏನಾದರೂ ಕೇಳಬೇಕಾ? ಐ ಗೋ ಆನ್ ಟಾಕಿಂಗ್ ಅಂಡ್ ಯು ಲಿಸನ್ ಟು, ಬಟ್ ಯು ಡೋಂಟ್ ಆಸ್ಕ್ ಎನಿಥಿಂಗ್. ಓಕೆ, ನಾನೇ ಒಂದು ಹೀಗೆ ಪ್ರಶ್ನೆಗಳನ್ನ ಕೇಳ್ತೇನೆ ಟು ಗಿವ್ ಎ ಡೈರೆಕ್ಷನ್, ಮತ್ತೆ ಮಾತು ಮುಗಿಸ್ತೀನಿ. ನೀವೆಲ್ಲ ಜ್ಞಾನಸುಧಾಕ್ಕೆ ಯಾಕೆ ಬಂದದ್ದು? ಕಲೀಲಿಕ್ಕೆ, ಕರೆಕ್ಟಾ? ನೆಕ್ಸ್ಟ್ ಪ್ರಶ್ನೆ ಕೇಳ್ತೀನಿ. ಕಲೀಲಿಕ್ಕೆ ಬಂದದ್ದ, ಚೆನ್ನಾಗಿ ಕಲೀಲಿಕ್ಕೆ ಬಂದದ್ದ? ಮತ್ತೆ ಫಸ್ಟ್ ಯಾಕೆ ಹೇಳಲಿಲ್ಲ? ವ್ಯತ್ಯಾಸ ಇದೆಯಾ ಕಲಿಯುವುದಕ್ಕೂ ಚೆನ್ನಾಗಿ ಕಲಿಯುವುದಕ್ಕೂ? ಇದೆಯಾ? ಚೆನ್ನಾಗಿ ಕಲಿಯುವುದು ಹೇಳಿದ್ರೆ 6 ಸಬ್ಜೆಕ್ಟಲ್ಲಿ 100ಕ್ಕೆ 100 ಮಾರ್ಕ್ ತಗೊಳ್ಳೋದಾ? ನೀವಿಲ್ಲಿ ಬಂದದ್ದು ಕಲೀಲಿಕ್ಕ, ಚೆನ್ನಾಗಿ ಕಲೀಲಿಕ್ಕ, ಅಥವಾ ಈ 2 ವರ್ಷದ ಸಮಯದಲ್ಲಿ ಕಲಿಸಿದ ಅಥವಾ ಕಲಿತ 6 ಸಬ್ಜೆಕ್ಟ್ಗಳಲ್ಲಿ ಏನು ವಿಷಯ ಇದೆ ಆ ವಿಷಯದ ಎಲ್ಲ ಸಂಗತಿಗಳನ್ನ ನಿಮ್ಮ ಜೀವನದ ಅವಿಭಾಜ್ಯ ಅಂಗ ಮಾಡಿಕೊಳ್ಳಿಕ್ಕ? ಕಲೀಲಿಕ್ಕೆ, ಚೆನ್ನಾಗಿ ಕಲೀಲಿಕ್ಕೆ ನೆಕ್ಸ್ಟ್ ಲೆವೆಲ್ ಹೇಳಿದೆ. ಏನು ಹೇಳಿದ್ದು? ಎವ್ರಿಥಿಂಗ್ ಶುಡ್ ಬಿಕಮ್ assimilated into your system. SLC ಪರೀಕ್ಷೆ ಕೊನೆಯ ಪರೀಕ್ಷೆ ಮುಗಿದ ದಿವಸ ನೆನ್ಪುಂಟ ನಿಮ್ಗೆ? SLC ಪರೀಕ್ಷೆ ಕೊನೆಯ ದಿವಸ, ಲಾಸ್ಟ್ ಪರೀಕ್ಷೆ ಮುಗೀತು. ಏನ್ ಹೇಳಿದ್ದು? ಹಬ್ಬ ಹೇಳಿದ್ರ ಇಲ್ವಾ? ಇಫ್ ಯು ಆರ್ ಇನ್ ಯುವರ್ ಹೈ ಸ್ಕೂಲ್ ಟು ಕಲೀಲಿಕ್ಕೆ, ಟು ಚೆನ್ನಾಗಿ ಕಲೀಲಿಕ್ಕೆ ಆ್ಯಂಡ್ ಟು ಎಸಿಮಿಲೇಟ್ ವಾಟ್ ಎವರ್ ಹಸ್ ಬಿನ್ ಟಾಟ್ ಟು ಯು ಇನ್ ಟು ಯುವರ್ ಸಿಸ್ಟಮ್, ಹಬ್ಬ ಅಂತ ಹೇಳ್ತಿದ್ರಾ? ಸುಧಾಕರ್ ಶೆಟ್ರು ಮತ್ತು ಉಳಿದ ಎಲ್ಲ ಮೇಸ್ಟ್ರುಗಳು ನಿಮ್ಗೆಲ್ಲ ಹೇಳಿಕೊಡ್ತಾರೆ ಕ್ಲಾಸಲ್ಲಿ. ಆದರೆ ಅದನ್ನು ಮಾತ್ರ ಕಲಿಯುವುದಾ? ಈ ಕಾಲೇಜಿಗೆ ನಾನು ಬಂದಿರುವಂಥದ್ದು ಚೆನ್ನಾಗಿ ಕಲಿತು ಎಲ್ಲ ವಿಷಯಗಳನ್ನ ಎಸಿಮಿಲೇಟ್ ಮಾಡೋದ್ರ ಜೊತೆಗೆ ಟು ಬಿಕಮ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ಹೌ ಮೆನಿ ಆಫ್ ಯು ವಾಂಟ್ ಟು ಬಿಕಮ್ ಗುಡ್ ಹ್ಯೂಮನ್ ಬೀಯಿಂಗ್ಸ್? ಈಗ ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಟ್ರಿಕಿ ಇದೆ.
how many of you feel at this point of time that I'm not, at this point of time, I'm not 100% good human being? So you all feel good. So you have come here to ಚೆನ್ನಾಗಿ ಕಲಿಸಿದ ವಿಷಯಗಳನ್ನು ಅಂತರ್ಗತ ಮಾಡಿಕೊಂಡು ಒಬ್ಬ ಒಳ್ಳೆಯ ವ್ಯಕ್ತಿ ಆಗಲಿಕ್ಕೆ ಸಾಕ, ಇನ್ನು ಸ್ವಲ್ಪ ಮೇಲೆ ತಗೊಂಡು ಹೋಗ್ಲಾ? And also a responsible citizen of this country. How many of you want to become responsible citizen of this country? ನೋಡಿ ಎಲ್ಲರೂ ಸಹ ಗುಡ್. ಐ ಆಮ್ ಸೋ ಹ್ಯಾಪಿ, ವೆರಿ ಹ್ಯಾಪಿ. ಇದನ್ನು ಯಾಕೆ ಹೇಳಿದೆ 5 ಲೆವೆಲ್ಸ್? ಇನ್ನು ಬೇಕಾದ್ರೆ ಮುಂದೆ ತಗೊಂಡು ಹೋಗ್ತೀನಿ. ಯಾಕೆ ಹೇಳಿದೆ ಗೊತ್ತಾ? ನಾನು ನನ್ನ ಜೀವನದ ಗುರಿಯನ್ನು ಹೇಗೆ ಡಿಫೈನ್ ಮಾಡಬೇಕು? ಐ ವಾಂಟ್ ಟು ಬಿ ಅ ಸ್ಟೂಡೆಂಟ್. ವೆದರ್ ಯು ವಾಂಟ್ ಟು ಬಿ ಅ ಸ್ಟೂಡೆಂಟ್ ಆರ್ ಯು ವಾಂಟ್ ಟು ಬಿ ಎ ಗುಡ್ ಸ್ಟೂಡೆಂಟ್. Whether you want to be a student, whether you want to be a good student, or whether you want to be a good student with all the skills pertaining to your responsibility on your fingertips, what will happen? What will happen? Dhanasudha will have all the ranks of the entire state. Or you want to become a good student with skills on your fingertips and also a good human being and a responsible citizen, then nation building, which is the most important objective of education, I'll be happy at least. I'll be very happy. ಇದು ಆಗಬೇಕೋ ಬೇಡವೋ? ಇದು ಈಗೇನು ಸಣ್ಣ ಟೆಸ್ಟ್ ಮಾಡಲ ಹಾಗಾದ್ರೆ? ಸತ್ಯ ಹೇಳ್ತೀರಾ? ಪಕ್ಕ? SLC ಪರೀಕ್ಷೆ ಲಾಸ್ಟ್ ಡೇ ಕೇಳಿದೆ ಅಲ್ಲ, ಈಗ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀನಿ. SLC ಪರೀಕ್ಷೆ ರಿಸಲ್ಟ್ ಬಂತಾ? ಸತ್ಯ ಹೇಳಬೇಕು, ನಿಮ್ಗೆ ಎಷ್ಟು ಜನಕ್ಕೆ ನಾನು ಇನ್ನು ಸ್ವಲ್ಪ ಎಫರ್ಟ್ ಹಾಕಿದ್ರೆ, ಇನ್ನು ಸ್ವಲ್ಪ ಸೀರಿಯಸ್ ಆಗಿದ್ರೆ, ಇನ್ನು ಸ್ವಲ್ಪ ಸ್ಟಡಿ ಮಾಡಿದ್ರೆ, ಇನ್ನು ಸ್ವಲ್ಪ ರಿವಿಷನ್ ಮಾಡಿದ್ರೆ ಒಂದು 5% ಮಾರ್ಕ್ ಜಾಸ್ತಿ ಬರ್ತಿತ್ತು? ಎಷ್ಟು ನನಗೆ ಅನಿಸಿದೆ, ವಾವ್. ಓಕೆ, ಫೈನ್. It has proved that what Swami Vivekananda said is 100% true. He said, every soul is potentially divine. I can feel that every soul who is present here is not only potentially divine, they are divine. ಯಾಕೆ ಗೊತ್ತಾ? ನಿಮ್ಮೊಳಗೆ ಅಂತಃಪ್ರಜ್ಞೆ ಜಾಗೃತ ಆಗಿದೆ, ಲೈಫ್ ಆಗಿದೆ. ಅದು ನಿಮಗೆಲ್ಲ ಅನಿಸಿದೆ, ನನಗೆ ಅಷ್ಟು ಸಾಮರ್ಥ್ಯ ಇತ್ತು, ನನ್ನಲ್ಲಿ ಕೆಪಾಸಿಟಿ ಇತ್ತು, ಇನ್ನು ಸ್ವಲ್ಪ ಪ್ರಯತ್ನ ಮಾಡ್ಬೋದಿತ್ತು ನಾನು ಅಂತ ಅನಿಸಿದಲ್ಲ. ದಟ್ ಈಸ್ ಗಾಡ್ಲಿನೆಸ್ ಇನ್ಸೈಡ್. ಕದ್ದು ಮುಚ್ಚಿ ಏನಾದರೂ ತಪ್ಪು ಕೆಲಸ ಮಾಡಿದಾಗ ನೀನು ಹೀಗೆ ಮಾಡಬಾರ್ದಿತ್ತು ಅಂತೇನೋ ಹೇಳುತ್ತಲ್ಲ ಒಳಗೆ. ಭಾರತಕ್ಕೂ ಪಾಕಿಸ್ತಾನಕ್ಕೂ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದೆ, ರಾತ್ರಿ 10 ಗಂಟೆ ಆಗಿದೆ, ಲಾಸ್ಟ್ 2 ಓವರ್ ಇದೆ. ಕೊಹ್ಲಿ ಮತ್ತು ಜೈಸ್ವಾಲ್ ಈಗ ಜೈಸ್ವಾಲ್ ಆಟ ಆಡ್ತಾ ಇದ್ದಾರೆ. 2 ಓವರಲ್ಲಿ 18 ರನ್ ಆಗಬೇಕು. ಅಮ್ಮ 10 ಗಂಟೆ ಆಯಿತು ಮಗು ಊಟಕ್ಕೆ ಬಾ ಅಂತ ಹೇಳಿದ್ರೆ ಅಮ್ಮ ಕರೆಯೋದು ಕೇಳುತ್ತಾ ನಿಮಗೆ? ಕೇಳುತ್ತಾ? ಮತ್ತೆ ಹೇಳ್ತಾರೆ, ನಮಗೆ ಕಾನ್ಸಂಟ್ರೇಷನ್ ಇಲ್ಲ ಸರ್ ನಮಗೆ ಅಂತ ಹೇಳ್ತಾರೆ. ಹೇಳ್ತಾರಾ ಇಲ್ವಾ? ಕಾನ್ಸಂಟ್ರೇಷನ್ ಉಂಟಾ ಇಲ್ವಾ? ಎಲ್ಲಿ ಉಪಯೋಗ ಮಾಡ್ಬೇಕಂತ ಬರಲ್ಲ, ಅಷ್ಟು ಗೊತ್ತಿಲ್ಲ ಅಷ್ಟೇ. ಬರೀ ಕೇಳೋದಿಲ್ಲ, ಕೇಳಿಸ್ಕೊಂಡವರು ತಡಿಯಮ್ಮ ನಿಂಗೇನು ಅರ್ಜೆಂಟು, ಇನ್ನೊಂದು 2 ಓವರ್ ಇರೋದು, ಜೋರು ಮಾಡ್ತೀವೋ ಇಲ್ವಾ? ಮಾಡ್ತೀವ? ನಾಳೆ ಬೆಳಿಗ್ಗೆ ಆದ ಕೂಡಲೇ ಅಮ್ಮ ಎಲ್ಲಾದರೂ ಹೊಟ್ಟೆ ಹಸತೆ ಬಾಮಗ ಅಂತ ಊಟಕ್ಕೆ ಕರೆದ್ರೆ ನನಗೆ ಜೋರು ಮಾಡಿಬಿಟ್ಟಿಲ್ಲ ಅಂತ ಹೇಳಿದಾಗ ಒಂಥರ ಏನೋ ಅನ್ಸುತ್ತಾ ಇಲ್ವಾ? Do you go with that conscience most of the time? Do you develop a strong will to go with that conscience?
or you get distracted so easily? Can you develop that strong ichha shakti? Strong ichha shakti ಇದ್ರೆ ಮಾತ್ರ ಕ್ರಿಯಾಶಕ್ತಿ ಬರುತ್ತೆ. ಇಲ್ಲ ಹೇಳಿದ್ರೆ ನಾಳೆ ಬೆಳಿಗ್ಗೆ ಬೇಗ 5:30 ಎದ್ದು ನಾನು ಜಾಗಿಂಗ್ ಹೋಗಬೇಕು. ಕರೆಕ್ಟ್? ಬಂದಿದ್ದ ಮನಸ್ಸಿಗೆ ಎಲ್ಲ ಅಲಾರ್ಮ್ ಸೆಟ್ ಮಾಡ್ತೀನಿ. ಚೆನ್ನಾಗಿ ಮಳೆ ಬರ್ತದೆ, ತಣ್ಣಗೆ ಒಳ್ಳೆ ವೆದರು. ಅಲಾರ್ಮ್ ಪಾಪ ಸರಿಯಾದ ಸಮಯಕ್ಕೆ ಕೆಲಸ ಮಾಡುತ್ತೆ. ಡ್ರೆನ್ ಅಂತ ಗಂಟೆ ಹೊಡೆದ ತಕ್ಷಣ ತಲೆಗೆ ಟಪ್ ಅಂತ ಹೊಡೆದು ನಾಳೆ ಮಾಡ್ತೀವೋ ಇಲ್ವಾ? ಯಾಕೆ ಮಾಡ್ತೀವಿ? ವಿ ಡೋಂಟ್ ಹ್ಯಾವ್ ಎ ಸ್ಟ್ರಾಂಗ್ ವಿಲ್ ಪವರ್, ವಿ ಡೋಂಟ್ ಹ್ಯಾವ್ ಕಾನ್ಸಂಟ್ರೇಷನ್. ಅದಕ್ಕೆ ಹೇಳಿದೆ, ಎಲ್ಲವೂ ಇದೆ ಒಳಗೆ, ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಇದೆ, ಬಟ್ ಐ ಆಮ್ ನಾಟ್ ಯೂಸಿಂಗ್. ಇನ್ನೊಂದು ಎಕ್ಸಾಂಪಲ್ ಕೊಡ್ಲಾ? ಸುಧಾಕರ್ ಶೆಟ್ಟರು ಮಕ್ಕಳಿಗೆ ಒಂದು ಒಳ್ಳೆಯ ಪಿಕ್ನಿಕ್ ಆರ್ಗನೈಸ್ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ 5 ಗಂಟೆಗೆ ಎಲ್ಲರೂ ರೆಡಿ ಇರಬೇಕು ಅಂತ ಹೇಳ್ತಾರೆ. ಪರೀಕ್ಷೆಗೆ ಅಲಾರ್ಮ್ ಇಟ್ಟರೂ ಎಚ್ಚರಿಕೆ ಆಗೋದಿಲ್ಲ. ಪಿಕ್ನಿಕ್ಕಿಗೆ ರಾತ್ರಿ ನಿದ್ರೆ ಬರೋದಿಲ್ಲ. ಬರುತ್ತಾ ನಿದ್ರೆ? ಸೊ ಯು ಮಸ್ಟ್ ನೋ ವೇರ್ ಇಸ್ ಯುವರ್ ಇಂಟ್ರೆಸ್ಟ್. ನಿದ್ರೆ ಯಾಕೆ ಬರೋದಿಲ್ಲ? ಇಂಟ್ರೆಸ್ಟ್ ಇದೆ. ಎಕ್ಸಾಮ್ಗೆ ಯಾಕೆ ಓದುವಾಗ ಹೀಗೆ ಆಗುತ್ತೆ? ಅಮ್ಮ ಬಿಸಿ ಬಿಸಿ ಚಾ ಮಾಡಿಕೊಡ್ಬೇಕು. ಯಾಕೆ? ಎಕ್ಸಾಮ್, ಅದು ಮೇಷ್ಟ್ರು ಪಾಪ ಅವ್ರಿಗೆ ಏನು ಕಸಬಿಲ್ಲ, ಅದಕ್ಕೆ ಎಕ್ಸಾಮ್ ಮಾಡ್ತಾರೆ ಅಂತ. ನಮ್ಮ ಎಕ್ಸಾಮು ನಾನು ಎಷ್ಟು ಚೆನ್ನಾಗಿ ಕಲ್ತಿದ್ದೀನಿ, ಏನು ಕಲೀಲಿಲ್ಲ, ಇದು ನನಗೆ ಐ ಓಪನರ್ ಅಂತ ಆಲೋಚನೆ ಮಾಡಿದರೆ, ಟು ಇವ್ಯಾಲ್ಯೂಯೇಟ್ ಯೋರ್ ಸೆಲ್ಫ್, ಟು ನೋ ವಾಟ್ ಈಸ್ ಯೋರ್ ವೀಕ್ನೆಸ್. ಇಫ್ ಯು ಅಪ್ಲೈ ದಿಸ್ ಕಾನ್ಸೆಪ್ಟ್, ಡೋಂಟ್ ಯು ಥಿಂಕ್ ಎಕ್ಸಾಮ್ ವಿಲ್ ಬಿ ಎಂಜಾಯಬಲ್? Now tell me the truth. How many of you have faced the exam as an enjoyable experience, as a learning experience? None of us. ಅಲ್ಲಿ ಕೆಲವು ಈ ಹಿಂದ್ಗಡೆ ಕೂತ್ಕೊಳ್ತಾರಲ್ಲ ಲಾಸ್ಟ್ ಬೆಂಚಲ್ಲಿ, ಅವ್ರ ಬಗ್ಗೆ ಹೇಳಲ್ಲ ನಾನು. ಅವ್ರಿಗೆ ಖುಷಿ ಆಗೋದು ಹೇಳ್ತೀನಿ. ಯಾರೋ ಕೇಳಿದ್ರಂತೆ, ಸ್ವಲ್ಪ ನನ್ನಂತವ್ರು ಹಿಂದ್ಗಡೆ ಬೆಂಚಲ್ಲಿ ಜಾಸ್ತಿ ಕೂತ್ಕೊಳ್ಳೋದು ಯಾವಾಗ್ಲೂ. ಯಾರು ಕೂತ್ಕೊಳ್ತಾರೆ ಗೊತ್ತು ನಿಮ್ಗೆ ಹಿಂದ್ಗಡೆ ಬೆಂಚಲ್ಲಿ? ಅದಕ್ಕೆ ಹೇಳಿದ್ರಂತೆ, ಡೋಂಟ್ ಫೀಲ್ ಒಫೆಂಡೆಡ್, ಯು ಆರ್ ಸಿಟ್ಟಿಂಗ್ ಇನ್ ದ ಫ್ರಂಟ್ ಬೆಂಚಸ್. Those who sit in the front benches, they have answers for all the questions. Correct? Correct alva? Generally. But in reality, those who sit in the last benches, they have solutions for all the problems. ಅವ್ರು ನಗ್ತಾ ಇದ್ದಾರೆ. ನೀವು ಲಾಸ್ಟ್ ಬೆಂಚ್ ಕುತ್ಕೊಳ್ತಿದ್ರಲ್ಲ, ಹೌದಾ? ಲಾಸ್ಟ್ ಬೆಂಚ್ ಕುತ್ಕೊಳ್ತಿರ್ಲಿಲ್ವಾ? ಅದಕ್ಕೆ ಅಮೆರಿಕದಲ್ಲಿ ಒಂದು ಗಾದೆ ಇದೆ. ಏನ್ ಗೊತ್ತಾ? ಎ ಗ್ರೇಡ್ಸ್, ನಾಳೆ ನಂಗೆ ಜೋರು ಮಾಡೋದ್ರೆ ಆಮೇಲೆ ಜೋರು ಮಾಡಿ, ಮಕ್ಕಳದ್ದು ಜೋರು ಮಾಡಬೇಡಿ. ಎ ಗ್ರೇಡ್ಸ್ ವರ್ಕ್ ಅಂಡರ್ ಬಿ ಗ್ರೇಡ್ಸ್ in institutions established by C grades. But now listen to me. But knowing fully well that I have the true capacity to be A plus, then getting into last bench, then getting into C grade, is stupidity of the highest order. ಚಪ್ಪಳೆ ಹೊಡಿರಿ ಈಗ. You can take the horse to water, but you can never make it drink. Atmanat uddharet atmanam. You understand what is it? You can take the horse to water. Sudhakar Shetty, his entire team can make you work from morning 9 o'clock, 8:30 to night, how many hours, I don't know. Good. Shall I quote how many hours of hard work our Honorable Prime Minister does? What is your age and what is his age? You are 17, he is 71.
And how many works of work he puts in? Huh? And how many hours of work you put in? ನಾಳೆ ಎಲ್ರಿಗೊಂದು ಹೋಮ್ವರ್ಕ್ ಕೊಡ್ತೀನಿ. ನೀವೆಲ್ಲರೂ ಒಂದು ನೋಟ್ಬುಕ್ಕಲ್ಲಿ ಬರೀಬೇಕು, ದಿವಸದ 24 ಗಂಟೆಗಳನ್ನ ನೀವು ಹೇಗೆ ಉಪಯೋಗ ಮಾಡ್ತೀರಿ ಅಂತ ಬರೆದು ನಿಮ್ಮ ಕ್ಲಾಸ್ ಟೀಚರ್ಗೆ ತೋರಿಸ್ಬೇಕು. ಪ್ರಾಮಿಸ್ ಮಾಡ್ತೀರಾ? I bet every one of you, each one of you can save at least 2.5 to 3 hours minimum, which you are wasting. Yes or no? And 3 hours into 7 days, into 30 days, into 365 days. If you think about the nation, is it not criminal wastage of manpower? Yes or no? Can you contribute towards the loss of this nation? ಮಾಡ್ತೀರಾ ಇಲ್ಲ ಮಕ್ಕಳೇ? ಟೈಮ್ ವೇಸ್ಟ್ ಮಾಡ್ತೀರಾ ಇಲ್ವಾ? ಜಗತ್ನಲ್ಲಿ ಅತ್ಯಂತ ಬೆಲೆ ಬಾಳುವ ಸಂಪನ್ಮೂಲ, ಮೋಸ್ಟ್ ಪ್ರೆಷಿಯಸ್ ರಿಸೋರ್ಸ್ ಯಾವುದು? ಅಂಡ್ ಹೌ ಡು ವಿ ಸ್ಪೆಂಡ್ ದ್ಯಾಟ್? ಈ ಮಳೆ ಬರುವಾಗ ಬೆಚ್ಚಗೆ ಹೊತ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಬೇಕಾ? ಈ ವಯಸ್ಸಿನಲ್ಲಿ ಯಾಕೆ ಈ ವರ್ಷ ಸೌತ್ ವೆಸ್ಟ್ ಮಾನ್ಸೂನ್ 1 ಮಂತ್ ಲೇಟ್ ಆಗಿ ಬಂತು? ಏನೋ ಕಾರಣ ಇರಬೇಕಲ್ಲ. ಯಾರು ನಿಮ್ಮ ವಯಸ್ಸಿನಲ್ಲಿ ತುಂಬಾ ಆಲೋಚನೆ ಮಾಡ್ತಾ 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 ಸೈನ್ಸ್ನ ದಾರಿ ಹಿಡ್ಕೊಂಡು ಉತ್ತರ ಹುಡುಕೋ ಪ್ರಯತ್ನ ಮಾಡ್ತಾರೆ, ಮಾಸ್ ಹೇಳ್ಕೊಡ್ಬೇಕಂತಿಲ್ಲ, ನೀವೇ ಉತ್ತರ ಹೇಳಕ್ಕಾಗತ್ತೆ. ಮಾಡ್ಲಿಕ್ಕಾಗೋದಿಲ್ವಾ? ಆ ಬ್ಯೂಟಿಫುಲ್ ಮಳೆ ನೋಡ್ತಾ 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 ನಿನ್ನ ಮನಸ್ಸಲ್ಲಿ ಎಷ್ಟು ಪ್ರಶ್ನೆ ಬರಬೇಕು ಅಂತ ಹೇಳಿದ್ರೆ, ವಾಟ್ ಇಸ್ ದಿಸ್ ಫಿನಾಮಿನಾ ಕಾಲ್ಡ್ ರೈನ್? ಹೌ ಡಸ್ ಇಟ್ ಹ್ಯಾಪನ್? ವೈ ಅ ಸರ್ಟನ್ ವಿಂಡ್ ಪ್ಯಾಟರ್ನ್ ಇಸ್ ಕಾಲ್ಡ್ as a ಟ್ರೇಡ್ ವಿಂಡ್? ಕಾರ್ನಲ್ಲಿ ಹೋಗ್ಬೇಕಾದ್ರೆ ಕಾರ್ನ ಗ್ಲಾಸ್ನ ಒಳಗೆ ನೀರು ಬರುತ್ತಲ್ಲ, ಬರುತ್ತಾ ಇಲ್ವಾ? ಯಾಕೆ ಬರುತ್ತೆ? ಅದಕ್ಕೂ ಮಳೆಗೂ ಏನು ಸಂಬಂಧ? ಕ್ಯಾನ್ ಐ ಅಂಡರ್ಸ್ಟ್ಯಾಂಡ್ ದಿಸ್? ಹೆಲಿಕಾಪ್ಟರ್ ಹೀಗೆ ನೇರಕ್ಕೆ ಹಾರತ್ತ ಮೇಲೆ ವಿಮಾನ ಸುಂಗ್ ಅಂತ ಹೋಗುತ್ತೆ. ಏನು ಡಿಫ್ರೆನ್ಸ್? ನಿಮ್ಮ SLC PUC ಫಿಸಿಕ್ಸ್ ಅನ್ನು ಅರ್ಥ ಮಾಡಿಕೊಂಡು ಉತ್ತರ ಹುಡುಕ್ಲಿಕ್ಕೆ ಸಾಧ್ಯ ಇದೆ. ನ್ಯೂಟನ್ ತಲೆ ಮೇಲೆ ಆಪಲ್ ಬೀಳ್ದೇ ಇದ್ರೆ ಗ್ರಾವಿಟೇಷನ್ ಫೋರ್ಸ್ ಹುಡುಕ್ತಿದ್ರಾ ಇಲ್ವಾ? ಅವನಿಗಿಂತ ಹಿಂದೆ ಎಷ್ಟೋ ಜನರ ತಲೆಗೆ ಆಪಲ್, ತೆಂಗಿನಕಾಯಿಯೋ, ಟೊಮ್ಯಾಟೋನ ಬಿದ್ದಿರ್ಬೋದು. ಅವ್ರು ಯಾರಿಗೂ ಪ್ರಶ್ನೆ ಬಂದಿಲ್ಲ, ಇವನಿಗೆ ಬಂತು ಪ್ರಶ್ನೆಗಳು ಮನಸ್ಸಲ್ಲಿ. ಸಿ ಹೌ ಮಚ್ ಯು ಕ್ಯಾನ್ ಲರ್ನ್. ಸ್ಟೂಡೆಂಟ್, ಗುಡ್ ಸ್ಟೂಡೆಂಟ್ ಆರ್ ನಾನು ಪ್ರಶ್ನೆ ಕೇಳ್ತೇನೆ, ಹೇಳಿದ್ದು ಮುಗಿಸ್ತೇನೆ ಅಂತ ಹೇಳಿ. ಇದು ಲಾಸ್ಟ್, ಇನ್ನು ಮುಂದುವರಿಸೋದಿಲ್ಲ, ನಾನು ಹೋಗ್ಬೇಕು ವಾಪಸ್. ಸೀರಿಯಸ್ 3 ಪ್ರಶ್ನೆಗಳು. ಪ್ರಶ್ನೆ ಯಾಕೆ ಕೇಳ್ತೇನೆ ಹೇಳಿದರೆ, ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಜೀವನದಲ್ಲಿ ನನಗೆ ಏನಾದರೂ ದೊಡ್ಡ ಸಾಧನೆ ಮಾಡಬೇಕು, ಒಳ್ಳೆ ಹೆಸರು ಪಡ್ಕೊಳ್ಬೇಕು ಅಂತ ಯಾರಿಗೆಲ್ಲ ಮನಸ್ಸಲ್ಲಿ ಇಲ್ಲ ಅವರೊಂದ್ಸಲ ಕೈ ಎತ್ತಿ. ಹಿಂದ್ಗಡೆ ಕೂತವ್ರಿಗೆ ಕೇಳ್ತಿದ್ಯಾ ಇಲ್ವೋ? ಯಾರು ಕೈ ಎತ್ತಾ ಇಲ್ಲ. ನಾನು ಕೇಳಿದ್ದು ಜೀವನದಲ್ಲಿ ಯಾರಿಗೆಲ್ಲ ದೊಡ್ಡ ಸಾಧನೆ ಮಾಡಬೇಕು ಅಂತ ಇದೆ ಕೈ ಎತ್ತಿ ಅಂತ ಹೇಳಿದ್ದು ನಾನು. ನೀವು ಯಾರು ಕೈ ಎತ್ತಲೇ ಇಲ್ಲ. ಯಾವುದು ಸೆಕೆಂಡ್ ಪ್ರಶ್ನೆ ಸರಿ ಇತ್ತಾ, ಫಸ್ಟ್ ಪ್ರಶ್ನೆ ಸರಿ ಇತ್ತಾ? ಈಗ ಸೆಕೆಂಡ್ ಪ್ರಶ್ನೆಗೆ ಕೈ ಎತ್ತಿ ನೋಡುವ. ಎಲ್ರು ಕೇಳ್ತಾ ಇದೆ, ಪರವಾಗಿಲ್ಲ. ಎಲ್ರಿಗೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಇದೆ ಅಲ್ವಾ? ನಾನೀಗ 3 ಪ್ರಶ್ನೆ ಕೇಳ್ತೇನೆ. ಆ 3 ಪ್ರಶ್ನೆಗೆ ಯಾರು ಸರಿಯಾದ ಉತ್ತರ ಕೊಡ್ತಾರೆ, ಇವರೆಲ್ಲ ಫಸ್ಟ್ PUC SLC? ಸೆಕೆಂಡ್ PUC, ಫಸ್ಟ್ PUC? ಓಕೆ, ಐ ಕ್ಯಾನ್ ಕಾಲ್ ಯು ಚಿಲ್ಡ್ರನ್, ಮಕ್ಕಳು ಅಂತ ಹೇಳ್ಬೋದಲ್ವಾ? ನನಗೀಗ ಆಸೆ ಅಂದರೆ ಯಾರಾದರೂ ನಿಮಗೆ ವಯಸ್ಸಾಗಿಲ್ಲ, ತುಂಬ ಯಂಗ್ ಕಾಣ್ತೀರ ಅಂದರೆ ಖುಷಿ ಆಗುತ್ತೆ ನನಗೆ. ಯಾರು ಹೇಳೋದೇ ಇಲ್ಲ ಮಾತ್ರ. ಮಕ್ಕಳಿಗೀಗ ನಮ್ಮ ಮಕ್ಕಳು ಹೇಳಿದ್ರೆ, ಏನು ನಮಗೆ ಗಡ್ಡ ಮೀಸೆ ಬರ್ತಾ ಇದೆ, ಈಗ ಮಕ್ಕಳು ಅಂತ ಹೇಳ್ತೀರಾ ಅಂತ ಹೇಳ್ತಾರೆ. ಮೊದಲನೇ ಪ್ರಶ್ನೆ, ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಅಪ್ಪನಿಗೆ ನಾನು ಒಳ್ಳೆಯ ಮಗ, ನಾನು ಒಳ್ಳೆಯ ಮಗಳು,
ಇದಕ್ಕೆ ಈ ಪ್ರಶ್ನೆಗೆ 100ಕ್ಕೆ 100 ಮಾರ್ಕ್ ತಗೊಳ್ಳೋರು ಕೈ ಎತ್ತಿ. ಅಪ್ಪ ಅಮ್ಮನ ಹತ್ರ ಒಂದ್ಸಲ ಬಯಸ್ಕೊಂಡಿಲ್ಲ, ಅಪ್ಪ ಅಮ್ಮನ ಯಾವಾಗಲೂ ಜೋರು ಮಾಡಿಲ್ಲ, ಕಾಪಿ ಹೊಡಿಲಿಕ್ಕಿಲ್ಲ ಹೇಳಿದ್ದೀನಿ ಫಸ್ಟಿಗೆ. ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಿ. ಯಾರೆಲ್ಲ ಕೈ ಎತ್ತಿದ್ದೀರಿ? ಒಂದು 3-4 ಜನ ನನಗಿದ್ದು ಆದ್ಮೇಲೆ ಸಿಕ್ಕಿ. ಓಕೆ ಮಕ್ಕಳೇ, ಪ್ರತಿನಿತ್ಯ ಮನೆಯಲ್ಲಿರಲಿ ಹೊರಗಿರಲಿ ನಾವು ನಮ್ಮ ತಂದೆ ತಾಯಂದ್ರಿಗೆ ಒಳ್ಳೆಯ ಮಕ್ಕಳಾಗುವ ಪ್ರಯತ್ನ ಮಾಡಿದರೆ ಯಾರಿಗೆ ಲಾಭ ಆಗತ್ತೆ? ಅಪ್ಪ ಅಮ್ಮನಿಗ? ನಿಮಗೆ ನೀವೇ ಲಾಸ್ ಮಾಡಿಕೊಳ್ಳೋದು ಒಳ್ಳೆ ಬಿಸ್ನೆಸ್ಸಾ? ಯಾವಾಗಿಂದ ಒಳ್ಳೆ ಮಕ್ಕಳಾಗುವ? ನಮ್ಮ ಹುಡುಗರು ಅಲಾರ್ಮ್ ಇಟ್ಟು ನಾಳೆ ಬೆಳಿಗ್ಗೆಯಿಂದ ವಾಕಿಂಗ್ ಹೋದಾಗೆ ಜಾಗಿಂಗ್ ಹೋದಾಗ ಯಾವಾಗಿಂದ? ನೋಡಿ, ಇವತ್ತು ನೀವೆಲ್ಲ ಒಳ್ಳೆ ಹುಡುಗರು ಆದರೂ ಕೂಡ ಈ ಸಭೆಯಲ್ಲಿ ನಿಮ್ಮ ಕಾರ್ಯಕ್ರಮ ನಿಮ್ಮ ಶಿಕ್ಷಕರು ಹೋಗಿ ಹಿಂದೆ ಕೂತ್ಕೊಳ್ಬೇಕು. ಹೌದು ಅಲ್ವಾ? ಎಜುಕೇಶನ್ ಇಸ್ ಆಲ್ ಅಬೌಟ್ becoming answerable, becoming accountable, and becoming responsible to self. And if that is the true purpose, why should a teacher go and sit at the rear? Is it because you have been irresponsible? Is it because you don't conduct yourself in a dignified way? Now military ಹೇಳ್ತಾ ಗೊತ್ತುಂಟಾ, those of you who don't want to listen to, please get out. And after that, if he creates problem, he will listen to the entire lecture with his legs on the, ಕಿಟಕಿದ್ದು ಇದಿರ್ತದಲ್ಲ, ಸಜ್ಜ ಅಂತ ಹೇಳ್ತೀವಿ, ಅಲ್ಲಿ ಕಾಲಿಟ್ಕೊಂಡು ಇಡೀ ಕ್ಲಾಸ್ ಕೇಳಬೇಕು. Now, in this batch, these 500 people, will you promise me that in next for a program, we will tell our principal, please don't have teachers, let them also come and sit and listen to. Let them not be there to supervise us, because we supervise ourselves. The purpose of education is to become answerable, accountable, and responsible to self. Do you want supervision if that happens? ಮೋದಿಯನ್ನು ಯಾರು ಸೂಪರ್ವೈಸ್ ಮಾಡೋದು? ಕೆಲಸ ಮಾಡ್ತಾರ ಇಲ್ಲ ಅವ್ರು 18 ಗಂಟೆ? Under supervision, if you work, you will not achieve anything. ಅದು ಹೇಳ್ತಲ್ಲ, ಒಂದು 5% ಮಾರ್ಕ್ ಜಾಸ್ತಿ ಬರ್ತಿತ್ತು. That is your supervisor inside. Listen to his call, you will reach great heights. Second question, ತುಂಬ ಸುಲಭ. ಅಪ್ಪ ಅಮ್ಮ ಇರಲಿಲ್ಲ, ಕೆಲವರು ಕೈ ಎತ್ತಿದ್ರು. ಈಗ ನೆಕ್ಸ್ಟ್ ಕ್ವಶನ್ ಕೇಳ್ತೇನೆ. ನಮ್ಮ ಸ್ಕೂಲಲ್ಲಿ, ನಮ್ಮ ಜ್ಞಾನಸುಧಾ ಕ್ಯಾಂಪಸ್ ಅಲ್ಲಿ ಐ ಆಮ್ ಎ ಗುಡ್ ಸ್ಟೂಡೆಂಟ್, 100% ಮಾರ್ಕ್ ತಗೊಳ್ಳೋರು ಕೈ ಎತ್ತಿ. ನಂದು ಕಾಂಪ್ರಮೈಸ್ ಇಲ್ಲ, 100% ಮಾತ್ರ. ಯಾರೋ ಒಬ್ರು ಅರ್ಧ ಕೈ ಎತ್ತಿದ್ರು. ಯಾರದು? ಸಂಬಡಿ ಲಿಫ್ಟೆಡ್ ಹ್ಯಾಂಡ್, ಆಮೇಲೆ ಕೆಳಗೆ ಮಾಡಿದ್ರು. ನೋಡಿ, ಎಲ್ರಿಗೂ ಡೌಟ್ ಬರ್ತಾ ಇದೆ, 100% ಒಳ್ಳೆ ಹುಡುಗ, ಒಳ್ಳೆ ವಿದ್ಯಾರ್ಥಿ ಇದಾನ ಇಲ್ಲಿ ಅಂತೇಳಿ. ಮತ್ತೆ ಯಾರಿಗೆ ಲಾಭ ಆಗತ್ತೆ? ಯಾರಿಗೆ ಲಾಭ ಆಗುತ್ತೆ ಒಳ್ಳೆ ಸ್ಟೂಡೆಂಟ್ ಆದರೆ? ಟೀಚರ್ಗ? ಯಾವಾಗಿಂದ ಆಗುವ? ಈ ಹಾಸನ ಚಿಕ್ಕಮಗಳೂರು ಕಡೆಗೆಲ್ಲ ಹೋದ್ರೆ ಮನೆಗೆ ಬರ್ದಿರ್ತಾರಲ್ಲ, ನಾಳೆ ಬಾ ನಾಳೆ ಬಾ ಅಂತ. ನೋಡಿದ್ದೀರಾ? ಬಾಗಿಲಲ್ಲಿ ಬರ್ದಿದ್ರು ನೋಡಿದ್ದೀರಾ? ಮನೆ ಬಾಗಿಲಿಗೆ, ಮೇನ್ ಬಾಗಿಲಿಗೆ ನಾಳೆ ಬಾ ಅಂತ ಬರ್ದಿರ್ತಾರೆ, ನೋಡಿದ್ದೀರಾ ಇಲ್ವಾ? ಅವರೆಲ್ಲ ಪೇಟೆಯಿಂದ ಬಂದಿದ್ದಾರೆ, ಹಳ್ಳಿ ಮನೆ ನೋಡಿಲ್ಲ. ಈ ಹಳ್ಳಿಗಳಲ್ಲಿ ಯಾರಾದ್ರೂ ನೋಡಿದ್ದೀರಪ್ಪ ಮನೆಯ ಬಾಗಿಲಿಗೆ ನಾಳೆ ಬಾ ಅಂತ ಬರ್ತದೆ? ನೋಡಿದ್ದೀರಾ ಇಲ್ವಾ? ಬೇಡ, ಅದು ತುಂಬಾ ಹಳೆ ಕಾಲದ್ದಾಯ್ತು. ಹ್ಯಾಸ್ ಎನಿವನ್ ರೆಡ್ ಎ ಬುಕ್ ಕಾಲ್ಡ್ ಇಫ್ ಟುಮಾರೋ ಕಮ್ಸ್? ಇಫ್ ಟುಮಾರೋ ಕಮ್ಸ್ ಓದಿದ್ದೀರಾ? ಅದಕ್ಕೆ ಹೇಳಿದ್ದು ಬಿ ರೂಟೆಡ್ ಸೊ ದಟ್ ಯು ಕ್ಯಾನ್ ಟೇಕ್ ವಿಂಗ್ಸ್ ಅಂತ. ನಾವು ರೂಟೆಡೂ ಇಲ್ಲ, ಅಪ್ರೂಟ್ ಆಗಿದ್ದೇವೆ. ಈ ಕಡೆ ಹೊಸದನ್ನು ಪೂರ್ತಿ ಓದಿಲ್ಲ. If Tomorrow Comes is a beautiful fiction novel by Jeffrey Archer. You know who is Jeffrey Archer? ಗೊತ್ತಿಲ್ಲ. ಅದ್ಯಾಕಂದ್ರೆ ಜ್ಞಾನಸುಧರು ಹೇಳಲಿಲ್ಲ ಈ ಪುಸ್ತಕ ಎಲ್ಲ ಓದಿ ಅಂತ ಹೇಳಲಿಲ್ಲ ಅಲ್ವಾ? ಹೇಳಿಲ್ಲ, ಅದನ್ನ ಓದ್ಬೇಡಿ ಅಂತ ಹೇಳಿದ್ದೀರಾ?
ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಕೇಳಲ್ಲ. ಲಾಸ್ಟ್, ಇದು ತುಂಬಾ ಸೀರಿಯಸ್. ಫಸ್ಟ್ ಎರಡು ಎಲ್ರಿಗೂ ಅಪ್ಲೈ ಆಗ್ತದೆ. ಈಗ ಲಾಸ್ಟ್ ಕ್ವಶನ್ ನಮ್ಮೆಲ್ರಿಗಿಂತ ಹೆಚ್ಚು ನಿಮ್ಗೆ ಅನ್ವಯ ಆಗತ್ತೆ. ಕೇಳಲ್ಲ ಬೇಡವಾ? ಹ್ಯಾವ್ ಯು ಬೀನ್ ಗುಡ್ ಟು ಯುವರ್ ಸೆಲ್ಫ್? You understand the implication. Have you been good to yourself? I leave it at that. ಇವತ್ತು ಮನೆಗೆ ಹೋಗಿ, ರೂಮಿಗೆ ಹೋಗಿ ಪ್ರಶ್ನೆ ಕೇಳಿ, ಹ್ಯಾವ್ ಐ ಬೀನ್ ಗುಡ್ ಟು ಮೈ ಸೆಲ್ಫ್? ಹ್ಯಾವ್ ಐ ಬೀನ್ ಫೋಕಸಿಂಗ್ ಆನ್ ಗುಡ್ ಥಿಂಗ್ಸ್ ಇನ್ ಲೈಫ್? ಹ್ಯಾವ್ ಐ ಅಲೈನ್ಡ್ ಮೈ ಸೆಲ್ಫ್ ವಿತ್ ದ ಗುಡ್ ಥಿಂಗ್ಸ್ ಇನ್ ಲೈಫ್? ಹ್ಯಾವ್ ಐ ಅಲೈನ್ಡ್ ಮೈ ಸೆಲ್ಫ್ ವಿತ್ ದ ಗುಡ್ ಥಾಟ್ಸ್? Have I aligned myself with the good deeds? Have I aligned myself with the good people? And that is the simple secret of success in life. Be a good son or be a good daughter. Be a good student. Be good to yourself. ನೀವೆಲ್ಲ ಮುಂದ್ಗಡೆ ಕೂತಿದ್ರಿ. ಇಲ್ಲ, ನಾನು ಯಾವಾಗಲೂ ಒಂದು ಪ್ರಶ್ನೆ ಕೇಳ್ತೀನಿ ಮಕ್ಕಳ ಹತ್ರ. ಸ್ವಲ್ಪ ನನಗೆ ಯಾಕೋ ನೀವೆಲ್ಲ ಬೇಡ ಅಂತ ಕೇಳ್ತಿತ್ತು. ಕೇಳಿಬಿಡ್ಲಾ? ಹೌ ಮೆನಿ ಆಫ್ ಯು ಹ್ಯಾವ್ ಫಾಲನ್ ಇನ್ ಲವ್? Stop it. My question was not what made you to create this kind of a smile. My question was, have you fallen in love with yourself? Have you fallen in love with life? Have you fallen in love with good things in life? Not those 1.5 lakh rupee smartphone and ಇಲ್ಲ ಹರಿದೋಗಿರೋ ಪ್ಯಾಂಟು, ಇಲ್ಲೆಲ್ಲ ಶೇವ್ ಮಾಡಿದ ಹಾಗಿರೋ ಹೇರ್ ಸ್ಟೈಲು. ಒನ್ ಆಫ್ ದೋಸ್ ಥಿಂಗ್ಸ್ ಯು ಡೂ ಇಟ್ ವೆನ್ ಎವರ್ ಇಟ್ ಈಸ್ ಕನ್ವೀನಿಯಂಟ್ ಟು ಯು. ಐ ಆಮ್ ನಾಟ್ ಕ್ವಶನಿಂಗ್ ದ್ಯಾಟ್. ಹ್ಯಾವ್ ಯು ರಿಯಲಿ ಫಾಲನ್ ಇನ್ ಲವ್ ವಿತ್ ಗುಡ್ ಥಿಂಗ್ಸ್ ಇನ್ ಲೈಫ್? 100% ಸಂಸ್ಥೆಗಳಲ್ಲಿ ಈ ಪ್ರಶ್ನೆ ಕೇಳಿದಾಗ ನಿಮ್ಮ ವಯಸ್ಸಿನ ಎಲ್ಲರೂ ಕೂಡ ಗುಜು ನಗಾಡ್ಲಿಕ್ಕೆ ಶುರು ಮಾಡ್ತಾರೆ. ಬಿಕಾಸ್ you have identified with certain things which is not going to make your career, which is not going to make your life. If you truly fall in love with your life and yourself, you will not be distracted. Ye dil mange more. Ye dil mange more. He fell in love with what? Don't you think he fell in love? Manoj Pandey, Saurabh Khalia, Vikram Batra, Rampal Yadav. Don't you think they all fell in love with their life? You want to be remembered like them, or you want to be remembered like those film matinee idols who keep singing, going around the trees and do nothing? So how many of you will fall in love with yourself? Now tomorrow if somebody asks this question, have you fallen in love? You say, yes, I have fallen in love with my life. I have fallen in love with myself. I have fallen in love with good things in life. And that is national integration. When you fall in love with yourself, the best will come out. Okay? Dhanyavad. Remember those 527, great men who laid down their lives as a supreme sacrifice for all of us. ಒಂದ್ಸಲ 3 ಸಲ ಜೋರಾಗಿ ಜೈ ಹಿಂದ್ ಅಂತ ಹೇಳ್ಬೇಕು. ಓಕೆ? Right? Ready? You can sit. I want to see both the hands going up. I cannot raise both the hands because I have a mic in my hand. Okay? All of you, tight fist. Okay? Jai Hind. Jai Hind. Jai Hind. Dhanyavad.
ಅಪಿ ಸ್ವರ್ಣಮಯಿ ಲಂಕಾ ನ ಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಸ್ವರ್ಣಮಯವಾದಂತಹ ಲಂಕೆಯನ್ನು ನೋಡಿ ನೀನು ರೋಮಾಂಚನಗೊಳ್ಳಬೇಡ. ನಿನ್ನ ಈ ಜನ್ಮಸ್ಥಳ ಮತ್ತು ನಿನ್ನ ಜನನಿ ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಎನ್ನುವುದು ಶ್ರೀರಾಮನ ಉವಾಚ. ಆತ್ಮೀಯರೇ, ಸೇನೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವಂತಹ ವಿಚಾರದ ಕುರಿತು ಮೌಲ್ಯ ಸುಧಾದ 14ನೆಯ ಮಾಲಿಕೆಯಲ್ಲಿ ಚಿಂತನವಾಗಿದೆ, ಮಂಥನವಾಗಿದೆ. ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ರವರು ತಮ್ಮ ಅನುಭವ ಕಥನದೊಂದಿಗೆ ಸೇನೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಮಾತನಾಡುವುದರ ಜೊತೆಗೆ ನಮ್ಮಲ್ಲಿನ ರಾಷ್ಟ್ರ ಪ್ರೇಮ ಜಾಗೃತವಾಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಈ ದೇಶದ ನಾಗರಿಕರಾಗಿ ಸತ್ಪ್ರಜೆಗಳಾಗಿ ಹೇಗೆ ಬದುಕಬಹುದು ಎನ್ನುವಂತಹ ಮಾತುಗಳನ್ನು ಕೂಡ ನಮ್ಮ ಮನಪಟಲದಲ್ಲಿ ಯಾವತ್ತೂ ಚಿರಸ್ಥಾಯಿಯಾಗಿ ಉಳಿದುಕೊಳ್ಳುವ ಹಾಗೆ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಮೌಲ್ಯ ಸುಧಾದ 14ನೆಯ ಮಾಲಿಕೆಯ ಈ ಸುಂದರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ನಮ್ಮ ಮನಸ್ಸಿಗೆ ನಾಟುವಂತೆ ಚೆನ್ನುಡಿಗಳನ್ನಾಡಿದಂತಹ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರಿಗೆ ನೆರೆದಿರುವ ಸಮಸ್ತರ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸುವುದರ ಜೊತೆಗೆ ಶ್ರೀಯುತರಿಗೆ ಅಜಕಾರು ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟ್ ಜ್ಞಾನಸುಧಾ ಪರಿವಾರದ ಪರವಾಗಿ ಪ್ರೀತಿಯ ನೆನಪಿನ ಕಾಣಿಕೆ, ಅದು ಪಾರಿಜಾತ ಪುಷ್ಪದ ಗಿಡವೊಂದನ್ನು ಹಸ್ತಾಂತರಿಸಿ ಗೌರವವನ್ನು ಸಲ್ಲಿಸಬೇಕಾಗಿ ಅಜಕಾರು ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟಿನ ಟ್ರಸ್ಟಿಯಾಗಿರುವ ಶ್ರೀಯುತ ಅನಿಲ್ ಕುಮಾರ್ ಜೈನ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ದೇಶದ ಗಡಿಗಳನ್ನು ಕಾಯುವಂತಹ ಸೈನಿಕ ನಮ್ಮೆಲ್ಲರಿಗೂ ಯಾವತ್ತೂ ಕೂಡ ಹೆಮ್ಮೆ. ಅಂತಹ ಸೈನಿಕನ ಪಾದಸ್ಪರ್ಶದಿಂದ ಗಣಿತ ನಗರದ ಈ ಮಣ್ಣು ಪುನೀತವಾಗಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅಜಕಾರು ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧಾಕರ್ ಶೆಟ್ಟಿಯವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶ್ರೋತೃಗಳಾದಂತಹ ಅಜಕಾರು ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟಿನ ಟ್ರಸ್ಟಿ ಆಗಿರುವ ಶ್ರೀಯುತ ಅನಿಲ್ ಕುಮಾರ್ ಜೈನ್ ಇವರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಜ್ಞಾನಸುಧಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ದಿನೇಶ್ ಎಂ ಕೊಡವೂರು, ಉಪಪ್ರಾಂಶುಪಾಲರಾಗಿರುವ ಶ್ರೀಯುತ ಸಾಹಿತ್ಯ ಶ್ರೀಮತಿ ವಾಣಿಕೆ, ಡೀನ್ ಅಕಾಡೆಮಿಕ್ಸ್ ಡಾಕ್ಟರ್ ಮಿಥುನ್ ಯು, ವೈದ್ಯರಾಗಿರುವಂತಹ ಡಾಕ್ಟರ್ ಪ್ರಸನ್ನ ಹೆಗ್ಡೆ ಸರ್, ಎಲ್ಲ ವಿಭಾಗ ಮುಖ್ಯಸ್ಥರುಗಳು, ಉಪನ್ಯಾಸಕರು, ಉಪನ್ಯಾಸಕೇತರ ಬಂಧುಗಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಂಡಂತಹ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮವನ್ನು ದೂರದಲ್ಲಿ ಕುಳಿತು ಆಸ್ವಾದಿಸುವಂತೆ ನೇರ ಪ್ರಸಾರದ ಮೂಲಕ ಬಿತ್ತರಿಸಿದಂತಹ ನ್ಯೂಸ್ ಕಾರ್ಕಳದ ಸಮಸ್ತ ಸಿಬ್ಬಂದಿ ವರ್ಗಕ್ಕೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬೆಳಕು ಹಾಗೂ ಧ್ವನಿವರ್ಧಕದ ಸಹಾಯವನ್ನು ಮಾಡಿರುವಂತಹ ರೇಷ್ಮಾ ಸೌಂಡ್ಸ್ನವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೆರವೇರುತ್ತಿರುವಂತಹ ಸಮಸ್ತರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಗಿಲ್ ವಿಜಯ ದಿವಸದ ಈ ಶುಭಾವಸರದಲ್ಲಿ ನಮ್ಮ ಮೌಲ್ಯ ಸುಧಾದ ಕಂಪು ಸಮಸ್ತರಿಗೂ ತಲುಪಲಿ, ನಾಡಿನೆಲ್ಲೆಡೆ ಹಬ್ಬಲಿ ಅನ್ನುವ ಮಾತಿನೊಂದಿಗೆ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನಿಡುತ್ತಿದ್ದೇವೆ. ಲೋಕ ಸಮಸ್ತ ಸುಖಿನೋ ಭವಂತು.